ಓಕೆ ಸರ್, ಕೇಳಿಸ್ತೇನೆ ಸರ್? ಎಸ್ ಸರ್. ಓಕೆ ಥ್ಯಾಂಕ್ ಯು. ಸ್ವಲ್ಪ ಆರಾಮಿಲ್ಲ, ಸೊ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿ, ರಾನ್ಸ್ಕಿನ್ ಥಿಯರಿ ಅಂತ ಬರುತ್ತೆ ನೆಕ್ಸ್ಟು. ಸೊ ಡೆಫಿನೇಷನ್ ನೋಡಿರಿ. ಸೊ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಆರ್ಡರ್ ಎನ್ ಅಂತ ಇದೆ, ಓಕೆನಾ? ಸೊ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಆರ್ಡರ್ ಎನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ಫಾರ್ಮ್ ಇರುತ್ತೆ? ಎ ನಾಟ್ ಆಫ್ ಎಕ್ಸ್ ಡಿ ಎನ್ ವೈ ಬೈ ಡಿ ಎಕ್ಸ್ ಎನ್ ಪ್ಲಸ್ ಎ ಒನ್ ಆಫ್ ಎಕ್ಸ್ ಡಿ ಎನ್ ಮೈನಸ್ ಒನ್ ವೈ ಬೈ ಡಿ ಎಕ್ಸ್ ಎನ್ ಮೈನಸ್ ಒನ್ ಪ್ಲಸ್ ಅಪ್ ಟು ಪ್ಲಸ್ ಎ ಎನ್ ಮೈನಸ್ ಒನ್ ಆಫ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎ ಎನ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಈ ಫಾರ್ಮಲ್ಲಿ ಇರುತ್ತೆ, ಓಕೆನಾ? ಸೊ ಲೀನಿಯರ್ ಅಂದರೆ ಹಾಫ್ ಡಿಗ್ರಿ ಒನ್ ಡಿರೈವೇಟಿವ್ಸ್ ಇರುತ್ತೆ ನೋಡಿ, ಹಾಫ್ ಡಿಗ್ರಿ ಒನ್ ಇರುತ್ತೆ, ಓಕೆನಾ? ಡಿಗ್ರಿ ಒನ್, ಸೊ ಹಾಫ್ ಡಿಗ್ರಿ ಒನ್. ಸೊ ಇಲ್ಲಿ ಕೂಡ ಸೊ ಡಿಪೆಂಡೆಂಟ್ ವೇರಿಯಬಲ್ ಹಾಫ್ ಡಿಗ್ರಿ ಒನ್ ಇರುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆಗ್ಬಿಟ್ರೆ ದೆನ್ ಈಕ್ವೇಷನ್ ಈಸ್ ಹೋಮೋಜಿನಿಯಸ್ ಆಗುತ್ತೆ, ಓಕೆನಾ? ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ದೆನ್ ಈಕ್ವೇಷನ್ ಈಸ್ ಹೋಮೋಜಿನಿಯಸ್. ಇಫ್ ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ದೆನ್ ಈಕ್ವೇಷನ್ ಈಸ್ ನಾನ್ ಹೋಮೋಜಿನಿಯಸ್, ಓಕೆನಾ? ಸೊ ಲೀನಿಯರ್ ಅಂದ್ರೆ ನಿಮಗೆ ಗೊತ್ತಿದೆ, ಇಲ್ಲಿ ಸೆಟ್ ಇದೆ ಅಲ್ವಾ, ಇದು ನೆನ್ಪಿಟ್ಕೋಬೇಕು ನೀವು. ಯಾವುದು? ವೈ ಡಿ ವೈ ಬೈ ಡಿ ಎಕ್ಸ್ ಅಪ್ ಟು ಡಿ ಎನ್ ವೈ ಬೈ ಡಿ ಎಕ್ಸ್ ಎನ್, ಓಕೆನಾ? ಸೊ ಇಲ್ಲಿ ಮಲ್ಟಿಪಲ್ ಆಗಿರಬಾರ್ದು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿರೋದು ಎಲಿಮೆಂಟ್ಸ್ ಒಂದು ಮಲ್ಟಿಪಲ್ ಆಗಿರಬಾರ್ದು. ಸೊ ಆಯ್ತು ಅಂದ್ರೆ ಏನಾಗ್ಬಿಡುತ್ತೆ? ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ, ಓಕೆನಾ? ಸೊ ಲೀನಿಯರ್ ಅಂದ್ರೆ ಒಂದಕ್ಕೊಂದು ಮಲ್ಟಿಪಲ್ ಆಗಿರಬಾರ್ದು ಅಂತ, ಓಕೆನಾ? ಯಾವ ತರ ಅಂದ್ರೆ ನೋಡಿ, ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇದೆ ನೋಡಿ, ಈ ತರ ಆಗಿರಬಾರ್ದು. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ನೋಡಿ, ಸೊ ಇಲ್ಲಿ ಹಾಫ್ ಡಿಗ್ರಿ 2 ಇದೆ. ನೆಕ್ಸ್ಟ್ ವೈ ಸ್ಕ್ವೇರ್ ಇದೆ ನೋಡಿ ಇಲ್ಲಿ, ಸೊ ವೈ ಇಂಟು ವೈ ಆಗ್ತಿದೆ ಅಲ್ವಾ, ನಾನ್ ಲೀನಿಯರ್. ನೆಕ್ಸ್ಟ್ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಕೂಡ ನಾನ್ ಲೀನಿಯರ್, ಓಕೆನಾ? ಓಕೆ, ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ನೋಡಿ ಇಲ್ಲಿ. ಸೊ ಫಂಡಮೆಂಟಲ್ ಥಿಯರಮ್ ಅಂತ ಬರ್ತೀವಿ, ಓಕೆನಾ? ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್, ಸೊಲ್ಯೂಷನ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ. ಸೊ ಕನ್ಸಿಡರ್ ಲೀನಿಯರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಆರ್ಡರ್ ಎನ್. ಸೊ ಇಲ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಆರ್ಡರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಎ ನಾಟ್ ಆಫ್ ಎಕ್ಸ್ ಈ ತರ ಇದೆ ಅಲ್ವಾ, ಇದು ನಿಮಗೆ ಗೊತ್ತಿರಬೇಕು. ಈಕ್ವೇಷನ್ ಒಂದೊಂದು ತಗೊಂಡಿದ್ದಾರೆ. ಇವಾಗ ನೋಡಿ ಇಲ್ಲಿ, ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಸೊ ಸೊಲ್ಯೂಷನ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ. ಸೊ ರಿಕ್ವೈರ್ಮೆಂಟ್ಸ್ ಏನಂತಂದ್ರೆ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಇದು. ಸೊ ಕಂಟಿನ್ಯೂಟಿ ರಿಕ್ವೈರ್ಮೆಂಟ್ ಅಂತ, ಓಕೆನಾ? ಸೊ ಕಂಟಿನ್ಯೂಟಿ ರಿಕ್ವೈರ್ಮೆಂಟ್ ಏನಂತ ನೋಡಿ, ದ ಫಂಕ್ಷನ್ಸ್ ಎ ನಾಟ್ ಆಫ್ ಎಕ್ಸ್ ಎ ಒನ್ ಆಫ್ ಎಕ್ಸ್ ಅಪ್ ಟು ಎ ಎನ್ ಆಫ್ ಎಕ್ಸ್ ಅಂಡ್ ಎಫ್ ಆಫ್ ಎಕ್ಸ್. ಇಲ್ಲಿದೆ ನೋಡಿ, ಫಂಕ್ಷನ್ಸ್ ಆಫ್ ಎಕ್ಸ್ ಇದೆ ನೋಡಿ ಇಲ್ಲಿ ಅಲ್ವಾ, ಇಲ್ಲಿದೆ ನೋಡಿ, ಎ ನಾಟ್ ಆಫ್ ಎಕ್ಸ್ ಎ ಒನ್ ಆಫ್ ಎಕ್ಸ್ ಅಪ್ ಟು ಎ ಎನ್ ಮೈನಸ್ ಒನ್ ಆಫ್ ಎಕ್ಸ್ ಎ ಎನ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್. ಇವೆಲ್ಲ ಏನಾಗಿರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಆನ್ ಸಮ್ ಇಂಟರ್ವಲ್ ಕೊಟ್ಟಿರ್ತಾರೆ ಐ ಅಂತ, ಓಕೆನಾ? ಸಮ್ ಇಂಟರ್ವಲ್ ಐ ಅಲ್ಲಿ ಏನಾಗಿರ್ಬೇಕು, ಅವು ಫಂಕ್ಷನ್ಸ್ ಕಂಟಿನ್ಯೂಸ್ ಆಗಿರ್ಬೇಕು. ಸೆಕೆಂಡ್ ಕಂಡೀಷನ್ ಏನಂತ ನೋಡಿ, ಸೊ ನಾನ್ ಜೀರೋ ರಿಕ್ವೈರ್ಮೆಂಟ್ ಅಂತ. ಸೊ ನಾನ್ ಜೀರೋ ರಿಕ್ವೈರ್ಮೆಂಟ್ ಏನಂತ ನೋಡಿ, ಎ ನಾಟ್ ಆಫ್ ಎಕ್ಸ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಎ ನಾಟ್ ಆಫ್ ಎಕ್ಸ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ ಅಂತ. ಅಂದ್ರೆ ಇವಾಗ ಇಲ್ಲಿದೆ ನೋಡಿ, ಈ ಎ ನಾಟ್ ಆಫ್ ಎಕ್ಸ್ ಇದೆ ನೋಡಿ, ಕೋಎಫಿಷಿಯಂಟ್ ಆಫ್ ಡಿ ಎನ್ ವೈ ಬೈ ಡಿ ಎಕ್ಸ್ ಎನ್, ಇದು ಏನಾಗಿರ್ಬೇಕು, ನಾಟ್ ಈಕ್ವಲ್ ಟು 0 ಆಗಿರ್ಬೇಕು, ಓಕೆನಾ? ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇಂಟರ್ವಲ್ ಐ. ಅಂದ್ರೆ ಇವಾಗ ಯಾವ ತರ ಅಂದ್ರೆ, ಎಕ್ಸ್ ಇದೆ ಅನ್ಕೊಡಿ, ಈಗ ನಾನು ಎ ನಾಟ್ ಆಫ್ ಎಕ್ಸ್ ಇದೆ ನೋಡಿ, ಎಕ್ಸ್ ತಗೊಳ್ತೀನಿ. ಇವಾಗ ಇಂಟರ್ವಲ್ ಏನ್ ಕೊಡ್ತೀನಿ, ಕ್ಲೋಸ್ಡ್ ಇಂಟರ್ವಲ್ 0,1 ಅಂತ ಕೊಡ್ತೀನಿ. ಅವಾಗ ಏನಾಗ್ಬಿಡುತ್ತೆ ನೋಡಿ, ಎ ನಾಟ್ ಆಫ್ 0 ಏನಾಗುತ್ತೆ ಹೇಳಿ, ಇಂಟರ್ವಲ್ ಅಲ್ಲಿ ತಗೊಂಡ್ಬಿಟ್ರೆ 0 ಆಗ್ಬಿಡುತ್ತೆ. ಈ ತರ ಬರಬಾರ್ದು, ಓಕೆನಾ? ಈ ತರ ಬರಂಗಿಲ್ಲ, ಆತರ ನೋಡ್ಕೋಬೇಕು ನೀವು. ಸೊ ಎ ನಾಟ್ ಆಫ್ ಎಕ್ಸ್ ಏನಾಗಿರ್ಬೇಕು ಹೇಳಿ, ಸೊ ನಾಟ್ ಐಡೆಂಟಿಕಲಿ 0 ಆಗಿರ್ಬೇಕು, ಓಕೆನಾ? ಸೊ ಇವಾಗ ಕನ್ಕ್ಲೂಷನ್ ಏನಂತಂದ್ರೆ ನೋಡಿ, ಇವೆರಡು ಕಂಡೀಷನ್ಸ್ ಏನಾದ್ರು ಓಲ್ಡ್ ಆಯ್ತು ಅಂತಂದ್ರೆ ಕನ್ಕ್ಲೂಷನ್ಸ್ ಏನಂತಂದ್ರೆ, ಇವಾಗ ಎನ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅನ್ನ ತಗೊಳ್ತಾ ಹೋಗ್ತೀವಿ ನಾವು ಇಲ್ಲಿ, ಓಕೆನಾ? ಸೊ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ತಗೊಳ್ತೀವಿ ನಾವು, ಸಿ ನಾಟ್ ಸಿ ಒನ್ ಸಿ ಅಪ್ ಟು ಸಿ ಎನ್ ಮೈನಸ್ ಒನ್ ಆರ್ ಎನಿ ರಿಯಲ್ ಕಾನ್ಸ್ಟೆಂಟ್ ಅಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಐ. ಆ ಇಂಟರ್ವಲ್ ಇದೆ ನೋಡಿ, ಅಲ್ಲಿ ಬಿ ಎನಿ ಪಾಯಿಂಟ್, ನೀವು ಯಾವ್ದಾರ ಪಾಯಿಂಟ್ ತಗೊಳ್ಳಿ ಇಂಟರ್ವಲ್ ಅಲ್ಲಿ, ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಇಂಟರ್ವಲ್ ಇವನ್ ಇಂಟರ್ವಲ್ ಐ, ಏನೋ ಕೊಡ್ಲಿಲ್ಲ ಅಂದ್ರೆ ಆರ್ ಆಗುತ್ತೆ, ಸೆಟ್ ಆಫ್ ಆಲ್ ರಿಯಲ್ಸ್ ಆಗುತ್ತೆ. ಸೊ ದೆನ್ ಏನಾಗುತ್ತೆ ನೋಡಿ, ಟೂ ಕಂಡೀಷನ್ಸ್, ಒಂದು ಎಲ್ಲಾ ಕೋಎಫಿಷಿಯೆಂಟ್ಸ್ ಕಂಟಿನ್ಯೂಸ್ ಆಗಿದೆ, ಇನ್ನೊಂದು ನಾನ್ ಜೀರೋ ರಿಕ್ವೈರ್ಮೆಂಟ್, ಎ ನಾಟ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಗಿವನ್ ಇಂಟರ್ವಲ್ ಐ, ಓಕೆನಾ? ನೆಕ್ಸ್ಟ್ ಏನಂತ ನೋಡಿ, ಸೊ ಇಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ತಗೊಂಡಿದ್ದೀವಿ ನಾವು, ಸಿ ನಾಟ್ ಟು ಸಿ ಎನ್ ಮೈನಸ್ ಒನ್ ರಿಯಲ್ ಕಾನ್ಸ್ಟೆಂಟ್ಸ್ ಅಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಐ ಬಿ ಎನಿ ಪಾಯಿಂಟ್, ದೆನ್ ದೇ ಎಕ್ಸಿಸ್ಟ್ ಎ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ, ಓಕೆನಾ? ಯಾವುದು? ಆಫ್ ಒನ್ ಈ ಡಿಫರೆನ್ಷಿಯಲ್ ಈಕ್ವೇಷನ್, ಓಕೆನಾ? ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ
ಅದು ಯಾವ ತರ ಸ್ಯಾಟಿಸ್ಫೈ ಮಾಡ್ತದ ನೋಡಿ. ನಾವೇನ್ ಪಾಯಿಂಟ್ ತಗೊಂಡಿರ್ತೀವಲ್ಲ ಎಕ್ಸ್ ನಾಟ್ ಅಂತ, ಎಫ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ಸಿ ನಾಟ್ ಆಗುತ್ತೆ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಸಿ ಒನ್ ಆಗುತ್ತೆ, ತಗೊಂಡಿದೀವಲ್ಲ ನಾವು ಅವನ್ನ ಕೊಡ್ತಾ ಹೋಗ್ಬೇಕಷ್ಟೇ. ನೆಕ್ಸ್ಟ್ ಎಫ್ ಎನ್ ಮೈನಸ್ ಒನ್ ಆಫ್ ಎಕ್ಸ್ ನಾಟ್ ಏನ್ ಬರುತ್ತೆ ನಮಗೆ, ಸಿ ಎನ್ ಮೈನಸ್ ಒನ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ದಿ ಸೊಲ್ಯೂಷನ್ ಎಫ್ ಇಸ್ ಡಿಫೈನ್ಡ್ ಬಂದಿರುತ್ತೆ ನೋಡಿ, ಅದೇನಾಗುತ್ತೆ ಡಿಫೈನ್ ಆಗ್ತಿರುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ ಅನ್ಕೊಳ್ಳಿ ಸೊಲ್ಯೂಷನ್. ಓಕೆನಾ. ಸೊ ಆನ್ ಕ್ಲೋಸ್ ಇಂಟರ್ವಲ್ 0,1 ಅದೇ ತೊಗೊಳಕ್ ಬರೋಣ ಇವಾಗ ಆನ್ ಕ್ಲೋಸ್ 1,2 ತಗೊಳ್ತೀವಿ ಅನ್ಕೊಂಡು ನೋಡಿ, ಡಿಫೈನ್ ಆಗ್ತಿದೆ ಸೊಲ್ಯೂಷನ್ ಕರೆಕ್ಟ್ ಆಗಿ. ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ಡಿಫೈನ್ ಆಗ್ಬಿಡುತ್ತೆ. ಇವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x ಬರುತ್ತೆ ಅನ್ಕೊಳ್ಳಿ ಸೊಲ್ಯೂಷನ್. ಸೊ ಆನ್ ಕ್ಲೋಸ್ ಇಂಟರ್ವಲ್ 0,1 ಇದು ಡಿಫೈನ್ ಆಗ್ತಾ ಇಲ್ಲ ಇಲ್ಲಿ. ಆ ಎಕ್ಸ್ ಈಕ್ವಲ್ ಟು 0 ಹತ್ರ ಡಿಫೈನ್ ಆಗ್ತಿಲ್ಲ. ಓಕೆನಾ. ಈ ತರ ಎಲ್ಲ ಬರಲ್ಲ. ಸೊ ಕರೆಕ್ಟ್ ಆಗಿ ಅದೇನಾಗ್ಬಿಡುತ್ತೆ ಅಂದ್ರೆ ಸೊಲ್ಯೂಷನ್ ಡಿಫೈನ್ ಆಗ್ಬಿಟ್ಟು ಬರುತ್ತೆ. ಓಕೆನಾ. ಸೊ ಡಿಫೈನ್ ಆಗುತ್ತೆ ಇಂಟರ್ವಲ್ ಅಲ್ಲಿ ಪೂರ್ತಿ ಅಂತ. ಈಗ ಕೆಲವೊಂದು ಇಲ್ಲುಸ್ಟ್ರೇಷನ್ಸ್ ಇದೆ ನೋಡಿ. ಇಫ್ ವಿ ಟೇಕ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x dy by dx ಪ್ಲಸ್ x ಕ್ಯೂಬ್ y ಈಕ್ವಲ್ ಟು e ಪವರ್ x ಆನ್ ಇಂಟರ್ವಲ್ ಏನ್ ಕೊಟ್ಟಿದ್ದಾರೆ ನೋಡಿ, ಕ್ಲೋಸ್ಡ್ 1 to 10 ಕೊಟ್ಟಿದ್ದಾರೆ. ಓಕೆನಾ. ಸೊ ದೆನ್ ಬೋತ್ ರಿಕ್ವೈರ್ಮೆಂಟ್ಸ್ ಆಗ್ತಿದೆ ಇಲ್ಲಿ. ಎಕ್ಸ್ ಸ್ಕ್ವೇರ್ ಕಂಟಿನ್ಯೂಸ್, 2x ಕಂಟಿನ್ಯೂಸ್, ಎಕ್ಸ್ ಕ್ಯೂಬ್ ಕಂಟಿನ್ಯೂಸ್, ಯಾಕಂದ್ರೆ ಎವರಿ ಪಾಲಿನಾಮಿಯಲ್ ಇಸ್ ಕಂಟಿನ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಈ ಇಂಟರ್ವಲ್ ಅಲ್ಲಿ ಅದೇನಾಗ್ಬಿಡುತ್ತೆ ಕಂಟಿನ್ಯೂಸ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಏನಂತಂದ್ರೆ ನೋಡಿ, ಈ ಎಕ್ಸ್ ಸ್ಕ್ವೇರ್ ಇದೆ ನೋಡಿ, ಅದೇನಾಗಬೇಕು ಹೇಳಿ, ದಟ್ ಈಸ್ ಎ ನಾಟ್ ಆಫ್ ಎಕ್ಸ್. ಎಕ್ಸ್ ಸ್ಕ್ವೇರ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬರ್ಬೇಕು ಪೂರ್ತಿ ಇಂಟರ್ವಲ್ ಅಲ್ಲಿ. ಈಗ 1 to 10 ತಗೊಂಡ್ರೆ ನೀವು ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ, ಆಲ್ವೇಸ್ ಪಾಸಿಟಿವ್ ಬರುತ್ತೆ, ದಟ್ ಈಸ್ ಗ್ರೇಟರ್ ದನ್ 0 ಬರುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಕ್ಲೋಸ್ ಇಂಟರ್ವಲ್ 1 to 100 ಬರುತ್ತೆ ಅದು. ಸೊ ಲೈಸ್ ಬಿಟ್ವೀನ್, ಓಕೆನಾ, ದಿಸ್ ಇಂಟರ್ವಲ್. ಸೊ ಹಾಗೆ ಏನಾಗ್ಬಿಡುತ್ತೆ ಪಾಸಿಟಿವ್ ಬರ್ತಿದೆ ಔಟ್ಪುಟ್ ನಮಗೆ ಅಲ್ವಾ. ಸೊ ಹಾಗಾಗಿ ಎರಡೂ ರಿಕ್ವೈರ್ಮೆಂಟ್ ಇಲ್ಲಿ ಬರ್ತಿರೋದ್ರಿಂದ ಏನಾಗ್ಬಿಡುತ್ತೆ ನಮಗೆ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂಡ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಓಕೆನಾ. ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಯಾವುದು ಫಂಡಮೆಂಟಲ್ ಥಿಯರಮ್ ಆಫ್ ಸೊಲ್ಯೂಷನ್ ಆಫ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್. ನೆಕ್ಸ್ಟ್ ನೋಡಿ, ಇಫ್ ಯು ಟೇಕ್ ಇಂಟರ್ವಲ್ ಕ್ಲೋಸ್ಡ್ -1 to 1 ತಗೊಂಡ್ಬಿಟ್ರೆ ಇಲ್ಲಿ ಕಂಟಿನ್ಯೂಸ್ ಆಗ್ಬಿಡುತ್ತೆ. ಬಟ್ ಇಲ್ಲಿದೆ ನೋಡಿ ಯಾವುದು ಸೆಕೆಂಡ್ ನಾನ್ ಜೀರೋ ರಿಕ್ವೈರ್ಮೆಂಟ್ ಇದೆ ನೋಡಿ, ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ ಈ ಇಂಟರ್ವಲ್ ಅಲ್ಲಿ ಒಂದು ಪಾಯಿಂಟ್ ಹತ್ರ ಅಲ್ಲ, ಎಕ್ಸ್ ಸ್ಕ್ವೇರ್ ಈಗ ಎ ನಾಟ್ ಆಫ್ ಎಕ್ಸ್ ಅಂತ ತಗೊಳ್ತೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ತಗೊಳ್ತೀನಿ, ಇಲ್ಲಿ 0 ಇದೆ ಅಲ್ವಾ ಇಂಟರ್ವಲ್ ಅಲ್ಲಿ, ಸ್ಕ್ವೇರ್ ದಟ್ ಈಸ್ 0 ಆಗ್ಬಿಡುತ್ತೆ. ಹಾಗಾಗಿ ಅವ್ರು ಹೇಳ್ತಿರೋದೇನು, ಎ ನಾಟ್ ಆಫ್ ಎಕ್ಸ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಬರಬೇಕು ಪೂರ್ತಿ ಇಂಟರ್ವಲ್ಗೆ. ಬಟ್ ಇಲ್ಲಿ ಏನಾಗ್ತಿದೆ 1 ಪಾಯಿಂಟ್ ಹತ್ರ ಇದು 0 ಬರ್ತಿದೆ. ಹಾಗಾಗಿ ಇಲ್ಲಿ ಈ ರಿಸಲ್ಟ್ ಅನ್ನ ನಾವು ಅಪ್ಲೈ ಮಾಡಕ್ ಬರಲ್ಲ ಅಂತ. ಯೂನಿಕ್ ಸೊಲ್ಯೂಷನ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಓಕೆ, ಬಟ್ ಅಪ್ಲೈ ಮಾಡಕ್ ಬರಲ್ಲ ಅಂತ. ಇಲ್ಲಿ ಏನಾಗ್ಬಿಡುತ್ತೆ ಈ ತರ ಕೊಟ್ಟಾಗ ಕಂಡೀಷನ್ಸ್ ಪಕ್ಕ ಯೂನಿಕ್ ಸೊಲ್ಯೂಷನ್ ಅಂತ. ಓಕೆನಾ. ಯಾಕಂದ್ರೆ ಎರಡು ಕಂಡೀಷನ್ಸ್ ವರ್ಡ್ ಆಗ್ತಿದೆ ಅಲ್ವಾ. ಈ ತರ ಬಂದಾಗ ನೋಡಿ ಈ ರಿಸಲ್ಟ್ಸ್ ಯಾವ ತರ ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಈ ಎರಡು ರಿಸಲ್ಟ್ ಆದ್ರೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ ಅಂತ. ಆಗಿಲ್ಲ ಅಂತ ತಕ್ಷಣ ಯೂನಿಕ್ ಸೊಲ್ಯೂಷನ್ ಬರಲ್ಲ ಅಂತ ಏನಿಲ್ಲ. ಕ್ಲಿಯರಾ? ಈ ತರ ಅಪ್ಲೈ ಮಾಡ್ಬೇಕು ನೋಡಿ. ಇದು ವೆರಿ ಇಂಪಾರ್ಟೆಂಟ್ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೇಳಿದ್ರು. ಇದು ಕೋಎಫಿಷಿಯೆಂಟ್ಸ್ ಎಲ್ಲ ಏನಾಗಿರುತ್ತೆ ಹೇಳಿ ನೋಡೋಣ, ಇಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಕ್ಲಿಯರಾ? ಅಷ್ಟೇ ಕೇಳಿದ್ದವರು. ಕೋಎಫಿಷಿಯೆಂಟ್ಸ್ ಎಲ್ಲ ಏನಾಗಿರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ, ಅಷ್ಟು ಗೊತ್ತಿದ್ರೆ ಮುಗೀತು. ಓಕೆ, ನೆಕ್ಸ್ಟ್ ಡೆಫಿನೇಷನ್ ನೋಡೋಣ ಇವಾಗ ಒಂದು. ಸೊ ಡೆಫಿನೇಷನ್ ಆಫ್ ರಾನ್ಸ್ಕಿ ಅಂತ ಬರುತ್ತೆ. ಸೊ ಲೆಟ್ f1 f2 ಅಪ್ ಟು fn ಬಿ n ಫಂಕ್ಷನ್ಸ್ ಡಿಫೈನ್ಡ್ ಆನ್ ಅನ್ ಇಂಟರ್ವಲ್ i. ನೋಡಿ ಇಲ್ಲಿ ಪ್ರತಿ ಒಂದು ಫಂಕ್ಷನ್ಸ್ ಸೊಲ್ಯೂಷನ್ಸ್ ಇದೆ ನೋಡಿ, ಒಂದು ಸಮ್ ಇಂಟರ್ವಲ್ ಅಲ್ಲಿ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಓಕೆನಾ. ಕರೆಕ್ಟ್ ಆಗಿ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ದೆನ್ ದ ಡಿಟರ್ಮಿನೆಂಟ್ ಇದೆ ನೋಡಿ, ದಟ್ ಈಸ್ ರಾನ್ಸ್ಕಿನ್ ಅಂತ. ನಾನು ನಿನ್ನೆ ನಿಮಗೆ ಹೇಳಿದ್ದೆ 2 ಫಂಕ್ಷನ್ಸ್ ಇದ್ದಾಗ ಏನಾಗ್ತಿತ್ತು, ಅದು f1 f2 ಅಂತ ಇದೆ. ಸೊ ರಾನ್ಸ್ಕಿನ್ ಆಫ್ f1 f2 ಏನಾಗುತ್ತೆ ಹೇಳಿ ನೋಡೋಣ. ಫಸ್ಟ್ f1 ಬರ್ಕೊಳ್ತೀರಾ, f2 ಬರ್ಕೊಳ್ತೀರಾ. ಸೊ ಡೆಲ್ ಅಲ್ಲಿ f1 ಡ್ಯಾಶ್ ಮಾಡ್ತೀರಾ, ಎಕ್ಸ್ಟೆಂಡ್ ಮಾಡಿ 3 ಫಂಕ್ಷನ್ಸ್ಗೆ f1 f2 f3 3 ಫಂಕ್ಷನ್ಸ್ ಏನಾಗುತ್ತೆ 3 x 3 ಮ್ಯಾಟ್ರಿಕ್ಸ್ ಬರುತ್ತೆ. f1 ಬರುತ್ತೆ, f2 ಬರುತ್ತೆ, f3 f1 dash f2 dash f3 dash. ಈಗೇನು ಮತ್ತೆ ಡಬಲ್ ಡಿಫ್ರೆನ್ಸಿಯೇಷನ್ ಬರುತ್ತೆ. ಓಕೆನಾ. ಸೊ ಡಬಲ್ ಡಿಫ್ರೆನ್ಸಿಯೇಷನ್ 3 x 3 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ. ಕ್ಲಿಯರ್? ಈಗ ನಾವು n ಫಂಕ್ಷನ್ಸ್ ತಗೊಂಡಿರುತ್ತೆ ಅಂತಂದ್ರೆ n-1 ಟೈಮ್ಸ್ ಬರುತ್ತೆ. ಯಾಕಂದ್ರೆ ನೋಡಿ 3 ಫಂಕ್ಷನ್ಸ್ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ಆಗ್ತದೆ. n ಫಂಕ್ಷನ್ಸ್ ತಗೊಂಡ್ರೆ n-1 ಟೈಮ್ಸ್ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂತ. ಓಕೆನಾ. ಇದು ಈಸಿ ಇದೆ, ಆರಾಮಾಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ರಿಸಲ್ಟ್, ಭಯಂಕರ ಇಂಪಾರ್ಟೆಂಟ್ ಇದು. ಯಾವುದು ಅಂದ್ರೆ ಸೊ ಎಬೆಲ್ಸ್ ಲಿವೋಲಿಸ್ ಫಾರ್ಮುಲಾ ಅಂತ. ಓಕೆನಾ. ಸೊ ಇದು ಕೇಳ್ತಾರೆ, ಇದು ನೋಡಿ ಸಿಂಪಲ್ ಆಗಿದೆ. ಯಾವ ತರ ಅಂದ್ರೆ ಈಗ ನೋಡಿ, ಈಗ ರಾನ್ಸ್ಕಿ ನಟ್ 1 ಪಾಯಿಂಟ್ ಏನ್ ಬರುತ್ತೆ ಅಂತ ಇದು ಫಾರ್ಮುಲಾ. ಓಕೆನಾ. ಸೊ ರಾನ್ಸ್ಕಿ ನಟ್ 1 ಪಾಯಿಂಟ್ ಏನ್ ಬರುತ್ತೆ ಅಂತ
ಈ ತರ ನೆನ್ಪಿಟ್ಕೋಬೇಕು ನೀವು. ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು ಸೊ ಎ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಫಾರ್ಮುಲಾ ಇದು. ಸೊ ಎಬೆಲ್ಸ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದು ಸಿಂಪಲ್ ಆಗಿ. ಸೊ ಎ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಡಿಫರೆನ್ಷಿಯಲ್ ಈಕ್ವೇಶನ್ ಯಾವುದಕ್ಕೆ ಅಂದ್ರೆ ಸೆಕೆಂಡ್ ಆರ್ಡರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ಇಂಟು ವೈ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕೊಟ್ಟರು ಏನು ಸಮಸ್ಯೆ ಇಲ್ಲ, ಬಟ್ ಆರ್ ಆಫ್ ಎಕ್ಸ್ ನಾವು 0 ಮಾಡಬೇಕಾಗುತ್ತೆ ರಾನ್ಸ್ಕಿನ್ ಮಾಡೋದಕ್ಕೆ. ಓಕೆನಾ. ಸೊ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡ್ಕೋಬೇಕಾಗುತ್ತೆ ನಾವು. ಅದನ್ನ ಈಕ್ವಲ್ ಟು 0 ಮಾಡ್ಬೇಕು. ಅವ್ರು ಕೊಟ್ಟರೇನು ಕೊಡ್ಲಿಲ್ಲ ಅಂದ್ರೆ ಸೊ ಈಕ್ವಲ್ ಟು 0 ಮಾಡ್ಬೇಕು ನೀವು. ಓಕೆನಾ. ನೀನು ನಿಮ್ಗೆ ಹೇಳಿದ್ದೀನಿ. ಸೊ ಮೆಥಡ್ ಆಫ್ ರಿಲೇಷನ್ ಆಫ್ ಪ್ಯಾರಾಮೀಟರ್ಸ್ ಅಲ್ಲಿ ಸೊ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡ್ಕೊಳ್ಳೋಕೆ ನಾವು ಏನ್ ಮಾಡ್ತಿದ್ವಿ, ಆರ್ ಆಫ್ ಎಕ್ಸ್ ಅನ್ನ 0 ಅಂತ ತಗೊಳ್ತಿದ್ವಿ, ಅಂದ್ರೆ ಹೋಮೋಜಿನಿಯಸ್. ಓಕೆನಾ. ಹಾಗಾಗಿ ರಾನ್ಸ್ಕಿನ್ ಅಂತ ಮಾತಾಡ್ತೀವಿ ಅಂದ್ರೆ ಹೋಮೋಜಿನಿಯಸ್ಗೆ ಅಂತ ಅದು. ಓಕೆನಾ. Okay, so Ranskin of x equal to a into e power minus integration of p of x into dx. Okay, ನಾನ್ ಹೋಮೋಜಿನಿಯಸ್ ಕಂಡಿಡಿತೀವಿ. ಹೋಮೋಜಿನಿಯಸ್ ಕೊಟ್ಟರೆ ನೋ ಪ್ರಾಬ್ಲಮ್, ಬಟ್ ನಾನ್ ಹೋಮೋಜಿನಿಯಸ್ ಕೊಟ್ಟರೆ ಏನ್ ಮಾಡ್ಬೇಕು, ಅದನ್ನ ಹೋಮೋಜಿನಿಯಸ್ ಆಗಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆರ್ ಆಫ್ ಎಕ್ಸ್ ಏನ್ ಮಾಡಬೇಕು, ಈಕ್ವಲ್ ಟು 0 ಮಾಡಬೇಕು. ಓಕೆನಾ. ಸೊ ಈ ತರ ಇದೆ ಫಾರ್ಮುಲಾ, ಇದು ನೋಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಎಲ್ಲಿ ತಗೊಳ್ತಿದ್ದೀನಿ ಅಂದ್ರೆ ನೋಡಿ, ಇಲ್ಲಿ ತಗೊಳ್ತಿದ್ದೀನಿ ನಾವು ಕೋಎಫಿಷಿಯಂಟ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಆ ಪಿ ಆಫ್ ಎಕ್ಸ್ ಇದು. ಓಕೆನಾ. ಇದನ್ನ ಬೇಕಾದ್ರೆ ನೀವು ಬರ್ಕೊಳ್ಳಿ. ಸೊ ಈ ತರ ಇರುತ್ತೆ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಎಬೆಲ್ಸ್ ಫಾರ್ಮುಲಾ ಇದೆ ನೋಡಿ ಫಾರ್ ರಾನ್ಸ್ಕಿನ್ ಯಾವ ತರ ಅಂದ್ರೆ, ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇಂಪಾರ್ಟೆಂಟ್ ಇದೆ ಫಾರ್ಮುಲಾ, ಅದನ್ನ ನೋಡ್ಕೊಳ್ಳಿ. ನೋಡಿ ಕೆ ಸೆಟ್ ಲೆವೆಲ್ಗೆ ಏನ್ ಬೇಕೋ ಅಷ್ಟೇ ನಾನು ನಿಮಗೆ ಹೇಳೋದು. ಓಕೆನಾ. ಸೊ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನೋಡಿ ಏನ್ ಕೊಡಿದ್ರೆ ನೆಕ್ಸ್ಟ್. ಸೊ ರಾನ್ಸ್ಕಿನ್ ಇದೆ ನೋಡಿ, ಪ್ರಾಪರ್ಟೀಸ್ ಕೇಳಿದ್ರೆ ಕೇಳಬಹುದು ನಿಮಗೆ. ಸೊ ರಾನ್ಸ್ಕಿನ್ ಆಫ್ ಎನಿ 2 ಸೊಲ್ಯೂಷನ್ಸ್ ಆಫ್ 1. ಅಲ್ಲಿ 1 ಅಂದ್ರೆ ಯಾವ್ದು ಅಂತ ಗೊತ್ತಿರಬೇಕು ನಿಮ್ಗೆ. ಯಾವ್ದಿದು? ಸೆಕೆಂಡ್ ಆರ್ಡರ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇದು. ಕರೆಕ್ಟ್ ಅಲ್ವಾ? ಸೆಕೆಂಡ್ ಆರ್ಡರ್ ಇದೆ, ಹೋಮೋಜಿನಿಯಸ್ ಆಗಿದೆ, ಸೊ ಲೀನಿಯರ್ ಆಗಿದೆ. ಸೊ ಸೆಕೆಂಡ್ ಆರ್ಡರ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮಾತ್ರ ಮಾತಾಡ್ತಿರೋದು, ನಾನ್ ಹೋಮೋಜಿನಿಯಸ್ಗೆ ಮಾತಾಡ್ತಿಲ್ಲ ಅಲ್ಲಿ. ಸೊ ಏನಾಗುತ್ತೆ ನೋಡಿ, ರಾನ್ಸ್ಕಿನ್ ಆಫ್ ಎನಿ 2 ಸೊಲ್ಯೂಷನ್ಸ್ ಆಫ್ 1 ಈಸ್ ಐದರ್ ಅಂದ್ರೆ ಹೋಮೋಜಿನಿಯಸ್ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ಗೆ ರಾನ್ಸ್ಕಿನ್ ನಾವು ಕಂಡುಹಿಡಿತೀವಲ್ವಾ, ಏನಾಗುತ್ತೆ ಹೇಳಿ, ಸೆಕೆಂಡ್ ಆರ್ಡರ್ ಅಂದ್ರೆ 2 ಸೊಲ್ಯೂಷನ್ಸ್ ಬರುತ್ತೆ. ಓಕೆನಾ. ಅದಕ್ಕೆ ರಾನ್ಸ್ಕಿನ್ ಬರುತ್ತಲ್ಲ, ಅದೇನಾಗಿರುತ್ತೆ ಅಂದ್ರೆ ಐದರ್ ಐಡೆಂಟಿಕಲಿ 0 ಆಗಿರುತ್ತೆ. ಅಂದ್ರೆ ರಾನ್ಸ್ಕಿನ್ ಆಲ್ವೇಸ್ ಐಡೆಂಟಿಕಲಿ 0 ಆಗಿರುತ್ತೆ, ಆರ್ ನೆವರ್ 0 ಆನ್ ಗಿವನ್ ಇಂಟರ್ವಲ್ ಐ. ಅಂದ್ರೆ ನೋಡಿ ಕೊಟ್ಟಿರೋಂಥ ಇಂಟರ್ವಲ್ ಅಲ್ಲಿ ರಾನ್ಸ್ಕಿನ್ ಇದೆ ನೋಡಿ, ಪೂರ್ತಿ 0 ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಆದ್ರೆ 1 ಪಾಯಿಂಟ್ ಹತ್ರ 0 ಆಯ್ತು ಅಂದ್ರೆ ಪೂರ್ತಿ ಇಂಟರ್ವಲ್ ಅಲ್ಲಿ 0 ಆಗ್ಬಿಡುತ್ತೆ. ಸೊ ನೆವರ್ 0. 1 ಪಾಯಿಂಟ್ ಹತ್ರ ನಿಮಗೆ ಏನಾದ್ರು ಗೊತ್ತಾಯ್ತು ಕ್ಲೂ ಅಂತಂದ್ರೆ ನಾಟ್ ಈಕ್ವಲ್ ಟು 0. ಓಕೆನಾ. ರಾನ್ಸ್ಕಿನ್ ನಾಟ್ ಈಕ್ವಲ್ ಟು 0 ಆಗ್ತಿದೆ ಅಂತ ಗೊತ್ತಾಯ್ತು ಅಂದ್ರೆ ಆ ಪೂರ್ತಿ ಇಂಟರ್ವಲ್ ಏನಾಗ್ಬಿಡುತ್ತದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಓಕೆನಾ. ಅದಕ್ಕೆ ಹೇಳ್ತಾರೆ ಅವರು ಐಡೆಂಟಿಕಲಿ 0 ಆಗಿರುತ್ತೆ. ಐಡೆಂಟಿಕಲಿ 0 ಅಂದ್ರೆ ಏನಂತ ನೋಡಿ, ಈ ತರ ಸಿಂಬಲ್. ಸೊ ರಾನ್ಸ್ಕಿನ್ ಐಡೆಂಟಿಕಲಿ 0 ಅಂತ ಹಿಂಗೆ ತಗೊಳ್ತೀವಿ ನಾವು, ಅಂದ್ರೆ ಪೂರ್ತಿ ಇಂಟರ್ವಲ್ಗೆ ಅಂತ. ಒಂದೇ ಮಾತಲ್ಲಿ ಪೂರ್ತಿ ಇಂಟರ್ವಲ್ ಫಾರ್ ಆಲ್ ಎಕ್ಸ್ ಅಂತ. ಸೊ ಬಿಲಾಂಗ್ಸ್ ಟು ಗಿವನ್ ಇಂಟರ್ವಲ್ ಐ. ಓಕೆನಾ. ಸೊ ಇದರ ಐಡೆಂಟಿಕಲಿ 0 ಆರ್ ನೆವರ್ 0 ಅಂತ. ಓಕೆನಾ. ಅಂದ್ರೆ ಇವಾಗ ನಾನೊಂದು ಈ ಸ್ಟೇಟ್ಮೆಂಟ್ ಯಾವ ತರ ಅಂತಂದ್ರೆ, ನಾನು ಈ ತರ ಕೊಟ್ಬಿಡ್ತೀನಿ ಅನ್ಕೊಳ್ಳಿ. ಇವಾಗ ರಾನ್ಸ್ಕಿನ್ ಇದೆ ನೋಡಿ, 0 ಆಗ್ತಿದೆ ಅಟ್ ಎಕ್ಸ್ ಈಕ್ವಲ್ ಟು 1/2. ಓಕೆನಾ. ಇವಾಗ ಇಂಟರ್ವಲ್ ಕೊಟ್ಟಿರ್ತೀನಿ ನಾನು 0 to 1 ಅಂತ ಕೊಟ್ಟಿರ್ತೀನಿ. ಈಗ ರಾನ್ಸ್ಕಿನ್ 1 ಪಾಯಿಂಟ್ ಹತ್ರ ಗೊತ್ತಾಗ್ತಿದೆ 0 ಬರ್ತೀನಿ ಅಂತ. ಹಾಗಾಗಿ ಈ ಇಂಟರ್ವಲ್ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಪೂರ್ತಿ 0ನೇ ಆಗ್ಬಿಡುತ್ತೆ. ಯಾಕೆಂದ್ರೆ ಐಡೆಂಟಿಕಲಿ 0 ಆಗ್ಬಿಡುತ್ತೆ ಪೂರ್ತಿ. 1 ಪಾಯಿಂಟ್ ಹತ್ರ ಗೊತ್ತಾಗ್ಬಿಟ್ರೆ ಮುಗೀತು. ಇನ್ನೊಂದು ಏನಂತಂದ್ರೆ ರಾನ್ಸ್ಕಿನ್ ಇದೆ ನೋಡಿ, 1 ತಗೊಳ್ತೀನಿ ಅಟ್ ಎಕ್ಸ್ ಈಕ್ವಲ್ ಟು 1/2, ಸೇಮ್ ಇಂಟರ್ವಲ್ ತಗೊಳ್ತೀನಿ 12 to 0,1. ಇವಾಗ ಏನಾಗುತ್ತೆ ಹೇಳಿ ನೋಡೋಣ. ಹಂಗಾರೆ ಈ ಇಂಟರ್ವಲ್ ಅಲ್ಲಿ ಅದು, ಈ ಇಂಟರ್ವಲ್ ಅಲ್ಲಿ ರಾನ್ಸ್ಕಿನ್ ಏನಾಗುತ್ತೆ ಬರುತ್ತೆ ಅಂತ. ಒಂದೇ ಬರ್ಬೇಕಂತಿಲ್ಲ, ನಾನ್ 0 ಬರುತ್ತೆ ಅಂತ. ಓಕೆನಾ. ಸೊ ಐಡೆಂಟಿಕಲಿ 0 ಆರ್ ನೆವರ್ 0. ಓಕೆ. ನೆಕ್ಸ್ಟ್ ನೋಡಿ, ಸೊ ಹೋಮೋಜಿನಿಯಸ್ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ ನೋಡಿ, ಅದಕ್ಕೆ ಮಾತ್ರ ರಿಸಲ್ಟ್ಸ್ ಹೋಗ್ತಾ ಇರಲಿ. F1 F2 2 ಸೊಲ್ಯೂಷನ್ಸ್ ಆಫ್ 1 ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗಬೇಕು ಅಂತಂದ್ರೆ ಓವರ್ ಐ ಗಿವನ್ ಇಂಟರ್ವಲ್ ಐ. ಓಕೆ. ನಾವು ಲೀನಿಯರ್ ಆಲ್ಜಿಬ್ರಾದಲ್ಲಿ ನೋಡಿದೀವಿ, ಅಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತಂದ್ರೆ ಡೆಲ್ ಮಾಡಿದಾಗ ಏನ್ ಬರಬೇಕಾಗಿತ್ತು, 0. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ನಾಟ್ ಈಕ್ವಲ್ ಟು 0. ಲೀನಿಯರ್ಲಿ ಡಿಪೆಂಡೆಂಟ್ ಡೆಲ್ ಇರಬೇಕು. ಈಗ ಡೆಲ್ ಅಲ್ವಾ ಇವಾಗ ಇದು ರಾನ್ಸ್ಕಿನ್ ಅಂದ್ರೆ, ಆವಾಗ ಏನಾಗ್ಬಿಡುತ್ತೆ 0. ಯಾವಾಗ ಲೀನಿಯರ್ಲಿ ಡಿಪೆಂಡೆಂಟ್, ಇಫ್ ಅಂಡ್ ಓನ್ಲಿ ಕಂಡೀಷನ್.
ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಏನಾಗ್ಬಿಡುತ್ತೆ ಇಲ್ಲಿ ರಾನ್ಸ್ಕಿನ್ ನಾಟ್ ಈಕ್ವಲ್ ಟು 0 ಬರುತ್ತೆ. ಕ್ಲಿಯರಾ? ನೋಡಿ ತುಂಬಾ ಇಂಪಾರ್ಟೆಂಟ್ ಇವೆರಡು ಸ್ಟೇಟ್ಮೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಈ ಲೆವೆಲ್ ಕೇಳ್ತಾರೆ ಅಷ್ಟೇ ಕೇಳಿದ್ರೆ. ನೆಕ್ಸ್ಟ್ ನೋಡಿ, ಇಲ್ಲಿದೆ ನೋಡಿ. ಇವಾಗ ನಾನು ಮಾತಾಡ್ತಿರೋದು ಏನಂತಂದ್ರೆ ಹೋಮೋಜಿನಿಯಸ್ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ ಇಫ್ ಅಂಡ್ ಓನ್ಲಿ ಕಂಡೀಷನ್. ಓಕೆನಾ? ಅಂದ್ರೆ ರಾನ್ಸ್ಕಿನ್ 0 ಆದ್ರೆ ಇವೆರಡು ಏನಾಗ್ಬಿಡುತ್ತೆ ಫಂಕ್ಷನ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಸೊ F1 F2 ಲೀನಿಯರ್ ಇಂಡಿಪೆಂಡೆಂಟ್ ಆದ್ರೆ ರಾನ್ಸ್ಕಿನ್ ಏನಾಗುತ್ತೆ ನಾಟ್ ಈಕ್ವಲ್ ಟು 0 ಆಗುತ್ತೆ ಅಂತ. ಓಕೆನಾ? A ಇಂಪ್ಲೈಸ್ B ಅಂಡ್ B ಇಂಪ್ಲೈಸ್ A ಆಗುತ್ತೆ ಅಂತ. ಬಟ್ ಇವಾಗ ನೋಡಿ ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇರುತ್ತಲ್ವಾ, ಪ್ಲಸ್ ಹೋಮೋಜಿನಿಯಸ್ ಗೊತ್ತಿಲ್ಲ ನಮಗೆ ಎಂತ ಈಕ್ವೇಷನ್ ಇದೆ ಅಂತ ಗೊತ್ತಿಲ್ಲ. 2 ಸೊಲ್ಯೂಷನ್ಸ್ ಇದೆ ಇವಾಗ. F1 F2 B2 ಫಂಕ್ಷನ್ಸ್ ಅಥವಾ ಸೊಲ್ಯೂಷನ್ಸ್ ಡಿಫೈನ್ಡ್ ಆನ್ ಸಮ್ ಇಂಟರ್ವಲ್ I ಸಚ್ ದಟ್ ರಾನ್ಸ್ಕಿನ್ ಇದೆ ನೋಡಿ ನಾಟ್ ಈಕ್ವಲ್ ಟು 0 ಬಂದ್ರೆ ನಾಟ್ ಈಕ್ವಲ್ ಟು 0 ಬಂದ್ರೆ ಫಾರ್ ಸಮ್ x ಬಿಲಾಂಗ್ಸ್ ಟು I. ಸೊ ದೆನ್ F1 F2 ಏನಾಗ್ಬಿಡುತ್ತಂತೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ರಿಸಲ್ಟ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್. ಸೊ ರಾನ್ಸ್ಕಿನ್ ಇದೆ ನೋಡಿ F1 F2 0 ಬರ್ತಿದೆ ಫಾರ್ ಆಲ್ x ಬಿಲಾಂಗ್ಸ್ ಟು I. ಸೊ ದೆನ್ F1 F2 ಮೇ ಆರ್ ಮೇ ನಾಟ್ ಲೀನಿಯರ್ಲಿ ಡಿಪೆಂಡೆಂಟ್. ಸೊ ಯಾವಾಗ ಆಗುತ್ತೆ ಅಂತ ನೋಡಿ ಇಫ್ ಅಂಡ್ ಓನ್ಲಿ ಕಂಡೀಷನ್ ಯಾವಾಗ ಆಗುತ್ತೆ ಅಂದ್ರೆ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಾಗ ಮಾತ್ರ ಆಗುತ್ತೆ. ಓಕೆನಾ? ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ನಿಮಗೆ ಏನಾದ್ರು ರಾನ್ಸ್ಕಿನ್ ನಾಟ್ ಈಕ್ವಲ್ ಟು 0 ಬಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಬಿಡಿ. ಓಕೆನಾ? ಸೊ ರಾನ್ಸ್ಕಿನ್ ನಿಮಗೆ 0 ಬಂತಂದ್ರೆ ನೆಕ್ಸ್ಟ್ ಲೀನಿಯರ್ ಡಿಪೆಂಡೆಂಟ್ ಅಂತ ಹೇಳಕ್ ಹೋಗ್ಬೇಡಿ. ಸೊ ಮೇ ಆರ್ ಮೇ ನಾಟ್ ಟು ಬಿ. ಓಕೆನಾ? ನೋಡಿ ನೆಟ್ ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಇವೆರಡೂನ್ನ ಎಲ್ಲರೂ ಓದಿರ್ತಾರೆ, ಕೊಡಲ್ಲ ಇವರು ಇಂಥವನ್ನ, ಇದನ್ನೇ ಕೊಡೋದು ಅವರು. ಇಲ್ಲಿದೆ ನೋಡಿ. ಸೊ ನೋಟ್ 9 ಮತ್ತೆ 10 ಕೊಟ್ಟಿರ್ತಾರೆ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇದು ಕೊಡ್ತಾ ಇದ್ದಾರೆ. ಓಕೆನಾ? ಅದಕ್ಕೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ರಾನ್ಸ್ಕಿನ್ ಏನಾದ್ರು ನಮಗೆ 0 ಆಯ್ತು ಅಂತಂದ್ರೆ F1 F2 ಮೇ ಆರ್ ಮೇ ನಾಟ್ ಟು ಬಿ ಲೀನಿಯರ್ಲಿ ಡಿಪೆಂಡೆಂಟ್. ಓಕೆನಾ? ಬಟ್ ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ ಆಗುತ್ತೆ ಅಂತಂದ್ರೆ ಹೋಮೋಜಿನಿಯಸ್ ಪ್ಲಸ್ ಲೀನಿಯರ್ ಇದ್ದಾಗ. ಓಕೆನಾ? ಹೋಮೋಜಿನಿಯಸ್ ಪ್ಲಸ್ ಲೀನಿಯರ್ ಇರಬೇಕು. ಸೊ ಆರ್ಬಿಟ್ರಿ ನಾವು ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದ್ದಾವಲ್ಲ ವರ್ಡ್ ಆಗಲ್ಲ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಕರೆಕ್ಟ್ ಆಗಿ. ನೋಡಿ ಇದೆಲ್ಲ ಈಸಿ ಇದೆ. ಓಕೆನಾ? ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು. ಬಟ್ ಇವಾಗ ಸದ್ಯ K-ಸೆಟ್ ಲೆವೆಲ್ಗೆ ಇದೆಲ್ಲ ಬಂದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸ್ಕಿಪ್ ಆಗ್ತೀನಿ. ಓಕೆ, ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟು. ಇಲ್ಲಿದೆ ನೋಡಿ. The collection of all solutions of linear homogeneous ordinary differential equation of order n forms a vector space of dimension n. Correct alva idu? Correct alva statement? The collection of all solutions of linear homogeneous ordinary differential equation of order n forms a vector space of dimension n. ನಿಮಗೆ ಹೇಳಿದ್ದೀನಿ ನಾನು. ಸೊ linear homogeneous ordinary differential equation ಏನಾಗುತ್ತೆ always forms a vector space. Solutions of all ಅದು ಆಗ್ಬಿಡುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಸೊ ಡಿ ಸ್ಕ್ವೇರ್ ವೈ ಬೈ, ಇವಾಗ ಇದ್ರ ಅರ್ಥ ಏನಂತ ನೋಡಿ, ವೆಕ್ಟರ್ ಸ್ಪೇಸ್ ಯಾವ ತರ ಫಾರ್ಮ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅದು ಈ ತರ, ಅದು ಬಿ ಈಕ್ವಲ್ ಟು ನೋಡಿ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಅಂತ ವೈ ಅಂತ ಬರ್ಕೋಬೇಕು. ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಅಲ್ವಾ ಇದು? ಕಲೆಕ್ಷನ್ ಆಫ್ ಸೊಲ್ಯೂಷನ್ಸ್ ಸಚ್ ದಟ್ ಯಾವ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಏನ್ ಕೊಟ್ಟಿದ್ದಾರೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6y ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದು ವೆಕ್ಟರ್ ಸ್ಪೇಸ್ ಅನ್ನ ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ವೆಕ್ಟರ್ ಸ್ಪೇಸ್ ಅಂದ್ರೆ 0 ಸೊಲ್ಯೂಷನ್ ಇರಬೇಕು. ಈಗ y ಈಕ್ವಲ್ ಟು 0 ತಗೊಂಡ್ರೆ ವರ್ಡ್ ಆಗೋದಲ್ವಾ ಇದು? ಇವಾಗ 0 ನ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಮೈನಸ್ 5 ಪ್ಲಸ್ 6 ಇಂಟು 0 ಆಗುತ್ತೆ. ಸೊ 0 ಬರ್ತಿದೆ ಅಲ್ವಾ? LHS ಈಕ್ವಲ್ ಟು RHS ಅಂದ್ರೆ y ಈಕ್ವಲ್ ಟು 0 ನ ಸೊಲ್ಯೂಷನ್ ಈ ತಗೊಂಡ್ರೋ ಸೆಟ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ? ಇವಾಗ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ನಿಮ್ಗೆ ಮೆಥಡ್ ಗೊತ್ತಿದೆ, ಕಂಡುಹಿಡಿಯೋದಕ್ಕೆ ಏನ್ ಮಾಡ್ತೀರಾ? ಸೊ ಎಕ್ಸಾಕ್ಟ್ ಈಕ್ವೇಷನ್ m ಸ್ಕ್ವೇರ್ plus 5m plus 6 is 0. ಸೊ m ಸ್ಕ್ವೇರ್ ಮೈನಸ್ 3m ಮೈನಸ್ 2m ಪ್ಲಸ್ 6 ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ m ಈಕ್ವಲ್ ಟು ಏನಾಗ್ಬಿಡುತ್ತೆ 3 ಆಗುತ್ತೆ, 2 ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ? c1 e ಪವರ್ 3x ಪ್ಲಸ್ c2 e ಪವರ್ 2x ಬರುತ್ತೆ ಅಲ್ವಾ? ಇವಾಗ ಇಲ್ಲಿ ಏನ್ ಬಂದಿದ್ದೀರಾ ದಟ್ ಇಸ್ ಸೊಲ್ಯೂಷನ್ y ಅಂತ. ಅದನ್ನ ತಗೊಂಡೋಗ್ಬಿಟ್ಟು ಇಲ್ಲಿ ಕೊಟ್ರೆ ಸೆಟ್ ಏನ್ ಬರುತ್ತೆ? y ಬದಲು ಏನ್ ಬರೀತೀರಾ ನೀವು? c1 ಇಂಟು e ಪವರ್ 3x plus c2 into e power 2x. c1 c2 ಏನಾಗಿದೆ ನೋಡಿ ಅಲ್ಲಿ ಬಿಲಾಂಗ್ಸ್ ಟು r ಗಿವನ್ ಫೀಲ್ಡ್ r. ಓಕೆನಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು
ಈ ಇದೆ ನೋಡಿ. ಸೊ ವೆಕ್ಟರ್ ಸ್ಪೇಸ್ ನಾನು ಬರ್ಕೊಂಡೆ ನಾನು ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಇದು ಬರ್ತಿದೆ ಅಲ್ವಾ. ಇದೇನಾಗುತ್ತೆ ಆಲ್ವೇಸ್ ಫಾರ್ಮ್ಸ್ ವೆಕ್ಟರ್ ಸ್ಪೇಸ್ ಆಗುತ್ತೆ ಇದು. ಓಕೆನಾ, 0 ಎಲಿಮೆಂಟ್ ಕೂಡ ಬರುತ್ತೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ವೆಕ್ಟರ್ ಅಡಿಷನ್ ತಗೊಂಡು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ತಗೊಂಡು ಇಲ್ಲಿ ತಗೊಂಡೋಗಿ ಕೊಡಿ. ಸೊ ವೆಕ್ಟರ್ ಸ್ಪೇಸ್ ಆಗಿ ಬರುತ್ತೆ ನಮಗೆ. ಓಕೆ, ಇವಾಗ ಬೇಸಿಸ್ ಏನಾಗುತ್ತೆ ಅಂದ್ರೆ ನೋಡಿ, ಇದು ವೆಕ್ಟರ್ ಸ್ಪೇಸು. ಇದಕ್ಕೆ ಬೇಸಿಸ್ ಏನಂತಂದ್ರೆ ಈ ವೆಕ್ಟರ್ ಸ್ಪೇಸ್ಗೆ e⁻3x, ಇನ್ನೊಂದು e⁻2x. ಅರ್ಥ ಆಯ್ತಾ? ದಿಸ್ ಇಸ್ ದ ಬೇಸಿಸ್ ಇವಾಗ. ಓಕೆನಾ, ಎಷ್ಟು ಎಲಿಮೆಂಟ್ಸ್ ಇದೆ? 2 ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಡೈಮೆನ್ಷನ್ ಆಫ್ ವಿ ಏನಾಗುತ್ತೆ? 2 ಆಗುತ್ತೆ. 2 ಆಗುತ್ತೆ. ಓಕೆನಾ, ಅಂದ್ರೆ ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ 2 ತಗೊಂಡಿದ್ವಿ. ಸೊ ಹೋಮೋಜಿನಿಯಸ್ ಪ್ಲಸ್ ಲೀನಿಯರ್ ಆಗಿದೆ. ಅವಾಗ ಏನಾಗುತ್ತೆ? ಡೈಮೆನ್ಷನ್ 2 ಆಗುತ್ತೆ. ಇಲ್ಲಿ ಏನಾದ್ರೂ ನಾವು 3 ತಗೊಂಡ್ರೆ ಆಫ್ ಆರ್ಡರ್ ಡೈಮೆನ್ಷನ್ ಬರುತ್ತೆ 3 ಬರುತ್ತೆ. ಯಾಕೆಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ 3 ಬರುತ್ತೆ. 10 ತಗೊಂಡ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ 10 ಬರುತ್ತೆ. ಸೊ 10 ಒಂದೊಂದು ಇರುತ್ತೆ ಡೈಮೆನ್ಷನ್. ಎಸ್ 10 ಆಗುತ್ತೆ. ಓಕೆನಾ, ಈ ತರ ಇದೆ, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ಎ ಲೀನಿಯರ್ ಹೋಮೋಜಿನಿಯಸ್ ODE ಆಫ್ ಆರ್ಡರ್ n is n ಅಂತ. ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ಎ ಲೀನಿಯರ್ ಹೋಮೋಜಿನಿಯಸ್ ಅಂದ್ರೆ ಈಗ ಡೈಮೆನ್ಷನ್ ಏನಿದೆ? ಡೈಮೆನ್ಷನ್ n. ಸೊ ಡೈಮೆನ್ಷನ್ ಏನಿದೆ ಅಂತಂದ್ರೆ, ಸೊ ಲಾರ್ಜೆಸ್ಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಫ್ ಆರ್ಡರ್ ಏನಿರುತ್ತೆ? n ಇರುತ್ತೆ. ಸೊ n+1 ಆಗ್ಬಿಟ್ಟು ಲೀನಿಯರ್ ಡಿಪೆಂಡೆಂಟ್ ಆಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ n ಇರುತ್ತೆ ಅಂತ. ಓಕೆನಾ, ಸೊ ಲೆಸ್ ದಾನ್ ಆರ್ ಈಕ್ವಲ್ ಟು n ಬರ್ಬೋದು ಅಂತ. ಸೊ ಸಬ್ಸೆಟ್ ಆಫ್ ಎವರಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಏನಾಗ್ಬಿಡುತ್ತೆ? ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಅಂದ್ರೆ ಇವಾಗ ಲೀನಿಯರ್ಲಿ ಇಂಡಿಪೆಂಡೆಂಟ್ ಇದಾವೆ ನೋಡಿ ಸೊಲ್ಯೂಷನ್ಸ್, ಲೆಸ್ ದಾನ್ ಆರ್ ಈಕ್ವಲ್ ಟು n ಬರ್ಬೋದು ಅಂತ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸೊ ಲೀನಿಯರ್ ಕಾಂಬಿನೇಷನ್ ಆಫ್ ಸೊಲ್ಯೂಷನ್ಸ್ ಆಫ್ ಎ ಹೋಮೋಜಿನಿಯಸ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಲೀನಿಯರ್. ಓಕೆನಾ, ಈಸ್ ಅಗೇನ್ ಏನಾಗ್ಬಿಡುತ್ತೆ ನೋಡಿ, ಸೊಲ್ಯೂಷನ್ ಆಗುತ್ತೆ. ಸೊ ಲೀನಿಯರ್ ಕಾಂಬಿನೇಷನ್, ಇವಾಗ ಡಿಫರೆನ್ಷಿಯಲ್ ಈಕ್ವೇಷನ್ ಇರುತ್ತೆ ಅನ್ಕೊಳ್ಳಿ, ಇಲ್ಲಿ e⁻3x ಬಂದಿದೆ, e⁻2x ಬಂದಿದೆ. ಇವೆರಡು ಸೊಲ್ಯೂಷನ್ಸ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಇವಾಗ ಅಲ್ವಾ. ಸೊ ಲೀನಿಯರ್ ಕಾಂಬಿನೇಷನ್ ಏನಾಗ್ಬಿಡುತ್ತೆ? C1 × e⁻3x ಪ್ಲಸ್ C2 × e⁻2x ಇದು ಏನಾಗ್ಬಿಡುತ್ತೆ? ಸೊಲ್ಯೂಷನ್ ಆಗುತ್ತೆ ಅಂತ. ಅಂದ್ರೆ C1 C2 ನೀವು ಏನಾದ್ರು ತಗೊಂಡು ಹೋಗ್ಬೋದು ಇವಾಗ ಆರ್ಬಿಟ್ರಿ. C1 = 10 ತಗೊಳ್ಳಿ, C2 = 10 ತಗೊಳ್ಳಿ. ಅವಾಗ ಏನಾಗ್ಬಿಡುತ್ತೆ? ಅದು ತಗೊಂಡ್ರೆ 10 × e⁻3x ಪ್ಲಸ್ 10 × e⁻2x ಇಸ್ ಆಲ್ಸೋ ಸೊಲ್ಯೂಷನ್. C1 ಅನ್ನ 0 ತಗೊಳ್ಳಿ, C2 ಅನ್ನ 1 ತಗೊಳ್ಳಿ, ಅವಾಗ ಏನ್ ಬರುತ್ತೆ? e⁻2x ಬರುತ್ತೆ, ಇಸ್ ಆಲ್ಸೋ ಸೊಲ್ಯೂಷನ್. ಅಂದ್ರೆ ಲೀನಿಯರ್ ಕಾಂಬಿನೇಷನ್ಸ್ ಇದಾವೆ ನೋಡಿ, ನೀವು ಯಾವ್ದೇ ತಗೊಳ್ತಾ ಹೋಗಿ C1 C2ಗೆ ಚಾಯ್ಸು, ಅವೆಲ್ಲ ಏನಾಗ್ಬಿಡುತ್ತೆ ಹೇಳಿ? ಸೊಲ್ಯೂಷನ್ಸ್ ಆಗುತ್ತೆ ಅಂತ. ಓಕೆನಾ, ನೆಕ್ಸ್ಟ್ ಈಗ f(x) ಬಿಟ್ಟು ಮಾತಾಡ್ತಿದ್ವಿ. ಇವಾಗ f(x) ಅಲ್ಲಿ ತಗೊಂಡ್ಬಿಡೋಣ. ಇವಾಗ f(x) ತಗೊಂಡು ಸೊ ನಾಟ್ ಈಕ್ವಲ್ ಟು 0 ತಗೊಂಡ್ಬಿಡಿ. ದಟ್ ಈಸ್ ನಾನ್ ಹೋಮೋಜಿನಿಯಸ್. ಓಕೆನಾ, ಲೀನಿಯರ್ ಕಾಂಬಿನೇಷನ್ ಆಫ್ ಸೊಲ್ಯೂಷನ್ಸ್ ಆಫ್ ನಾನ್ ಹೋಮೋಜಿನಿಯಸ್ ODE ಇದೆ ನೋಡಿ. ಸೊ ನಾಟ್ ಆಲ್ವೇಸ್ ಎ ಸೊಲ್ಯೂಷನ್. ಈಗ ಹೋಮೋಜಿನಿಯಸ್ ಆದಾಗ ಏನಾಗುತ್ತೆ? ಲೀನಿಯರ್ ಕಾಂಬಿನೇಷನ್ ಕೂಡ ಸೊಲ್ಯೂಷನ್ ಆಗುತ್ತೆ. ಸೊ ನಾನ್ ಹೋಮೋಜಿನಿಯಸ್ ಬಂದಾಗ ಏನಾಗುತ್ತೆ? ಲೀನಿಯರ್ ಕಾಂಬಿನೇಷನ್ ನೀಡ್ ನಾಟ್ ಟು ಬಿ ಸೊಲ್ಯೂಷನ್. ಸೊಲ್ಯೂಷನ್ ಆಗ್ಬೇಕಾದ್ರೆ ಏನಾಗಬೇಕು? ಒಂದು ಕಂಡೀಷನ್ ಇದೆ ನೋಡಿ, ಇಫ್ ಅಂಡ್ ಓನ್ಲಿ C1 + C2 ಪ್ಲಸ್ C2 ಪ್ಲಸ್ ಅಪ್ ಟು Cn = 1 ಬರಬೇಕು. ಓಕೆನಾ, ಸೊ ಆಮೇಲೆ ಇಲ್ಲಿದೆ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ನಾನ್ ಹೋಮೋಜಿನಿಯಸ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಡಸ್ ನಾಟ್ ಫಾರ್ಮ್ ಎ ವೆಕ್ಟರ್ ಸ್ಪೇಸ್. ಯಾಕೆ ಹೇಳಿ ನೋಡೋಣ. ನಾನ್ ಹೋಮೋಜಿನಿಯಸ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ ನೋಡಿ, ಸೊಲ್ಯೂಷನ್ಸ್ ಆಫ್ ಡಸ್ ನಾಟ್ ಫಾರ್ಮ್ ಎ ವೆಕ್ಟರ್ ಸ್ಪೇಸ್ ಅಂತ ಹೇಳ್ತಾರೆ. ಯಾಕೆ ಆಗಲ್ಲ ಅಂತಂದ್ರೆ, ಇವಾಗ ಡಿಫರೆನ್ಷಿಯಲ್ ಈಕ್ವೇಷನ್ ಇಲ್ಲಿದೆ, ದಿಸ್ ಇಸ್ ನಾನ್ ಹೋಮೋಜಿನಿಯಸ್. f(x) ಏನಾಗಿರುತ್ತೆ ಅಲ್ಲಿ? ನಾಟ್ ಈಕ್ವಲ್ ಟು 0 ಇರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ 0 ಸೊಲ್ಯೂಷನ್ ಇದೆ ನೋಡಿ. ಈಗ ವೆಕ್ಟರ್ ಸ್ಪೇಸ್ ಆಗ್ಬೇಕಂದ್ರೆ 0 ಎಲಿಮೆಂಟ್ ಇರಲೇಬೇಕು ವಾ, ಯಾರು ಅಬಿಲಿಯನ್ ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಸೊ ಅಡಿಟಿವ್ ಐಡೆಂಟಿಟಿ ಈಗ ಬೇಕು ನಮಗೆ. ಇಲ್ಲಿ ಏನಾಗುತ್ತೆ ನೋಡಿ, ನಾನ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ತಗೊಂಡ್ರೆ ಯಾವ ಫಾರ್ಮ್ ಇರುತ್ತೆ? ಇವಾಗ d²y/dx² ಪ್ಲಸ್ p(x) dy/dx ಪ್ಲಸ್ q(x) × y = f(x) ಇದೆ. ಸೊ ನಾನ್ ಹೋಮೋಜಿನಿಯಸ್ ಮೀನ್ಸ್ ವಾಟ್? ನಾಟ್ ಈಕ್ವಲ್ ಟು 0 ಅಂತ. ಇವಾಗ y = 0 ನ ಸೊಲ್ಯೂಷನ್ ಇಲ್ಲಿ ಇದೆ ಅಂತ ಚೆಕ್ ಮಾಡೋದಾದ್ರೆ ಇಲ್ಲಿ ಏನಾಗ್ಬಿಡುತ್ತೆ? ಡಿಫರೆನ್ಷಿಯಲ್ 2 ಟೈಮ್ಸ್ 0 ಆಗುತ್ತೆ ಪ್ಲಸ್ p(x) ಇಲ್ಲಿ ಏನಾಗುತ್ತೆ? 0 ಆಗುತ್ತೆ ಪ್ಲಸ್ q(x) ಆಗುತ್ತೆ ಇಂಟು y ಅಂತ ತಗೊಂಡು 0 ತಗೊಂಡಿದ್ವಿ. ಸಾಲ್ವ್ ಮಾಡ್ಬಿಟ್ರೆ ಏನ್ ಬರುತ್ತೆ? 0 ಬರುತ್ತೆ. ಬಟ್ ರೈಟ್ ಅಲ್ಲಿ ಏನಿದೆ? ಹಾಗಾಗಿ y = 0 ನ ಸೊಲ್ಯೂಷನ್ ಸೆಟ್ ಅಲ್ಲಿ ಇಲ್ಲ. ಓಕೆನಾ, ಸೊ ಹಾಗಾಗಿ ಸೊ 0 ಎಲಿಮೆಂಟ್ ಇಲ್ಲ ಅಂದ್ರೆ ಸೊ ನಾಟ್ ವೆಕ್ಟರ್ ಸ್ಪೇಸ್. ಓಕೆನಾ, ಸೊ ಹಾಗಾಗಿ ವೆಕ್ಟರ್ ಸ್ಪೇಸ್ ಅನ್ನ ಫಾರ್ಮ್ ಮಾಡಲ್ಲ ನಾನ್ ಹೋಮೋಜಿನಿಯಸ್ ODE. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ಡೆಫಿನೇಷನ್ ಇದೆ, ನೋಡ್ಕೋಬೇಕು ನಾವು. ಬೇಸಿಸ್ ಅಂತಂದ್ರೆ ನೋಡಿ, ಬೇಸಿಸ್ ಓಕೆನಾ ಇಸ್ ಆಲ್ಸೋ ಕಾಲ್ಡ್ ಫಂಡಮೆಂಟಲ್ ಸೆಟ್ ಅಂತ ತಗೊಳ್ತೀವಿ.
ನೋಡಿ ಲೀನಿಯರ್ ಆಲ್ಜಿಬ್ರಾದಲ್ಲಿ ಬೇಸಿಸ್ ಅಂತ ತಗೊಳ್ತೀವಿ. ಸೊ ಓಡಿಯಲ್ಲಿ ಫಂಡಮೆಂಟಲ್ ಸೆಟ್ ಅಂತ ತಗೊಳ್ತೀವಿ. ಓಕೆನಾ, ಫಂಡಮೆಂಟಲ್ ಸೆಟ್ ಅಂದ್ರೆ ಇವಾಗ ಬೇಸಿಸ್ ಅಂತ ಅರ್ಥ. ಓಕೆನಾ, ಲೇಟ್ ಎಫ್ ಅಂಡ್ ಜಿ ಬಿ ಎ ಫಂಡಮೆಂಟಲ್ ಸೆಟ್ ಆಫ್ 1 ಅಂದ್ರೆ ಏನಾಗ್ತಿದೆ, ಎಫ್ ಮತ್ತೆ ಜಿ ಸೆಟ್ ಇದೆ ನೋಡಿ, ಇದರ ಬರ್ಕೋಬೇಕು. ಎಫ್ ಮತ್ತೆ ಜಿ ಏನಾಗ್ತಿದೆ ಹೇಳಿ ನೋಡೋಣ, ಬೇಸಿಸ್ ಆಗ್ತಿದೆ ಅಂತ. ಓಕೆನಾ, ಬೇಸಿಸ್ ಆಗ್ತಿದೆ ಅಂತ. ಸೊ ಓವರ್ ಐ, ಸೊ ದೆನ್ ಎ ಇಂಟು ಎಫ್ ಪ್ಲಸ್ ಡಿ ಜಿ, ಈ ಸೆಟ್ ಇದೆ ನೋಡಿ, ಸಿ ಎಫ್ ಪ್ಲಸ್ ಡಿ ಜಿ ಈಸ್ ಎ ಫಂಡಮೆಂಟಲ್ ಸೆಟ್ ಇಫ್ ಅಂಡ್ ಓನ್ಲಿ ಇಫ್ ಏನಾಗಬೇಕು ಹೇಳಿ, ಇಲ್ಲಿ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಂಡ್ಬಿಡಿ ನೀವು. ಕೋಎಫಿಷಿಯಂಟ್ ಆಫ್ ಎಫ್ ಏನಿದೆ, ಎ ಇದೆ. ಕೋಎಫಿಷಿಯಂಟ್ ಆಫ್ ಜಿ ಏನಿದೆ, ಬಿ ಇದೆ. ಕೋಎಫಿಷಿಯಂಟ್ ಆಫ್ ಎಫ್ ಏನಿದೆ, ಈ ಕಡೆ ಸಿ ಇದೆ. ಕೋಎಫಿಷಿಯಂಟ್ ಆಫ್ ಡಿ ಇದೆ. ಸೊ ಇವಾಗ ಫಂಡಮೆಂಟಲ್ ಸೆಟ್ ಮೀನ್ಸ್ ವಾಟ್, ಬೇಸಿಸ್ ಮೀನ್ಸ್ ವಾಟ್, ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್. independent set. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬೇಕಂತಂದ್ರೆ ಡೆಲ್ ಏನಾಗಬೇಕು, Not equal to Not 0. equal to 0. ಅದಕ್ಕೆ ನಾಟ್ ಈಕ್ವಲ್ ಟು ಇಲ್ಲಿ. ಓಕೆನಾ, ಓಕೆ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ಸ್ ಇದಾವೆ, ಒಂದು 2-3 ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನಾನು. ಈಗ ಫಸ್ಟ್ ಒನ್, ಈಗ ರಾನ್ಸ್ಕಿನ್ ಏನ್ ಬರುತ್ತೆ ಹೇಳಿ ನೋಡೋಣ. ರಾನ್ಸ್ಕಿನ್ ಫಸ್ಟ್ 1 ಇದೆ, ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಡಿಫರೆನ್ಶಿಯೇಷನ್ ಆಫ್ 1 ಇಸ್ ವಾಟ್, 0 1 0, 1, 2x. ಹಾ 0, 0, 2. ಓಕೆ, ಅಪ್ಪರ್ ಟೈಮ್ ಇದೆ ಅಲ್ವಾ, ಏನಾಗ್ಬಿಡುತ್ತೆ ಡೆಲ್ ಹಂಗಾರೆ, ಪ್ರಾಡಕ್ಟ್ 2 ಆಫ್ ಬರುತ್ತೆ. ಎಲಿಮೆಂಟ್ಸ್ ಆಗುತ್ತೆ. ಸೊ 1 ಇಂಟು 1 ಇಂಟು 2 ದಟ್ ಈಸ್ 2 ಬರ್ತದೆ. ನೆಕ್ಸ್ಟ್ ಇದು ಮಾಡಿ ಏನಾಗುತ್ತೆ ನೋಡಿ, 1 sin x cos x. ಓಕೆನಾ, ಇಲ್ಲಿ ಏನಾಗುತ್ತೆ 0 ಆಗ್ಬಿಡುತ್ತೆ, cos x ಆಗುತ್ತೆ, ಮೈನಸ್ sin x ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 ಬರುತ್ತೆ, ಡಿಫರೆನ್ಸ್ sin x ಬರುತ್ತೆ, Minus cos x. ಬ್ಲಾಕ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇದರ ಬರ್ಕೊಂಡ್ಬಿಟ್ರೆ ಇಲ್ಲಿ ಏನ ಬರ್ತದೆ, ಅಪ್ಪರ್ ಫಾರ್ಮ್ ಅಲ್ಲಿ ಬರ್ತಿದೆ ಅಲ್ವಾ. Cos square x minus sin square x. 1 is what 1 ಆಗುತ್ತೆ. ನೆಕ್ಸ್ಟ್ Plus 1 ಬರುತ್ತೆ. cos square theta plus sin square theta ಆಗ್ಬಿಡುತ್ತೆ ಅಲ್ವಾ. ಮೈನಸ್ ಆಗುತ್ತೆ ಸರ್. ಓಕೆ, ಮೈನಸ್ ಆಗ್ಬಿಡುತ್ತಲ್ವಾ, ಇಲ್ಲಿ -1 ಆಗುತ್ತೆ ಅಷ್ಟೇ. ಸೊ -1 ಬರ್ತಿದೆ, ದಟ್ ಇಸ್ ನಾಟ್ ಈಕ್ವಲ್ ಟು 0 ಬರ್ತಿದೆ. ಈ ತರ ಮಾಡ್ಬೇಕು. ಓಕೆನಾ, ಸರ್ ಇದು ರಾನ್ಸ್ಕಿನ್ ಥಿಯರಿದು ಥರ್ಡ್ ಆರ್ಡರ್ ಡೆರಿವೇಟಿವ್ ಕೇಳಿದ್ವಿ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್. ಏನ್ರಿ ಕೆಸೆಟ್ ಕ್ವಶನ್ ಪೇಪರ್ ಅಲ್ಲಿ ರಾನ್ಸ್ಕಿನ್ ಡೆರಿವೇಟಿವ್ ಕೇಳಿದ್ರಿ ಸರ್, ಇದು ಥರ್ಡ್ ಆರ್ಡರ್. ಇಲ್ಲ, ಸೆಕೆಂಡ್ ಆರ್ಡರ್ ಕೊಡ್ತಾರೆ. ಓಕೆನಾ, ಸೆಕೆಂಡ್ ಆರ್ಡರ್ ಹಾ ಸರ್, ಸೆಕೆಂಡ್ ಆರ್ಡರ್. ಎಸ್. ಓಕೆ, ಇಲ್ಲಿ ಕ್ವಶನ್ಸ್ ಇದೆ, ಸಾಲ್ವ್ ಮಾಡ್ತಾ ಹೋಗೋಣ. ಇದಾಗಿದೆ ಆಲ್ರೆಡಿ. ಇದು ಸೆಕೆಂಡ್ ಕ್ವಶನ್ ಬರೋಣ ಇವಾಗ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಾರ್ ವಿಚ್ ಆಫ್ ದ ಫಾಲೋಯಿಂಗ್, ಸೊ ಪೇರ್ ಆಫ್ ಫಂಕ್ಷನ್ಸ್ y1 y2 continuous functions p of x q of x can be determined on closed interval -1, 1 such that y1 y2 u2 linearly independent solutions of this linear differential equation. x belongs to ಏನು ಕೊಟ್ಟಿದ್ದಾರೆ, -1, 1 ಅಂತ ಕೊಟ್ಟಿದ್ದಾರೆ. ಓಕೆನಾ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಯಾವ ಬರುತ್ತೆ ಹೇಳಿ ನೋಡೋಣ. ಅಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಗಿರಬೇಕು. ಸೊ ಯಾವ ಇಂಟರ್ವಲ್ ಅಲ್ಲಿ x ಬಿಲಾಂಗ್ಸ್ ಟು ಕ್ಲೋಸ್ಡ್ -1 ಅಲ್ಲಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬೇಕಂದ್ರೆ ರಾನ್ಸ್ಕಿನ್ ಏನಾಗಬೇಕು ನೋಡಿ, ಏನ್ ಕೊಟ್ಟಿದ್ದಾರೆ, ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ 2 ಕೊಟ್ಟಿದ್ದಾರೆ. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಇಫ್ ಅಂಡ್ ಓನ್ಲಿ ಇಫ್, ಇಂಡಿಪೆಂಡೆಂಟ್ ಅಲ್ವಾ. Yes sir, linearly independent if and only if Wronskian equal to 0 ಬರಬೇಕು. not equal to 0. ಬಿಲಾಂಗ್ಸ್ ಟು ಇಂಟರ್ವಲ್ ಐ. ಓಕೆನಾ, ಪ್ರತಿಯೊಂದು ನಂಬರ್ಗೂ ಇಂಟರ್ವಲ್ ಅಲ್ಲಿ ಎಲ್ಲಾ ನಂಬರ್ ಹತ್ರನೂ ಅದೇನಾಗಿರ್ಬೇಕು, ಇವಾಗ ಔಟ್ಪುಟ್ ನಾಟ್ ಈಕ್ವಲ್ ಟು 0 ಬರ್ಬೇಕು. ಇವಾಗ ಫಸ್ಟ್ ಇಲ್ಲಿ ತಗೊಂಡ್ಬಿಡ್ತೀನಿ ನಾನು, ಅದೇನಾಗುತ್ತೆ ನೋಡೋಣ ಇವಾಗ. X sin x. ಓಕೆ, ರಾನ್ಸ್ಕಿನ್ ಫಸ್ಟ್ ಆಪ್ಷನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ ತಗೊಳ್ಳಿ. ಇದು ಎಷ್ಟು sin x ಇದೆ, ನೆಕ್ಸ್ಟ್ cos x ಇದೆ. ಇಲ್ಲಿ ಡಿಫರೆನ್ಸ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, sin x ಪ್ಲಸ್ x cos x. X cos x minus sin x ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ, ಇಲ್ಲಿ x sin square x ಆಗುತ್ತೆ, ಮೈನಸ್ ಇದೆ ಅಲ್ವಾ, ಮೈನಸ್ ಬರ್ಕೊಳ್ಳಿ. ಮೈನಸ್ cos x sin x ಮೈನಸ್ x cos square x ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ, ಇವಾಗ ಮೈನಸ್ ತಗೊಂಡ್ರೆ 1 ಆಗುತ್ತೆ, ಆಗುತ್ತೆ, minus cos x sin x ಆಗುತ್ತೆ. ಈ ತರ ಬರ್ತಿದೆ. ಇವಾಗ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ, -1, 1 ಅಂತ ಕೊಟ್ಟಿದ್ದಾರೆ. ನಾನು ಇವಾಗ ಏನ್ ಮಾಡ್ತೀನಿ, ಆ ಟೆಕ್ಸ್ ಈಕ್ವಲ್ ಟು 0 ತಗೊಂಡ್ಬಿಡ್ತೀನಿ. ತಗೋಬೋದಲ್ವಾ, ಇಂಟ್ರೋಲ್ ಇದೆ. ಅವಾಗ ರಾನ್ಸ್ಕಿನ್ ಏನಾಗ್ಬಿಡುತ್ತೆ ನೋಡಿ, ರಾನ್ಸ್ಕಿನ್ ಆಫ್ 0 ಆಕ್ಚುಲಿ ರಾನ್ಸ್ಕಿನ್ ಆಫ್ x. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ತಗೊಂಡ್ರೆ 0 ಮೈನಸ್ cos 0 ಇಂಟು sin 0 ಆಗ್ಬಿಡುತ್ತೆ, ದಟ್ ಈಸ್ 0 ಆಗ್ಬಿಡುತ್ತೆ. ಇಲ್ಲಿ ಅಂದ್ರೆ ರಾನ್ಸ್ಕಿನ್ 0 ಬರ್ತಿದೆ. ಯಾವ ಹತ್ರ, ಯಾವ ಪಾಯಿಂಟ್ ಹತ್ರ, ಟೆಕ್ಸ್ ಈಕ್ವಲ್ ಟು 0 ಹತ್ರ. ಹಾಗಾಗಿ ನೋಡಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬಿಡುತ್ತೆ, ಇಂಡಿಪೆಂಡೆಂಟ್ ಆಗಲ್ಲ ಅಂತ. ಓಕೆನಾ,
ಈಗ ಸೆಕೆಂಡ್ ಆಪ್ಷನ್ ಬರ್ರಿ. ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದೆ, ಇಲ್ಲಿ ಸೈನ್ ಎಕ್ಸ್ ಇದೆ. ಸೊ ಪ್ರಾಡಕ್ಟ್ ರೂಲ್ ಏನಾಗ್ಬಿಡುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಆಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಆಗುತ್ತೆ. ತಗೋಬೋದಾ? Yes, sir. ಈಕ್ವಲ್ ಟು, ಇವಾಗ ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಎಕ್ಸ್ ಈಕ್ವಲ್ ಟು 0 ತಗೊಳ್ಳಿ, ಇದೇನಾಗ್ಬಿಡುತ್ತೆ 0 ಆಗುತ್ತೆ, 0. ಇಲ್ಲಿ 0 ಆಗುತ್ತೆ, ಇದೇನೋ ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಸೊ 1 ರೋ ಏನಿದೆ, ಇಲ್ಲಿ 0 ಇದೆ. ಸೊ ಡೆಲ್ ಏನಾಗ್ಬಿಡುತ್ತೆ 0 ಆಗುತ್ತೆ. Linearly. 0. ಹಾಗಾಗಿ ಆಪ್ಷನ್ 2 ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ತಿದೆ. ನೆಕ್ಸ್ಟ್ ಆಪ್ಷನ್ 3 ಇದೆ ನೋಡಿ, ಅದೇನಾಗುತ್ತೆ ನೋಡಿ, ಇ ಪವರ್ ಎಕ್ಸ್ ಮೈನಸ್ 1 Minus 1. ಇ ಪವರ್ ಎಕ್ಸ್ ಮೈನಸ್ 1 ಆಗುತ್ತೆ. ಡಿಫ್ರೆನ್ಸ್ ಏನಾಗ್ಬಿಡುತ್ತೆ, ಇ ಪವರ್ ಎಕ್ಸ್ ಮೈನಸ್ 1 ಇ ಪವರ್ ಎಕ್ಸ್ ಮೈನಸ್ 1 ಆಗುತ್ತೆ ಅಲ್ವಾ. ಇದೇನಾಗ್ಬಿಡುತ್ತೆ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? Yes, sir. Yes, sir. ಅಟ್ ಎಕ್ಸ್ ಈಕ್ವಲ್ ಟು 0 1 ತಗೊಳ್ಳಿ, ಅಟ್ ಎಕ್ಸ್ ಈಕ್ವಲ್ ಟು 1 E power 0, 1. ಹ್ಮ್. 0. ಅಲ್ಲ, ಇಲ್ಲೇನಾಗುತ್ತೆ ನೋಡಿ, ಇ ಪವರ್ 1 ಮೈನಸ್ 1 ಏನಾಗ್ಬಿಡುತ್ತೆ 1 ಆಗುತ್ತೆ, ಇಲ್ಲಿ 1, 0 ಆಗುತ್ತೆ. ಓಕೆ 0 ಆಗ್ಬಿಡುತ್ತಲ್ವಾ, 0. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ 1. ನೋಡಿ, 1 ಆಗುತ್ತೆ. ಓಕೆ, ಇದು ವರ್ಕ್ ಆಗ್ತಿಲ್ಲ, ಇಲ್ಲಿ 1 ಅಲ್ಲಿ 1 ಬರುತ್ತೆ. ಓಕೆ, ಒಂದು ಕೆಲಸ ಮಾಡಿ, ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಿದೆ ಅಲ್ವಾ. ಆಪ್ಷನ್ Sir, 4 ಗೆ ಹೋಗಿ. ಅದ್ಮೇಲೆ E minus 1 ಬರುತ್ತೆ. ಸಾರಿ, ಸೆಕೆಂಡ್ ಎಲಿಮೆಂಟ್. ಫಸ್ಟ್ ರೋ ಅಲ್ಲಿ ಫಸ್ಟ್ ರೋ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಏನು ಇದಲ್ವಾ, ಇ ಮೈನಸ್ 1 plus ಬರುತ್ತಲ್ವಾ. 1. ಇಲ್ಲ, ಎಕ್ಸಿಗೆ ಓಕೆ ಎಕ್ಸ್ ಈಕ್ವಲ್ ಟು ಓಕೆ ಇ ಮೈನಸ್ 1 ಅಲ್ಲ 1 ಸರ್. ಓಕೆ. ಬಟ್ ಇಲ್ಲ, ಬರಲ್ಲ ಬಿಡಿ, ನಾನ್ 0 ಬರಲ್ಲ. ಈಗ ಒಂದು ಕೆಲಸ ಮಾಡಿ, ಆಪ್ಷನ್ 4 ಗೆ ಹೋಗಿ. ಈಗ ನಿಮ್ಗೆ ಏನಾದ್ರು ಸ್ವಲ್ಪ ಬರ್ಡನ್ ಅನ್ಸಿದ್ರೆ ಈ ಬೇರೆ ಆಪ್ಷನ್ಗೆ ಹೋಗ್ಬೇಕು ಅಷ್ಟೇ, ಡಿಸ್ಕಾರ್ಡ್ ಮಾಡ್ತಾ ಹೋಗ್ಬೇಕು. ಈಗ ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ, ನೆಕ್ಸ್ಟ್ 2x ಆಗುತ್ತೆ, ಇಲ್ಲಿ ಮೈನಸ್ ಮೈನಸ್ ಎಕ್ಸ್. ಓಕೆ, ಎಕ್ಸ್ ಈಕ್ವಲ್ ಟು 0 ತಗೊಂಬಿಡಿ, ಏನಾಗ್ಬಿಡುತ್ತೆ ಇಲ್ಲಿ ಕಾಲಮ್ ಫಸ್ಟ್ 0, ಕಾಲಮ್ 1, 0, 0. ಹಿಂಗ್ ಬಂದ್ಬಿಡುತ್ತಲ್ವಾ, ಫಸ್ಟ್ ಕಾಲಮ್ ಒಂದು Equal to ಕಾಲಮ್ 0. Linearly dependent. ಇದೇನಾಗ್ತಿದೆ ಲೀನಿಯರ್ಲಿ. Dependent. ಸೊ ಹಾಗಾಗಿ ಇನ್ನು ಯಾವ ಆಪ್ಷನ್ ಉಳ್ಕೊಳುತ್ತೋ, 3. ಆಪ್ಷನ್ 3. ಓಕೆ, ಇದೇನಾಗ್ಬಿಡುತ್ತೆ ಇವಾಗ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? Yes. ಪೂರ್ತಿ ಇಂಟ್ರೋಲಿ ನೋಡ್ಬೇಕು ನೀವು. ಕ್ಲಿಯರಾ? Yes, sir. Yes, sir. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, y1 y2 2 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಬಿ 2 ಸೊಲ್ಯೂಷನ್ಸ್ ಆಫ್ ಲೀನಿಯರ್ ಹೋಮೋಜಿನಿಯಸ್ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ದೆನ್ ಪಿ ಆಫ್ ಎಕ್ಸ್ ಏನಾಗುತ್ತೆ ಅಂತ ಕ್ವಶನ್ ಇವಾಗ. ಓಕೆನಾ? ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಹೋಗ್ಬೋದು. ಫಸ್ಟ್ ಇಲ್ಲಿ ಈಸಿರೋ ತಗೋಬೇಕು. ಇಲ್ಲಿ 1 ಪ್ಲಸ್ ಎಕ್ಸ್ ಇದೆ ಅಲ್ವಾ, ಬಟ್ ಕ್ಯೂ ಆಫ್ ಎಕ್ಸ್ ಗೊತ್ತಿಲ್ಲ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಸೊಲ್ಯೂಷನ್ಸ್ ಕೊಟ್ಟಿದಾರಲ್ವಾ, ತಗೊಳ್ಳಿ ನೀವು. ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೊಲ್ಯೂಷನ್ y1 ಕೊಟ್ಟಿದ್ದಾರೆ 1 ಪ್ಲಸ್. ಇವಾಗ ನೋಡಿ, ಇದು ಸೊಲ್ಯೂಷನ್ ಆಗ್ತಿದೆ ಅಂತಂದ್ರೆ ಸ್ಯಾಟಿಸ್ಫೈ ಮಾಡುತ್ತಂತ, ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತಂತ. ಇಲ್ಲಿ y ಡಬಲ್ ಡ್ಯಾಶ್ ಇದೆ ನೋಡಿ, ಅಂದ್ರೆ ಅರ್ಥ ಏನಾಗ್ಬಿಡುತ್ತೆ ಅಂದ್ರೆ y1 ಡಬಲ್ ಡ್ಯಾಶ್ ಅಂತ. ಇವಾಗ ಈ ಸೊಲ್ಯೂಷನ್ ತಗೊಂಡ್ರೆ ಪ್ಲಸ್ ಪಿ ಆಫ್ ಎಕ್ಸ್ ಇಂಟು y1 ಡ್ಯಾಶ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ಇಂಟು y1 ಈಕ್ವಲ್ ಟು 0 ಅಂತ ಅರ್ಥ ಅದು. ಓಕೆನಾ? ಇವಾಗ y1 ಡಬಲ್ ಡ್ಯಾಶ್ ಏನಾಗುತ್ತೆ, ಇದು 0 ಆಗುತ್ತಲ್ವಾ, 0 ಆಗುತ್ತೆ. ಪ್ಲಸ್ ಪಿ ಆಫ್ ಎಕ್ಸ್ y1 ಡ್ಯಾಶ್ ಏನಾಗುತ್ತೆ 1 ಆಗುತ್ತೆ. 1. ಕ್ಯೂ ಆಫ್ ಎಕ್ಸ್ y ಏನಿದೆ ನೋಡಿ, y1 1 ಪ್ಲಸ್ ಎಕ್ಸ್ ಇದೆ, ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇವಾಗ ಏನ್ ಬರ್ತಿದೆ, ಪಿ ಆಫ್ ಎಕ್ಸ್ ಅಂದ್ರೆ ಏನ್ ಬರ್ತಿದೆ, Minus ಮೈನಸ್ Q of X. ಎಕ್ಸ್ ಕ್ಯೂ ಆಫ್ ಇದು ಬರ್ತಿದೆ ಅಲ್ವಾ. Yes. ಈಗ ಇನ್ನೊಂದು ಸೊಲ್ಯೂಷನ್ ಇದೆ ನೋಡಿ, ಇ ಪವರ್ ಎಕ್ಸ್, ಅದನ್ನ ಕೊಡಿ. ಅವಾಗ ಏನ್ ಬರುತ್ತೆ, 2 ಟೈಮ್ ಡಿಫರೆನ್ಶಿಯೇಟ್ ಮಾಡೋದು ಇ ಪವರ್ ಎಕ್ಸ್ ಆಗುತ್ತೆ, ಪ್ಲಸ್ ಪಿ ಆಫ್ ಎಕ್ಸ್ ಇದೆ ಡಿಫರೆನ್ಶಿಯೇಟ್ ಇ ಪವರ್ ಎಕ್ಸ್ ಆಗುತ್ತೆ, ಪ್ಲಸ್ ಕ್ಯೂ ಆಫ್ ಎಕ್ಸ್ ಇದೆ, ನೆಕ್ಸ್ಟ್ E power X. ಎಕ್ಸ್ ಆಗುತ್ತೆ, ಈಕ್ವಲ್ ಟು 0. ಸೊ ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ಬಿಟ್ಟು ಆ ಕಡೆ ಕಳಿಸ್ಬಿಟ್ರೆ, ಯಾಕಂದ್ರೆ ಇ ಪವರ್ ಎಕ್ಸ್ ಇದೆ ನೋಡಿ, ಆಲ್ವೇಸ್ 1 ನಾಟ್ ಈಕ್ವಲ್ ಟು plus 0 ಡಿನಾಮಿನೇಟರ್ ತಗೋಬಹುದು. plus Q 1 of ಪ್ಲಸ್ X ಪಿ ಆಫ್ ಎಕ್ಸ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು. equal to 0. ಸೊ ಇವಾಗ ಕ್ಯೂ ಆಫ್ ಎಕ್ಸ್ ಏನ್ ಬಂದ್ಬಿಡುತ್ತೆ ರಿಲೇಷನ್ ನೋಡಿ, ಇಲ್ಲಿ ಕಡೆ ತಗೊಂಡ್ಬಿಟ್ರೆ ಪಿ ಆಫ್ ಎಕ್ಸ್ ಮೈನಸ್ ಪಿ ಆಫ್ ಎಕ್ಸ್ ಮೈನಸ್ 1 ಬಂದ್ಬಿಡುತ್ತೆ. ಇನ್ನು ತಗೊಂಡೋಗಿ ಇಲ್ಲಿ ಕೊಡಿ, ಅವಾಗ ಏನ್ ಬರುತ್ತೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ಏನ್ ಬಂದಿದೆ ನಮಗೆ ಅಲ್ಲಿ ಮೈನಸ್ 1. Minus P of X minus. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಾಲ್ವ್ ಮಾಡಿ ಬರುತ್ತೆ ನೋಡಿ, ಮೈನಸ್ 2 P of X. ಏನ್ ಬರುತ್ತೆ ನೋಡಿ, Minus 2X minus X. Divided by ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ವಾ. ಇನ್ನೇನು ಉಳ್ಕೊಳ್ತು, 1 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಪಿ ಆಫ್ ಎಕ್ಸ್ ಉಳ್ಕೊಂಡಿದೆ. ಇವಾಗ ಏನಾಗುತ್ತೆ, 1 ಪ್ಲಸ್ ಪಿ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಓಕೆ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಗೆಟ್ ಕ್ಯಾನ್ಸಲ್. ಇವಾಗ ಮೈನಸ್ ಓಕೆ ಪ್ಲಸ್ 1 ಪ್ಲಸ್ ಎಕ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ,
-1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಇಂಟು ಇದೆ ಅಲ್ವಾ, ಈ ಕಡೆ ತಗೊಂಡ್ಬಿಟ್ರೆ ಎಕ್ಸ್ ಆಗುತ್ತೆ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬರ್ತಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗ್ತಿದೆ ನೋಡಿ? ಆಪ್ಷನ್ 4 ಕರೆಕ್ಟ್ ಇದೆ. ಕ್ಲಿಯರಾ? Yes, sir. Yes. ಕ್ಲಿಯರಾ? ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಅಷ್ಟೇ ನಾನು, ಓಕೆನಾ? ಅದು ಹೆಂಗ್ ಬಂದಿದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? Yes, sir. Yes. ಸರ್ ಲಾಸ್ಟ್ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ್ದು ಹೇಳಿ? ಲಾಸ್ಟ್ ಇದಾ? ಟೂ ಟರ್ಮ್ ಪಿ ಎಫ್. ಸಿಂಪಲ್ ಕ್ಯಾಲ್ಕುಲೇಷನ್ ಅದು. ಈಗ ಮೈನಸ್ ಇದೆ ಅಲ್ವಾ, ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ? ಆಲ್ರೆಡಿ ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. 1 ಪ್ಲಸ್ ಪಿ ಆಫ್ ಎಕ್ಸ್. ಸೊ 1 ಇಂಟು 1, ಸೊ 1 ಇಂಟು ಪಿ ಆಫ್ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಮಾಡಿದೆ. ಇವಾಗ ಪಿ ಆಫ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ, ಇದನ್ನ ಈ ಕಡೆ ತಗೊಂಡೆ ಎಕ್ಸ್ ಇಂಟು, ಸೊ ಇದಾಗ್ತದೆ ಎಕ್ಸ್ ಇಂಟು ಬರ್ತದೆ. ಓಕೆ ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ y1 ಆಫ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್, y2 ಆಫ್ ಎಕ್ಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕೊಟ್ಟಿದ್ದಾರೆ. ಟೂ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ, ಹೋಮೋಜಿನಿಯಸ್ ಲೀನಿಯರ್ ಆಗಿದೆ ಆಫ್ ಆರ್ಡರ್ 2. ಓಕೆನಾ? ಇವಾಗ ಏನಂತ ಹೇಳ್ತಿದ್ದಾರೆ ಅಂದ್ರೆ ನೋಡಿ, ಇನಿಷಿಯಲ್ ಕಂಡೀಷನ್ಸ್ ಫಾರ್ ವಿಚ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೋ ಸೊಲ್ಯೂಷನ್ಸ್ ಬರುವಂತ ಕಂಡೀಷನ್ಸ್ ಯಾವ್ದಂತ ಕಂಡುಹಿಡಿಯಬೇಕು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ 0 ಕೊಟ್ಟರೆ ಏನ್ ಬರುತ್ತೆ? 1 ಬಂದ್ಬಿಡುತ್ತೆ. y1 of 0 ಕೊಟ್ರೆ ಸೆಕೆಂಡ್ ಇರಿ. ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ನೋ ಸೊಲ್ಯೂಷನ್. ಓಕೆ, ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈಗ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಹೋಮೋಜಿನಿಯಸ್ ಲೀನಿಯರ್ ಕೊಟ್ಟಿದಾರಲ್ವಾ, ಹೋಮೋಜಿನಿಯಸ್ ಲೀನಿಯರ್ ಕೊಟ್ಟಿದ್ದಾರೆ. ಇವಾಗ y ಈಕ್ವಲ್ ಟು ಏನಾಗುತ್ತೆ ಅಂದ್ರೆ, ಇವಾಗ ಸೊಲ್ಯೂಷನ್ ಏನಾಗುತ್ತೆ? y ಈಕ್ವಲ್ ಟು c1 ಅಂದ್ರೆ ಜನರಲ್ ಸೊಲ್ಯೂಷನ್, c1 ಇಂಟು y1 ಪ್ಲಸ್ c2 ಇಂಟು y2. ಕರೆಕ್ಟ್ ಅಲ್ವಾ? ಎರಡು. ಸೊ ಲೀನಿಯರ್ ಕಾಂಬಿನೇಷನ್ ಆಗ್ಬಿಡುತ್ತೆ, ಸೊಲ್ಯೂಷನ್ ಆಗುತ್ತೆ. ಇಸ್ ಕಾಂಪ್ಲಿಮೆಂಟರಿ ಫಂಕ್ಷನ್. y ಈಕ್ವಲ್ ಟು c1, y1 ಏನ್ ಕೊಟ್ಟಿದ್ದಾರೆ? 1 ಪ್ಲಸ್ ಎಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ c2 ಇಂಟು y2 ಏನ್ ಕೊಟ್ಟಿದ್ದಾರೆ? e power x. ಎಕ್ಸ್ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ನೋಡಿ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು y ಆಫ್ ಎಕ್ಸ್ ಇದು, ಓಕೆನಾ? y ಆಫ್ ಎಕ್ಸ್ ಅಂತ ಇದು. ಇವಾಗ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ನೋಡಿ? y ಆಫ್ 0 ಈಕ್ವಲ್ ಟು 2 ಕೊಟ್ಟಿದ್ದಾರೆ. ಸೊ y ಆಫ್ 0 ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ ನೋಡಿ, ಅಂದ್ರೆ x ಈಕ್ವಲ್ ಟು 0, c1 ಇಂಟು 1 ಪ್ಲಸ್ 0 1 ಆಗುತ್ತೆ, ಪ್ಲಸ್ c2 ಇಂಟು ಇ ಪವರ್ 0 ಆಗುತ್ತೆ, ದಟ್ ಈಸ್ ಆಲ್ಸೋ 1. c1 ಪ್ಲಸ್ c2 ಏನ್ ಬರ್ತಿದೆ ಹಂಗಾರೆ ಇವಾಗ? Equal to 0 2 ಕೊಡಿ ಅಲ್ವಾ? ನೆಕ್ಸ್ಟ್ y ಡ್ಯಾಶ್ ಮಾಡಿ. ಇದು y ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ? ಇಲ್ಲೇ ಮಾಡ್ಬಿಡ್ತೀವಿ. ಸೊ y ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಸಿ ಕಾನ್ಸ್ಟೆಂಟ್ ಆಚೆ ಬರುತ್ತೆ, ಡಿಫರೆನ್ಸಿಯೇಷನ್ ಆಫ್ 1 ಆಗುತ್ತೆ, ಪ್ಲಸ್ c2 ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ? y ಡ್ಯಾಶ್ ಆಫ್ 0 ಏನಾಗ್ಬಿಡುತ್ತೆ? c1 ಪ್ಲಸ್ c2 ಆಗ್ಬಿಡುತ್ತೆ. c1 ಪ್ಲಸ್ c2 ಅದೇನ್ ಕೊಟ್ಟಿದ್ದಾರೆ ನೋಡಿ? 1 ಕೊಟ್ಟಿದ್ದಾರೆ. ಈ ಎರಡು ಕಂಡೀಷನ್ಸ್ ಏನ್ ಬರ್ತಿದೆ ನೋಡಿ? c1 ಪ್ಲಸ್ c2 2 ಅಂತ ಬರ್ತಿದೆ, ಇನ್ನೊಂದು c1 ಪ್ಲಸ್ c2 1 ಅಂತ ಬರ್ತಿದೆ. ಇಟ್ ಈಸ್ ಪಾಸಿಬಲ್? no. ಪಾಸಿಬಲ್. ಇದರ ಅರ್ಥ ಏನು? ನೋ ಸೊಲ್ಯೂಷನ್ ಅಂತ. ಕರೆಕ್ಟ್ ಅಲ್ವಾ? ಯಾರಪ್ಪ ಇವ್ರು? ರೆಡ್ಮಿ ನೋಟ್ ಅಂತ ನೋಡ್ರಿ ಯಾರು? ಓಕೆ, c1 ಪ್ಲಸ್ c2 ಈಕ್ವಲ್ ಟು 1. ಸೊ ಏನ್ ಬರ್ತಿದೆ ಅಲ್ಲಿ? c1 ಪ್ಲಸ್ c2 ಈಕ್ವಲ್ ಟು 2 ಬರ್ತಿದೆ. ಇದರ ಅರ್ಥ ಏನು? ನೋ ಸೊಲ್ಯೂಷನ್ ಅಂತ. ಕರೆಕ್ಟ್ ಅಲ್ವಾ? Yes, sir. ಸೊ ಎರಡು ನಂಬರ್ ಇದೆ, ಆಡ್ ಮಾಡಿದ್ರೆ 2 ಬರ್ತಿದೆ, ಅಗೇನ್ ಮತ್ತೆ ಆಡ್ ಮಾಡಿದ್ರೆ 1 ಬರುತ್ತೆ. ಕರೆಕ್ಟ್ ಏನ ಸ್ಟೇಟ್ಮೆಂಟ್ ಇದು? No, sir. ಸೊ ಹಾಗಾಗಿ ನೋ ಸೊಲ್ಯೂಷನ್. ಹಾಗಾಗಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಅದೇ ಕರೆಕ್ಟ್ ಇದೆ. ಕ್ಲಿಯರಾ? Yes, sir. ಕ್ಲಿಯರಾ? ನೋಡಿ, Yes, sir. c1 ಮತ್ತೆ c2 ನ ಕಂಡುಹಿಡಿಯಕ್ಕೆ ಬರಬೇಕು ನಮಗೆ. ಇಲ್ಲಿ c1 ಮತ್ತೆ c2 ನ ನಮಗೆ ಕಂಡುಹಿಡಿಯಕ್ಕೆ ಬರ್ತಿಲ್ಲ. ದಟ್ ಮೀನ್ಸ್ ವಾಟ್? ನೋ ಸೊಲ್ಯೂಷನ್ ಅಂತ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಸೆಟ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಇಲ್ಲಿ ಕೊಟ್ಟಿದಾರಲ್ವ ಇದನ್ನ, ಈಕ್ವಲ್ ಟು 0. ಏನ್ ಬರುತ್ತೆ ಹೇಳಿ ನೋಡೋಣ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್
homogeneous linear differential equation of order 4 always forms a vector space with dimension ಏನು ಬರುತ್ತೆ ಹೇಳಿ? 4. 4. 4 ಬರುತ್ತೆ. ಅಂದ್ರೆ ಈಗ ಇನ್ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಎಷ್ಟಿದಾವ ಅಂತಂದ್ರೆ ಈಗ ಬೇಸಿಸ್ ಅಲ್ಲಿ ಎಷ್ಟಿರ್ತಾವೆ ಎಲಿಮೆಂಟ್ಸ್? 4 ಇರುತ್ತಲ್ವಾ? 4 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಇವಾಗ. ಓಕೆನಾ? ಸೊ ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅಂತ ಚೆಕ್ ಮಾಡ್ಬೇಕು. ಇವಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ತರ ಕೊಟ್ಟಾಗ ಇಲ್ಲಿ ನೋಡಿ 1 ಇದೆ, ಇಲ್ಲೂ 1 ಇದೆ, 1 ಇದೆ, ಇಲ್ಲೂ 1 ಇದೆ. ನೆಕ್ಸ್ಟ್ ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ, ಇ ಪವರ್ ಎಕ್ಸ್ ಇದೆ, ಇಲ್ಲಿ ಇ ಪವರ್ ಮೈನಸ್ ಎಕ್ಸ್ ಇದೆ, ಇ ಪವರ್ ಎಕ್ಸ್ ಇದೆ, ಇ ಪವರ್ ಎಕ್ಸ್ ಇದೆ. ಇಲ್ಲಿ 3 ಆಪ್ಷನ್ಸ್ ಏನಾಗಿದೆ ನೋಡಿ, ಇಲ್ಲಿ ಇ ಪವರ್ ಎಕ್ಸ್ ಇದೆ ಅಲ್ವಾ? ಅಂದ್ರೆ ಈಗ ಇ ಪವರ್ ಮೈನಸ್ ಎಕ್ಸ್ ಇದೆ ನೋಡಿ. ಓಕೆನಾ? ಇಲ್ಲಿ 3 ಜಾಸ್ತಿ ಯಾವಿದೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ ನಾವು. ಓಕೆನಾ? ಈಗ ಇ ಪವರ್ ಮೈನಸ್ ಎಕ್ಸ್ ಅನ್ನ ಬೇಕಾದ್ರೆ ತಗೊಂಡು ನೋಡಿ ನೀವು, y ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್. ಓಕೆನಾ? ಪಾರ್ಟ್ ಆಫ್ ಎ ಸೊಲ್ಯೂಷನ್ ತಗೊಂಡ್ರೆ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. 4 ಟೈಮ್ಸ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ, ಮೈನಸ್ ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಅಂದ್ರೆ ಏನ್ ಬರುತ್ತೆ ಇಲ್ಲಿ? ಇ ಪವರ್ ಮೈನಸ್ ಎಕ್ಸ್ ಬರ್ತಿದೆ. ಮೈನಸ್ ಇಲ್ಲಿ ಏನ್ ಬರ್ತಿದೆ ನೋಡಿ, e power minus x. ಇ ಪವರ್ ಮೈನಸ್ ಎಕ್ಸ್ ಬರ್ತಿದೆ ಅಲ್ವಾ? ಸೊ ಕ್ಯಾನ್ಸಲ್ ಆಗ್ತಿದೆ, ಈಕ್ವಲ್ ಟು 0 ಬರ್ತಿದೆ. ಓಕೆ, ಅದು ಕೂಡ ಬರ್ತಿದೆ. ಈಗ ನೆಕ್ಸ್ಟ್ ಇಲ್ಲಿದೆ ನೋಡಿ ಲಾಸ್ಟ್ ಸೊಲ್ಯೂಷನ್, ಅದನ್ನ ತಗೊಂಡ್ ಮಾಡಿ. ಇದು ಬೆಟರ್, ಸುಮ್ಮನೆ ಈಸಿ ಇದೆ. ಎಕ್ಸಾಕ್ಟ್ ಈಕ್ವೇಷನ್ ಏನ್ ಬರುತ್ತೆ ನೋಡಿ. m to the power of 4 minus power 1 of 4 square is minus equal m to square 0. is equal to 0. ಸೊ m ಸ್ಕ್ವೇರ್ ಇಂಟು m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. ಸೊ m ಈಕ್ವಲ್ ಏನಾಗುತ್ತೆ 0, 0. ಸೊ ಇಲ್ಲಿ ಏನಾಗ್ಬಿಡುತ್ತೆ m ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ ಇವಾಗ? Option 1. c1 ಪ್ಲಸ್ c2 x e to the power ಪವರ್ 0x ಆಗುತ್ತೆ, Plus 0x ಆಗುತ್ತೆ, ಪ್ಲಸ್ c3 C3 ಇಂಟು ಇ ಪವರ್ e ಎಕ್ಸ್ power minus x c4 ಇಂಟು ಇ ಪವರ್ ಮೈನಸ್ ಎಕ್ಸ್ ಬರ್ತಿದೆ. ಓಕೆನಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಬರ್ಕೊಳ್ಳಿ ಅಷ್ಟೇ. ಸೊ ಬೇಸಿಸ್ ಏನ್ ಬರ್ತಿದೆ ಇದಕ್ಕೆ ಇವಾಗ? ಸೊ ಇಲ್ಲಿ 1 ಇಂಟು ಇ ಪವರ್ 0, ದಟ್ ಈಸ್ ವಾಟ್ 1 ಅಂತ. ನೆಕ್ಸ್ಟ್ ಇಲ್ಲಿ c2 x ಇದೆ, ಇಲ್ಲಿ 1 ಇದೆ, ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ್ದಿದೆ ನೋಡಿ ಎಲಿಮೆಂಟ್? ಇ ಪವರ್ ಎಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಯಾವ್ದಿದೆ? ಇ ಪವರ್ ಮೈನಸ್ ಎಕ್ಸ್ ಇದೆ. ಸೊ ಯಾವ್ದು ಬರ್ತಿದೆ ಆಪ್ಷನ್ ನೋಡಿ? ಫಸ್ಟ್ ಆಪ್ಷನ್ ಇದೆ. ಸೊ ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ? ಈ ತರ ಮಾಡಿ ಅಷ್ಟೇ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಇದು ಇವಾಗ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಆಫ್ ಆರ್ಡರ್ 4 ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೋಮೋಜಿನಿಯಸ್ ಕೊಟ್ಟಿದ್ದಾರೆ, ಲೀನಿಯರ್ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಫಾರ್ಮ್ಸ್ ಎ ವೆಕ್ಟರ್ ಸ್ಪೇಸ್ ಆಫ್ ಡೈಮೆನ್ಷನ್ ಬರುತ್ತೆ ಹೇಳಿ? 4 ಬರುತ್ತೆ. ಅಂದ್ರೆ ಇವಾಗ ನಾವು ತಗೊಂಡಿರೋದೇನಂತಂದ್ರೆ ನೋಡಿ, ಸೊಲ್ಯೂಷನ್ಸ್, ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಓಕೆನಾ? ಅಂದ್ರೆ ಒಂದು ರಿಸಲ್ಟ್ ಇದೆ ನೋಡಿ. ಸೊ ಡೈಮೆನ್ಷನ್ ಆಫ್, ಇಲ್ಲಿ ಏನ್ ಕೊಟ್ಟಿದ್ದಾರೆ? ವಿಚ್ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ ಲೀನಿಯರ್ ಇಂಡಿಪೆಂಡೆಂಟ್ ರೆಸ್ಟ್ರಿಕ್ಷನ್. ಇದು ಏನ್ ಕೊಟ್ಟಿದ್ದಾರೆ? y ಆಫ್ 0 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ಇದು ಸಬ್ ಸ್ಪೇಸ್ ಆಗುತ್ತೆ ಇವಾಗ ಅಂತ. ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ ನೋಡಿ, ಅದಕ್ಕೆ ನಾವು ಒಂದು ಕಂಡೀಷನ್ ಈಗ ನೋಡಿ, ವೆಕ್ಟರ್ ಸ್ಪೇಸ್ ಬರ್ಕೊಳ್ತೀವಿ ನಾನು ಇವಾಗ. ಈ ತರ ಇದೆ. ಓಕೆನಾ? ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಅಂದ್ರೆ y ಸಚ್ ದಟ್ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್? d4y by dx4 equal to 0. ಸೊ ಈ ಡಿಫರೆನ್ಷಿಯಲ್ ಈಕ್ವೇಶನ್ ಇದು ಈಗ ಸದ್ಯಕ್ಕೆ ವೆಕ್ಟರ್ ಸ್ಪೇಸ್. ಇದಕ್ಕೆ ಸಬ್ ಸ್ಪೇಸ್ ಯಾವ್ದು ಕೊಟ್ಟಿದ್ದಾರೆ ಇವಾಗ ಅಂತಂದ್ರೆ ಅವರು W ಅಂತ ತಗೊಳ್ಳೋದು, ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಸಚ್ ದಟ್ ಸೊ d4y by dx4 ಓಕೆನಾ ಈಕ್ವಲ್ ಟು 0. ಅಂಡ್ ಇನ್ನೊಂದು ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ y ಆಫ್ 0 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಇದನ್ನ ನಾವು ಈಗ ಒಂದು ರಿಸಲ್ಟ್ ಇದೆ ನೋಡಿ. ಸೊ ಡೈಮೆನ್ಷನ್ ಆಫ್ ಸಬ್ ಸ್ಪೇಸ್ W ಈಕ್ವಲ್ ಟು ಡೈಮೆನ್ಷನ್ ಆಫ್ ವೆಕ್ಟರ್ ಸ್ಪೇಸ್ V ಮೈನಸ್ ಸೊ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೆಸ್ಟ್ರಿಕ್ಷನ್ಸ್. ಇವಾಗ ಡೈಮೆನ್ಷನ್ ಆಫ್ V ಇದಕ್ಕೆ ಏನ್ ಬರುತ್ತೆ? ಆಲ್ವೇಸ್ ಫಾರ್ಮ್ಸ್ ವೆಕ್ಟರ್ ಸ್ಪೇಸ್ 4 ಬರುತ್ತೆ, ಮೈನಸ್ ನಂಬರ್ ಆಫ್ ಲೀನಿಯರ್ ಇಂಡಿಪೆಂಡೆಂಟ್ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1. 4 ಮೈನಸ್ ನಾವು ಬಿಡ್ತೀವಿ, ಹಂಗಾರೆ 3 ಆಗುತ್ತೆ ಅಂತ. ಅರ್ಥ ಆಯ್ತಾ? ಏನ್ ಬರ್ತಿದೆ ಆನ್ಸರ್? 3 ಬರ್ತಿದೆ ಅಂತ. ಇಲ್ಲ ಅಂತಂದ್ರೆ ಈಗ ಮೆಥಡೇ ಮಾಡ್ಬಿಡ್ತೀವಿ ಅಂತಂದ್ರೆ ಇಲ್ಲಿ ಈಸಿ ಇದೆ. ಫಸ್ಟ್ ನೋಡಿ, ಇಲ್ಲಿ m4 ಈಕ್ವಲ್ ಟು 0 ಆಗ್ಬಿಡುತ್ತಲ್ವಾ? ಸೊ m ಈಕ್ವಲ್ ಟು ಅಂದ್ರೆ ಇಲ್ಲಿ ಏನಿದೆ? 0 ಇಸ್ ಎ ರೂಟ್ ವಿತ್ ಮಲ್ಟಿಪ್ಲಿಸಿಟಿ 4 ಇದೆ. 0 0 0 ಈ ತರ ಬರ್ತಿದೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ ಇವಾಗ? ದಟ್ ಈಸ್ y ಅಂತ ಎರಡು ತಗೊಳ್ತೀನಿ ನಾನು. y ಈಕ್ವಲ್ ಟು c1 ಪ್ಲಸ್ c2x ಪ್ಲಸ್ c3x ಸ್ಕ್ವೇರ್ ಪ್ಲಸ್ c4x ಕ್ಯೂಬ್ ಇಂಟು ಈ ಪವರ್ 0 ಅಂತ ಇಷ್ಟೇ ಬಂದ್ಬಿಡುತ್ತೆ ಅಲ್ವಾ? ಇದು ಬರ್ತಿದೆ. ಇವಾಗ ನೋಡಿ ಅವ್ರು ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. y ಆಫ್ 0 ಏನ್ ಮಾಡ್ಬೇಕಂತ? 1 ಬರುತ್ತಂತೆ. ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ? c1 ಈಕ್ವಲ್ ಟು ಏನಾಗುತ್ತೆ ಹೇಳಿ? 1 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಇಲ್ಲಿ? y ಈಕ್ವಲ್ ಟು
ಈಗ ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಅನ್ನ ಬರ್ಕೊಂಡ್ರೆ ಏನ್ ಬರುತ್ತೆ ಇಲ್ಲಿ 1 plus 1 ಪ್ಲಸ್ C2 C2 x plus ಹಾ C3 x square ಎಕ್ಸ್ ಸ್ಕ್ವೇರ್ 4 ಪ್ಲಸ್ x C4 4x. ಎಕ್ಸ್ ಕ್ಯೂಬ್ ಬರ್ತಿದೆ ಸಚ್ ದಟ್ C2 C3 C4 ಇಲ್ಲಿ ಬರ್ತಿದೆ ನೋಡಿ. real. y ಆಫ್ 0 ಈಕ್ವಲ್ ಟು 1 ಕೊಟ್ಟಿದಾರಾ? ಸರ್ ಅವಾಗ ಉಳಿದಿದ್ದು C2 into 0 C3 into 0 ಅದೆಲ್ಲ 0 ಆಗ್ಬಿಡುತ್ತಲ್ಲ ಸರ್. ಎಸ್ ಅಲ್ವಾ? ಎಸ್ ಸಾರಿ ಕರೆಕ್ಟ್ ಸಾರಿ ಹಂಗ್ ಮಾಡಿದೆ. ಓಕೆ ಏನ್ ಬಂದಿದೆ y ಆಫ್ 0 ಈಕ್ವಲ್ ಟು C1 ಬರ್ತಿದೆ ಅಲ್ವಾ? C1 ಈಕ್ವಲ್ ಟು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಅದ್ರ ಅರ್ಥ ಏನಂದ್ರೆ C2 ಈಕ್ವಲ್ ಟು 0 C3 ಈಕ್ವಲ್ ಟು 0 C4 ಈಕ್ವಲ್ ಟು 0 ಅಂತ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? C1 ಈಕ್ವಲ್ ಟು 1 ಬರ್ತಿದೆ. ಇವಾಗ ಈಗ ಸಬ್ಸ್ಪೇಸ್ ಏನ್ ಬರ್ತಿದೆ ಅಂತಂದ್ರೆ ಸೆಟ್ ಆಫ್ ಆಲ್ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಜೊತೆಗೆ ನೋಡಿ ಇದನ್ನ ತಗೋಬೇಕು ನೀವು ಇವಾಗ C1 ಈಕ್ವಲ್ ಟು 1 ಇನ್ ಮಿಕ್ಕಿದೆಲ್ಲ 0. ಅವಾಗ ಏನಾಗ್ಬಿಡುತ್ತೆ ಜಸ್ಟ್ ನಮಗೆ C1 ಅಷ್ಟೇ 4 ಮೈನಸ್ 3 ಬರ್ಬೇಕಲ್ಲ. ಸೆಕೆಂಡ್ ಇರಿ ಇಂಡಿಪೆಂಡೆಂಟಾ C1 ಇದೆ. ಓಕೆ C1 ಈಕ್ವಲ್ ಟು C1 ಆಗುತ್ತೆ. ಇವರು C1 ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಝೀರೋನ 1 ಅಂತ ಗೊತ್ತಾಗ್ತಿಲ್ಲ. ಸರ್ ಅದ್ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಲ್ವಾ ಸರ್ G1? ಸೊ ಒಂದೇ ಇರತ್ತೆ ಇನ್ 3 ಇದು 0 ಆಗಿರತ್ತಲ್ವಾ ಸರ್? ಸೆಕೆಂಡ್ ಇರಿ ಈಗ y ಆಫ್ 0 ಈಕ್ವಲ್ ಟು 1 ಕೊಟ್ಟಿದಾರಲ್ವಾ? ಸೊ y ಆಫ್ 0 ಏನ್ ಬರ್ತಿದೆ ನೋಡಿ ಇಲ್ಲಿ ಸ್ವಲ್ಪ y ಆಫ್ 0 ಸೆಕೆಂಡ್ ಇರಿ y ಆಫ್ 0 ಈಕ್ವಲ್ ಟು C1 ಈಕ್ವಲ್ ಟು 1 ಬರ್ತಿದೆ ಕರೆಕ್ಟ್ ಅಲ್ವಾ? C1 ಈಕ್ವಲ್ ಟು 1 ಬರುತ್ತೆ. ಬಟ್ C2 ಕಂಡಿಡಿಯಕ್ ಆಗ್ತಿಲ್ಲ ಇಲ್ಲಿ, C3 ಕಂಡಿಡಿಯಕ್ ಆಗ್ತಿಲ್ಲ, C4 ಕಂಡಿಡಿಯಕ್ ಆಗ್ತಿಲ್ಲ ಸಾರಿ. ಓಕೆನಾ? ಸೊ ಆರ್ಬಿಟ್ರಿ ಇದೆ. ಓಕೆನಾ? ಸೊ ಆರ್ಬಿಟ್ರಿ ಸರ್ C1 ವ್ಯಾಲ್ಯೂನ y ಈಕ್ವೇಶನ್ ಒಳಗೆ ಹಾಕಿದಾಗ ಸರ್ C2x plus C3 plus C4 equals to ಮತ್ತೆ 1 ಬರುತ್ತೆ. That is one of the instruction. ಅದ್ರದ್ದು 1 ಬರಲ್ಲ C4 ನ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತಗೊಂಡ್ರೆ C1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತಲ್ಲ ಸರ್? ಡೈಮೆನ್ಷನ್ ಆಫ್ V ಮೈನಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ತಗೊಂಡ್ರೆ 3 ನೇ ಬರುತ್ತಲ್ಲ ಸರ್? ಎಸ್ ಅಲ್ವಾ? ಒಂದ್ ಸೆಕೆಂಡ್ ಇರಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಇದು. ನಮ್ಗಿಲ್ಲಿ C2 C3 C4 ಕಂಡಿಡಿಯಕ್ ಆಗ್ತದೆ ಸರ್. ಅಲ್ಲ ಓಕೆ C2 C3 C4 ಓಕೆ. ಇವಾಗ ಸೊಲ್ಯೂಷನ್ಸ್ ಯಾವ ಫಾರ್ಮಲ್ ಬರ್ತಿದೆ? ಈ ಫಾರ್ಮಲ್ ಬರ್ತಿದೆ. ಓಕೆ ಬೇಸಿಸ್ ಏನ್ ಬರುತ್ತೆ? ಬೇಸಿಸ್ ಇವಾಗ ಈಗ ಓಕೆ ಅಂತ ಬರ್ಕೊಳ್ತೀನಿ ತಡ್ರಿ ನಾನು. ಇಲ್ಲಿ ಏನ್ ಬಂದಿದೆ ಫಸ್ಟ್ 1 ಬಂದಿದೆ ಈ ತರ ಬರ್ತಿದೆ ನಮ್ಮ ಸೆಟ್. ಇವಾಗ 1 ಪ್ಲಸ್ C2x ಪ್ಲಸ್ C3 x ಸ್ಕ್ವೇರ್ ಪ್ಲಸ್ C4 x ಕ್ಯೂಬ್ ಬರ್ತಿದೆ. ಓಕೆನಾ? ಸೊ ಇವಾಗ ಇದರಲ್ಲಿ ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಬೇಕಲ್ವಾ ನಮ್ಗೆ? ಓಕೆ 4 ಬರ್ತಿದೆ ಇವಾಗ ಇದ್ರ ಪ್ರಕಾರ ಹೋದ್ರೆ. ಯಾವ್ಯಾವ್ದಂದ್ರೆ 1 1 to 1. ಓಕೆ ಅದನ್ನ ಚೆಕ್ ಮಾಡ್ತೀನಿ. ಓಕೆನಾ? y ಆಫ್ 0 ಈಕ್ವಲ್ ಟು 0 ನ 1 ಅಂತ ಚೆಕ್ ಮಾಡ್ಬೇಕು ಇವಾಗ. ಓಕೆನಾ? y ವ್ಯಾಲ್ಯೂ 1 ಹಾಕಿ C1 ವ್ಯಾಲ್ಯೂನು 1 ಹಾಕಿದಾಗ ಮತ್ತೆ ರಿಮೈನಿಂಗ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ನೇ ಬರುತ್ತಲ್ಲ ಸರ್? C2x plus C3x square plus C4x cube equals to 0 ಅಂತ. ಇಲ್ಲ ಸ್ವಲ್ಪ ಚೆಕ್ ಮಾಡ್ತೀನಿ ನಾನು. ಓಕೆನಾ? ಸೊ y ಆಫ್ 0 ಈಕ್ವಲ್ ಟು 1 ಇದೆ ಅಲ್ಲಿ, ಅದನ್ನ ಚೆಕ್ ಮಾಡ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ನಾಳೆ ಹೇಳ್ತೀನಿ ತೊಗೊಳ್ಳಿ. ಇದು ಮ್ಯಾಕ್ಸಿಮಮ್ ನಂಬರ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸರ್ ಅಲ್ಲಿ ಕಂಡೀಷನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಡೈಮೆನ್ಷನ್ 4 ಅಂತ ಹೇಳ್ಬೋದಿತ್ತು ಸರ್ ನಾವು. ಹೌದು ಡೈಮೆನ್ಷನ್ 4 ಆಗ್ತಿತ್ತು.
ಕಂಡೀಷನ್ಸ್ ಕೊಟ್ಟಿದ್ದಾರೆ, ರಿಸ್ಟ್ರಿಕ್ಷನ್ ಕೊಟ್ಟಿದಾರಲ್ವಾ. ಈಗ y ಆಫ್ 0 = 1 ಏನ್ ಬರ್ತಿದೆ ನಮಗೆ, C1 = 1 ಅಂತ ಬರ್ತಿದೆ ಅಲ್ವಾ. ಸೊ ರಿಮೈನಿಂಗ್ ಬಿಟ್ ರಿಯಲ್ ಅಲ್ಲಿ ಸೇಮ್ ಇರ್ಬೋದು ಅಥವಾ ಡಿಫರೆಂಟ್ ಇರ್ಬೋದು. ಯಾವುದು ಓನ್ಲಿ ಒನ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದಾ ಸರ್ ಅಲ್ಲಿ? ಇಲ್ಲ, C2 x ಇದೆ, C3 ಅದೇ C2 ಮತ್ತೆ C3 ಮತ್ತೆ C4 ಆರ್ಬಿಟ್ರರಿ ಬರ್ತಿದೆ. ಓಕೆನಾ. ಈಗ ಸೊಲ್ಯೂಷನ್ಸ್ ನಮಗೆ 1 + C2x + C3x² + C4x³ ಬರ್ತಿದೆ. ಓನ್ಲಿ ಒನ್ ಅಲ್ಲಿ ಬರ್ತಲ್ಲ ಸರ್, ಸೊ ಒನ್ ಡೈಮೆನ್ಷನ್ ಒನ್ ಅಂತ ಹೇಳ್ಬೋದು ಸರ್. ಇಲ್ಲ ಡೈಮೆನ್ಷನ್ 1 ಆಗಲ್ಲ. ಓಕೆನಾ. ಇಲ್ಲ, ಅದು y ಆಫ್ 0 = ನೋಡ್ತೀನಿ ತಗೊಳ್ಳಿ. ಓಕೆನಾ, ಯಾಕೋ 0 ಅನ್ನಿಸ್ತಿದೆ ನಮಗೆ, ಅದು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಇದು. ಸೊ ವಿ ಬಿ ದ ಸೆಟ್ ಆಫ್ ಆಲ್ ಬೌಂಡೆಡ್ ಸೊಲ್ಯೂಷನ್ಸ್ ಆಫ್ ದ ODE ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ, ಹೋಮೋಜಿನಿಯಸ್ ಆಗಿದೆ. ಸೊ ದೆನ್ ವಿ ಇದೆ ನೋಡಿ. ಅದು ಕರೆಕ್ಟಾಗಿ ನೋಡ್ಬೇಕು ನೀವು. ಸೆಟ್ ಏನಂತಂದು ಸೆಟ್ ಆಫ್ ಆಲ್ ಬೌಂಡೆಡ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೆಟ್ ಆಫ್ ಆಲ್ ಬೌಂಡೆಡ್ ಸೊಲ್ಯೂಷನ್ಸ್ ಆಫ್ ದ ODE ಅಂತ ಕೊಟ್ಟಿದ್ದಾರೆ. ಇನ್ನು ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ. ಈಗ ಬರ್ಕೊಳ್ಳೋದಾದ್ರೆ ವಿ = ಈ ತರ ಬರ್ಕೊಳ್ಳಿ ನೀವು, ಸೆಟ್ ಆಫ್ ಆಲ್ ಬೌಂಡೆಡ್ ಫಂಕ್ಷನ್ಸ್. ಓಕೆನಾ. ಸೊ ಈಗ ಎಫ್ ಅಂತ ತಗೊಂಡ್ರೆ ನಾನು, ಅಥವಾ ವೈ ಅಂತ ಯು ತಗೋಬೋದು ನಾನು. ಓಕೆನಾ, ಯು. ಸೊ ಏನಾಗಿದೆ ಅದು ಬೌಂಡೆಡ್. ಓಕೆನಾ, ಸಚ್ ದಟ್. ಸೊ ಯಾವ ಡಿಫರೆನ್ಷಿಯಲ್ ಈಕ್ವೇಷನ್ ಸೊಲ್ಯೂಷನ್ ಅದು, y -- t - 4u' + 3 × u of t = 0 ಇದೆ. ಓಕೆನಾ. ಇದನ್ನು ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ, m² - 4m + 3 = 0 ಬರುತ್ತೆ. ಸೊ 3m - m + 3 = 0 ಬರುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ m × m - 3, ಸೊ -1m - 3 = 0 ಬರ್ತಿದೆ. ಸೊ m = 3 ಬರ್ತಿದೆ. ನೆಕ್ಸ್ಟ್ m = 1 ಬರ್ತಿದೆ. ಸೊ ಇವಾಗ ಹಂಗಾರೆ ಏನಾಗ್ಬಿಡುತ್ತೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ದಟ್ ಈಸ್ ಸೊಲ್ಯೂಷನ್ u of t ಏನ್ ಬರ್ತಿದೆ ನೋಡಿ, C1 × e⁻3t. ಓಕೆನಾ. ಯಾಕೆ t ತಗೊಳ್ತೀನಿ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ t ಇಲ್ಲಿ, ಪ್ಲಸ್ C2 × e⁻t ಬರ್ತಿದೆ. ಕರೆಕ್ಟ್ ಅಲ್ವಾ. ಇದು ಬರ್ತಿದೆ ಸೊಲ್ಯೂಷನ್ ಇವಾಗ. ಅಂದ್ರೆ ಈಗ ವೆಕ್ಟರ್ ಸ್ಪೇಸ್ ಇಲ್ಲಿ, ಅಂದ್ರೆ ವೆಕ್ಟರ್ ಸ್ಪೇಸ್ ಅಂತಲ್ಲ, ಕೊಟ್ಟಿರೋಂಥ ಸೆಟ್ ಇದೆ ನೋಡಿ ವಿ, ಅದೇನಾಗ್ಬಿಡುತ್ತೆ ಅಂತಂದ್ರೆ C1 e⁻3t + C2 e⁻t ಆಗ್ಬೇಕು. ಓಕೆನಾ. ಜೊತೆಗೆ ಈಗ ಬೌಂಡೆಡ್ ಆಗಿ ತಗೋಬೇಕು. ಇವಾಗ ಇಲ್ಲಿ ಇದು ಬೌಂಡೆಡ್ ಆಗ್ಬೇಕು, ಸಚ್ ದಟ್ ಇಲ್ಲಿ C1 ಮತ್ತೆ C2ಗೆ ಯಾವ್ದನ್ನ ತಗೊಂಡ್ರೆ ಬೌಂಡೆಡ್ ಆಗುತ್ತೆ ಹೇಳಿ ನೋಡೋಣ. ಯಾವ ಚಾಯ್ಸ್ ತಗೋಬೇಕು ಇವಾಗ. C1 C2 ಬಿಲಾಂಗ್ಸ್ ಟು R ಇಲ್ಲಿದೆ ನೋಡಿ, ಫೀಲ್ಡ್ R ಕೊಟ್ಟಿದ್ದಾರೆ. ಓಕೆನಾ. ಏನ್ ಬರುತ್ತೆ ಹೇಳಿ, ಯಾವ ತಗೊಂಡ್ರೆ ಬೌಂಡೆಡ್ ಆಗುತ್ತೆ ಅಂತ ನೋಡಿ. ಇಲ್ಲಿ e⁻3t ಇದೆ ನೋಡಿ, e⁻t ಇದೆ ನೋಡಿ, ಅನ್ಬೌಂಡೆಡ್ ಅಲ್ವಾ ಇದು ಆನ್ R ಅಲ್ಲಿ. ಯಾಕೆ ಹೇಳಿ. ಸೊ ಆಸ್ t ಟೆಂಡ್ಸ್ ಟು, ನೀವು ಇನ್ಫಿನಿಟಿ ಕಡೆ ಹೋದ್ರೆ, ಸೊ ಅಪ್ರೋಚಸ್ ಟು ಇನ್ಫಿನಿಟಿ ಏನ್ ಬಂದ್ಬಿಡುತ್ತೆ ನಮಗೆ ಲಿಮಿಟ್, ಅದು ಲಿಮಿಟ್ t ಟೆಂಡ್ಸ್ ಟು ಇನ್ಫಿನಿಟಿ e⁻3t ಏನ್ ಬಂದ್ಬಿಡುತ್ತೆ, e⁻∞, ದಟ್ ಈಸ್ ಇನ್ಫಿನಿಟಿ. ಸೊ ಫೈನೈಟ್ ನಂಬರ್ ಬರ್ತಿಲ್ಲ, ಫೈನೈಟ್ಲಿ ಬರ್ತಿಲ್ಲ ಲಿಮಿಟ್, ಹಾಗಾಗಿ ಏನಾಗ್ಬಿಡುತ್ತೆ, ಅನ್ಬೌಂಡೆಡ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ, ಅನ್ಬೌಂಡೆಡ್. ಇವಾಗ e⁻t ಗ್ರಾಫ್ ಯಾವ ತರ ಬರುತ್ತೆ ಹೇಳಿ ನೋಡೋಣ. e⁻t ಫಾರ್ ಎಕ್ಸಾಂಪಲ್ e⁻t ಗ್ರಾಫ್ ಯಾವ ತರ ಬರುತ್ತೆ. ಸೊ ಇನ್ಫಿನಿಟಿ ಕಡೆ ಹೋದಂಗೆ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 0 ತಗೊಂಡಾಗ 1 ಬರುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ 1 ತಗೊಂಡ್ರೆ e ಬರುತ್ತೆ, ಅಂದ್ರೆ 2.7 ಹತ್ತಿರ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಸೊ ಅಂದ್ರೆ ನಾವು ಅಪ್ರೋಚಸ್ ಮೈನಸ್ ಇನ್ಫಿನಿಟಿ ಹೋದಾಗ ಏನಾಗ್ಬಿಡುತ್ತೆ, ಸೊ ಫಾಲ್ ಆಗುತ್ತೆ ಇಲ್ಲಿ ಅಲ್ವಾ. ಸೊ ಅಪ್ರೋಚಸ್ ಟು ನಾವು ಮೈನಸ್ ಇನ್ಫಿನಿಟಿ ಕಡೆ ಹೋಗಿ ಫಾಲ್ ಆಗ್ಬಿಡುತ್ತೆ, ಇಲ್ಲಿ ಡೌನ್ ಆಗುತ್ತೆ. ಸೊ ಈ ತರ ಬರುತ್ತೆ. ದಿಸ್ ಇಸ್ e⁻x ಗ್ರಾಫ್ ಇದು. ಕರೆಕ್ಟ್ ಅಲ್ವಾ. ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ ನೋಡಿ ಇಲ್ಲಿ. ಸೊ ಇನ್ಫಿನಿಟಿ ಕಡೆ ಹೋದ್ರೆ ಇಲ್ಲಿ ಅನ್ಬೌಂಡೆಡ್ ಆಗ್ತಿದೆ ಇದು. ಓಕೆನಾ. ಸೊ ಇಲ್ಲಿ e⁻t ಇದೆ ಅಲ್ವಾ, ಅದು ಕೂಡ ಏನಾಗ್ಬಿಡುತ್ತೆ ಇವಾಗ ಅನ್ಬೌಂಡೆಡ್. ಇವೆರಡು ಅನ್ಬೌಂಡೆಡ್ ಆಗ್ಬಿಡುತ್ತೆ. C1 ಮತ್ತೆ C2ಗೆ ನೀವೇನಾದ್ರೂ ಬೇರೆ ನಂಬರ್ಸ್ ತಗೊಂಡ್ರೆ, ದಟ್ ಮೀನ್ಸ್ C1 ನೀವೇನಾದ್ರೂ 2 ತಗೊಂಡ್ರೆ 2 × e⁻ ಅನ್ಬೌಂಡೆಡ್, ಪ್ಲಸ್ 2 × e⁻t ತಗೊಂಡ್ರೆ ಅನ್ಬೌಂಡೆಡ್. ಅಂದ್ರೆ C1 C2ಗೆ ನೀವೇನಾದ್ರೂ ನಾನ್ ಜೀರೋ ನಂಬರ್ಸ್ ತಗೊಳ್ತಾ ಹೋದ್ರೆ ಅನ್ಬೌಂಡೆಡ್ ಆಗುತ್ತೆ. ಬಟ್ C1 = C2 = 0 ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ. C1 = C2 = 0 ತಗೊಂಡ್ರೆ ಏನಾಗುತ್ತೆ, 0 ಬಂದ್ಬಿಡುತ್ತೆ. 0 ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ, ಬೌಂಡೆಡ್. ಕರೆಕ್ಟ್ ಅಲ್ವಾ. ಸೊಲ್ಯೂಷನ್ 0 ಇದೆ ನೋಡಿ, ಬೌಂಡೆಡ್. ಅಂದ್ರೆ ನೋಡಿ ಇಲ್ಲಿ ಬೇಜಾನ್ ಸೊಲ್ಯೂಷನ್ಸ್ ಬಂದಿದೆ ನಮಗೆ. ಓಕೆನಾ. ಸೊ ಅದರಲ್ಲಿ ಅವ್ರು ಕೇಳಿರೋದು ಏನಂತಂದ್ರೆ ಸೆಟ್ ಆಫ್ ಆಲ್ ಬೌಂಡೆಡ್ ಸೊಲ್ಯೂಷನ್ಸ್ ಅಂತ ಕೇಳಿರೋದ್ರಿಂದ C1 = C2 = 0 ಮಾತ್ರ ತಗೋಬೇಕು ನೀವು. ಅಂದ್ರೆ 0 ಸೊಲ್ಯೂಷನ್ ಮಾತ್ರ ಬರುತ್ತೆ ಇಲ್ಲಿ. C1 = C2 = 0 ತಗೋಬೇಕು, ಅವಾಗ ಬೌಂಡೆಡ್ ಸೊಲ್ಯೂಷನ್. ದಟ್ ಈಸ್ V = ಜಸ್ಟ್ ಸಿಂಗಲ್ ಟರ್ಮ್ 0 ಬರ್ತಿದೆ. ದಟ್ ಈಸ್ 0 ಸೊಲ್ಯೂಷನ್ ಮಾತ್ರ ಬೌಂಡೆಡ್ ಸೊಲ್ಯೂಷನ್ ಕೊಟ್ಟಿರೋಂಥ ಡಿಫರೆನ್ಷಿಯಲ್ ಈಕ್ವೇಷನ್ಗೆ. ಹಾಗಾಗಿ ಏನಾಗ್ಬಿಡುತ್ತೆ, ಆಪ್ಷನ್ ಯಾವ್ದಾಗುತ್ತೆ ನೋಡಿ, ಕಂಟೈನ್ಸ್ ಓನ್ಲಿ ದ ಟ್ರಿವಿಯಲ್ ಫಂಕ್ಷನ್, ದಟ್ ಈಸ್ v = 0. ಓಕೆನಾ. ಟ್ರಿವಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ ನಾವು 0 ಸೊಲ್ಯೂಷನ್ ಅನ್ನು. ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ. ಅರ್ಥ ಆಯ್ತಾ.
ಅರ್ಥ ಆಯ್ತಾ? ಎಸ್ ಸರ್. ಸೊ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಅರ್ಥ ಆಯ್ತು. ಓಕೆ, ಇಲ್ಲಿ ಏನಾದ್ರೂ ಸುಮ್ಮನೆ ಸೆಟ್ ಆಫ್ ಆಲ್ ಫಂಕ್ಷನ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು? ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್. ಡೈಮೆನ್ಷನ್ 2. ಎಸ್ ಅಲ್ವಾ? ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ ಆಗುತ್ತೆ, ಯಾಕೆಂದ್ರೆ ನೋಡಿ ಹೋಮೋಜಿನಿಯಸ್ ಇದೆ, ಲೀನಿಯರ್ ಇದೆ, ವೆಕ್ಟರ್ ಸ್ಪೇಸ್ ಆಗುತ್ತೆ, ಆಫ್ ಡೈಮೆನ್ಷನ್ 2 ಆಗ್ಬಿಡ್ತಿತ್ತು. ಸೊ ಇಲ್ಲಿ ಬೌಂಡೆಡ್ ಅಂತ ಕೊಟ್ಟಿರೋದ್ರಿಂದ ಸೊ ಆಪ್ಷನ್ 3 ಮಾತ್ರ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ ಕ್ವಶನ್ ಇನ್ ಸಾಲ್ವ್ ಮಾಡಿದ್ದು. ಸೊ ಲೆಟ್ y equal to pi of x, y equal to psi of x be a solutions of ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇದು. ಓಕೆನಾ? ಸೊ 2 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ, ಯಾವ್ಯಾವುದು? ಪೈ ಅಂತೆ, ಇನ್ನೊಂದು ಸೈ ಅಂತೆ. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ pi of 0 equal to 1, pi dash of 0 equal to 1, psi of 0 equal to 1, psi dash of 0 equal to 1. ಅಂದ್ರೆ ಏನ್ ಕೊಟ್ಟಿದ್ದಾರೆ? 0 ಹತ್ರ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತ. ಸೊ ದೆನ್ ದ ವ್ಯಾಲ್ಯೂ ಆಫ್ ರಾನ್ಸ್ಕಿನ್ ಆಫ್ ದಿಸ್ 2 ಫಂಕ್ಷನ್ಸ್ ಅಟ್ ಯಾವ ಪಾಯಿಂಟ್ ನೋಡಿ x equal to 1 ಹತ್ರ ಏನ್ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಆಗ್ಲೇ ನಿಮ್ಗೆ ಒಂದು ಫಾರ್ಮುಲಾ ತಗೊಂಡು ನಾನು, ಸೊ ಎಲ್ ಫಾರ್ಮುಲಾ ಇದೆ ನೋಡಿ, ಏನಾಗುತ್ತೆ? ರಾನ್ಸ್ಕಿನ್ a into e power minus integration p of x into dx. ನಿಮಗೆ ಹೇಳಿದೆ ನಾನು ಅವಾಗ d square y by dx square ಇರುತ್ತೆ, ಪ್ಲಸ್ p of x into dy by dx ಇರುತ್ತೆ, ಪ್ಲಸ್ q of x into y equal to 0 ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ p of x ಇಲ್ಲಿ ಕಂಪೇರ್ ಮಾಡಿಬಿಟ್ರೆ ಕೋಎಫಿಷಿಯಂಟ್ ಆಫ್ y dash ಏನಿದೆ ನೋಡಿ -2x ಇದೆ. ಸೊ ಈಗ ರಾನ್ಸ್ಕಿನ್ ಆಫ್ x equal to a into e power minus integration ಏನ್ ತಗೊಳ್ತೀರಾ? -2x ತಗೊಳ್ತೀರಾ p of x, ಇಲ್ಲಿ ಏನಾಗುತ್ತೆ? dx ಆಗುತ್ತೆ. ಇವಾಗ ನೋಡಿ ಇಲ್ಲಿ ಸಾಲ್ವ್ ಮಾಡ್ಬಿಟ್ರೆ ಸೊ ರಾನ್ಸ್ಕಿನ್ ಆಫ್ x equal to a into e power -+ ಪ್ಲಸ್ ಆಗುತ್ತೆ, ಸೊ 2 ಆಚೆ ಬರುತ್ತೆ, ಇಂಟಿಗ್ರೇಷನ್ ಆಫ್ x ಏನಾಗ್ಬಿಡುತ್ತೆ? x square by 2 ಆಗುತ್ತೆ, 2 ಗೆಟ್ ಕ್ಯಾನ್ಸಲ್, a into e power x square ಬರ್ತಿದೆ. ದಿಸ್ ಇಸ್ ರಾನ್ಸ್ಕಿನ್. ಓಕೆನಾ? ಇವಾಗ ನೋಡಿ ಈ a ಇದೆ ನೋಡಿ, ಅದನ್ನ ಕಂಡುಹಿಡ್ಕೋಬೇಕು. ಸೊ ಬೈ ಯೂಸಿಂಗ್ ಇಲ್ಲಿ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ, pi of 0 ಕೊಟ್ಟಿದ್ದಾರೆ ಅಲ್ವಾ? ಸೊ ರಾನ್ಸ್ಕಿನ್ ಆಫ್ pi psi at 0 ಏನಾಗ್ಬಿಡುತ್ತೆ ನೋಡಿ, ಡೆಲ್ ಮಾಡಿ. pi of 0, psi of 0, pi 1, ಓಕೆ, pi dash of 0, ನೆಕ್ಸ್ಟ್ ಇಲ್ಲಿ psi dash of 0 ಆಗುತ್ತೆ. ಸೊ pi of 0 ಏನ್ ಕೊಟ್ಟಿದ್ದಾರೆ ನೋಡಿ, 1 ಇದೆ, 1 psi of 0 ಏನಿದೆ? 1 ಇದೆ, 1 ಇದೆ, 2 ಇದೆ. ಸೊ ಡೆಲ್ ಮಾಡ್ಬಿಟ್ರೆ ಏನಾಗುತ್ತೆ? ಇದು 1 ಆಗುತ್ತೆ. ಓಕೆ, 1 ಬರ್ತಿದೆ. ಅಂದ್ರೆ ರಾನ್ಸ್ಕಿನ್ ಅಟ್ 0 ನಮ್ಗೆ ಏನ್ ಬರ್ತಿದೆ? 1 ಬರ್ತಿದೆ. ಇಲ್ಲಿ ಕೊಡಿ ನೀವು ಆ ಟೆಕ್ಸ್ ಇಕ್ವಲ್ ಟು 0, ಅವಾಗ ಏನಾಗ್ಬಿಡುತ್ತೆ? ರಾನ್ಸ್ಕಿನ್ ಆ ಟೆಕ್ಸ್ ಇಕ್ವಲ್ ಟು 0 equal to a into e power 0 ಸ್ಕ್ವೇರ್ ಆಗುತ್ತೆ. ಸೊ a into e power 0 is what? 1 ಆಗುತ್ತೆ, ಈಕ್ವಲ್ ಟು ರಾನ್ಸ್ಕಿನ್ ಅಟ್ 0 ಏನ್ ಬಂದಿದೆ ನಮ್ಗೆ ಇಲ್ಲಿ? 1 ಬಂದಿದೆ, 1 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್ a equal to ಏನಾಗ್ಬಿಡುತ್ತೆ ಹೇಳಿ? 1 ಆಗ್ಬಿಡುತ್ತೆ. ಇವಾಗ ಇದನ್ನ ತಗೊಂಡೋಗ್ಬಿಟ್ಟು ಇಲ್ಲಿದೆ ನೋಡಿ ಆ ಜನರಲ್ ಫಾರ್ಮಿಗೆ ತಗೊಂಡ್ಬಿಡಿ. ಸೊ ರಾನ್ಸ್ಕಿನ್ ಆಫ್ x equal to a ಅಂದ್ರೆ 1 ಬಂದಿದೆ, e ಪವರ್ x ಸ್ಕ್ವೇರ್ ಆಗುತ್ತೆ. ಇದು ರಾನ್ಸ್ಕಿನ್ ಎಲ್ಲಾ ಪಾಯಿಂಟ್ಸ್ ಅಂದ್ರೆ ಈ ಫಾರ್ಮ್ ಅಲ್ಲಿ ಇದೆ ಅಂತ ಜನರಲ್ ಫಾರ್ಮ್ ಇದು. ಅವ್ರೇನ್ ಕೇಳಿದಾರೆ? ರಾನ್ಸ್ಕಿನ್ ಅಟ್ ಯಾವ ಪಾಯಿಂಟ್ ಅಂತ ಕೇಳಿದ್ರೆ, ಓಕೆ ಅದ್ರಲ್ಲಿ 1 ಕೊಟ್ಬಿಡಿ. x equal to 1 ಏನಾಗ್ಬಿಡುತ್ತೆ? ರಾನ್ಸ್ಕಿನ್ x equal to e ಪವರ್ 1 ಸ್ಕ್ವೇರ್ ಆಗುತ್ತೆ, ದಟ್ ಈಸ್ e ಆಗ್ಬಿಡುತ್ತೆ. ಸೊ ಆಪ್ಷನ್ 3 ಕರೆಕ್ಟ್. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. ಓಕೆ, ಇದು ಕೂಡ ನೋಡಿ ಕೇಸ್ ಸ್ಟಡಿ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಈ ಕ್ವಶನ್ ಇದೆ ನೋಡಿ, ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಇಲ್ಲಿ y1 ಮತ್ತೆ y2 ಬಿ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ y ಡಬಲ್ ಡ್ಯಾಶ್ ಪ್ಲಸ್ sin x into y equal to 0, ಇಂಟರ್ವಲ್ ಕೊಟ್ಟಿದ್ದಾರೆ, ಕ್ಲೋಸ್ ಇಂಟರ್ವಲ್ 0,1. ಸೊ g of x ಅಂದ್ರೆ ರಾನ್ಸ್ಕಿನ್ ಆಫ್ y1 ಮತ್ತೆ y2 ಅಂತ ಕೊಟ್ಟಿದ್ದಾರೆ. ಇವಾಗ g ಡ್ಯಾಶ್ ಇದೆ ನೋಡಿ, g ಡ್ಯಾಶ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾನಿಶ್ ಅಂತ ಕೊಟ್ಟಿದ್ದಾರೆ, ವ್ಯಾನಿಶ್ ಮೀನ್ಸ್ ವಾಟ್? 0 ಅಂತ. g ಡ್ಯಾಶ್ ಮಾಡಿದ್ರೆ 0 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ನೋಡೋಣ, ಇಲ್ಲಿ ನೋಡಿ ಡಿಫರೆನ್ಷಿಯಲ್ ಈಕ್ವೇಶನ್ ಬರ್ಕೋಬೇಕು ನೀವು. d ಸ್ಕ್ವೇರ್ y by dx ಸ್ಕ್ವೇರ್ ಪ್ಲಸ್ p of x into dy by dx ಪ್ಲಸ್ q of x into y equal to 0. ಇಲ್ಲಿ ಕಂಪೇರ್ ಮಾಡಿದ್ರೆ p of x ಕೋಎಫಿಷಿಯಂಟ್ ಅಂದ್ರೆ ಈಗ ಸಾರಿ dy by dx ಕೋಎಫಿಷಿಯಂಟ್ ಏನಿದೆ ನೋಡಿ, ಇಲ್ಲಿ p of x ಇದೆ, ಇಲ್ಲಿ ಕೊಟ್ಟೇ ಇಲ್ಲ. ಸೊ ಹಾಗಾಗಿ p of x ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಸೊ ರಾನ್ಸ್ಕಿನ್ ಫಾರ್ಮುಲಾ ಇದೆ ನೋಡಿ, ಎಬೆಲ್ಸ್ ಫಾರ್ಮುಲಾ ಏನಾಗ್ಬಿಡುತ್ತೆ ಅಲ್ಲಿ? ಸೊ ಈಕ್ವಲ್ ಟು a into e ಪವರ್ ಇಂಟಿಗ್ರೇಷನ್ ಆಫ್ p of x into dx ಆಗುತ್ತೆ. ಸೊ ಇವಾಗ ರಾನ್ಸ್ಕಿನ್ ಆಫ್ y1 ಮತ್ತೆ y2 g of x ಕೊಟ್ಟಿದಾರಲ್ವಾ, ಇಲ್ಲಿ g of x ತಗೊಂಬಿಡಿ ಅಷ್ಟೇ. ಸೊ g of x equal to ಏನ್ ಬರ್ತಿದೆ? a into e ಪವರ್ ಮೈನಸ್ ಇಂಟಿಗ್ರೇಷನ್ p of x ಏನಿದೆ 0 ಇದೆ ಇಂಟು dx ಆಗುತ್ತೆ. ಸೊ ಇವಾಗ a into e ಪವರ್, ಸೊ ಇಂಟಿಗ್ರೇಷನ್ ಆಫ್ 0 is what? 0. ಸೊ a into e ಪವರ್ 0 ಮೀನ್ಸ್ ವಾಟ್? 1 ಆಗುತ್ತೆ, ದಟ್ ಈಸ್ a. ಸೊ g of x ಏನ್ ಬರ್ತಿದೆ ನೋಡಿ, ಇಲ್ಲಿ a ಬರ್ತಿದೆ. ಸೊ ಫಾರ್ ಆಲ್
ಪ್ರತಿಯೊಂದು ಎಕ್ಸ್ ಬಿಲಾಂಗ್ಸ್ ಟು ಗಿವನ್ ಇಂಟರ್ವಲ್ 0 to 1. 0 to 1 ಇದೆ. ಇವಾಗ ಜಿ ಡ್ಯಾಶ್ ಏನಾಗುತ್ತೆ ಅಂತ ಕೊಟ್ಟಿದ್ರೆ, ಸೊ ಜಿ ಡ್ಯಾಶ್ ಮಾಡ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ರೆಸ್ಪೆಕ್ಟ್ ಎಕ್ಸ್ ಏನಾಗ್ಬಿಡುತ್ತೆ, ಇದು ಕಾನ್ಸ್ಟೆಂಟ್ ಎ 0 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ವಾಟ್? 0. ಸೊ ಜಿ ಡ್ಯಾಶ್ ಆಫ್ 0 = 0 ಬರ್ತಿದೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0,1. ಸೊ ಹಾಗಾಗಿ ವ್ಯಾನಿಶ್ ಆಗ್ತಿದೆ, ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗ್ತಿದೆ ಪೂರ್ತಿ ಇಂಟರ್ವಲ್ ಅಲ್ಲಿ. ಇದನ್ನ ನೋಡಿ ಏನಂತ ಬರೀಬಹುದು ಅಂದ್ರೆ ಜಿ ಡ್ಯಾಶ್ ಆಫ್ ಎಕ್ಸ್ ಇದೆ ನೋಡಿ, ಸೊ ಐಡೆಂಟಿಕಲಿ 0 ಪೂರ್ತಿ ಇಂಟರ್ವಲ್ ಅಲ್ಲಿ ಇದು 0 ಆಗ್ತಿದೆ ಅಂತ. ಅದನ್ನ ಸಿಂಪಲ್ ಆಗಿ ಈ ತರ ಬರ್ಬಿಟ್ರೆ ಆಯ್ತು. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಯಾವ್ದಾಗುತ್ತೆ ನೋಡಿ, ಇಲ್ಲಿ ನೋಡಿ ಆಪ್ಷನ್ 3 ಜಿ ಡ್ಯಾಶ್ ವ್ಯಾನಿಶ್ ಆಗುತ್ತೆ ಅಟ್ ಓನ್ಲಿ 1 ಪಾಯಿಂಟ್. ನೋಡಿ 1 ಪಾಯಿಂಟ್ ಹತ್ರ ವ್ಯಾನಿಶ್ ಆಯ್ತು ಅಂತಂದ್ರೆ ಪೂರ್ತಿ ಇಂಟರ್ವಲ್ ಅಲ್ಲಿ ಏನಾಗ್ಬಿಡುತ್ತೆ, ರಾನ್ ಸ್ಕಿನ್ ಹೇಳಿ ನೋಡೋಣ, ವ್ಯಾನಿಶ್ ಆಗ್ಬಿಡುತ್ತೆ. ಅದಕ್ಕೆ ರಾನ್ ಸ್ಕಿನ್ ಈಸ್ ಐದರ್ ಐಡೆಂಟಿಕಲಿ 0 ಆರ್ ನೆವರ್ 0 ಅಲ್ವಾ? ಇದ್ರ ಪ್ರಕಾರ ಇಲ್ಲಿ 1 ಪಾಯಿಂಟ್ ಹತ್ರ ಆಗ್ಬಿಡುತ್ತೆ, ಪೂರ್ತಿ ಇಂಟರ್ವಲ್ ಆಗ್ಬಿಡುತ್ತೆ. ಇದು ರಾಂಗ್ ಸ್ಟೇಟ್ಮೆಂಟ್ ಇದು. ಓಕೆನಾ? ಅಲ್ಲೇ ಗೊತ್ತಾಗ್ಬಿಡುತ್ತೆ, ಡಿಸ್ಕಾರ್ಡ್ ಮಾಡ್ಬಿಡ್ಬೋದು ಡೈರೆಕ್ಟ್ ಆಗಿ. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಡಿಸ್ಕಾರ್ಡ್ ಇದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ ಜಿ ಡ್ಯಾಶ್ ವ್ಯಾನಿಶ್ ಆಗ್ತಿದೆ ಅಂದ್ರೆ 0 ಬರ್ತಿದೆ ಅಟ್ ಆಲ್ ಪಾಯಿಂಟ್ಸ್, ಎಲ್ಲಾ ಪಾಯಿಂಟ್ಸ್ ಹತ್ರ ಇದು ನೋಡಿ ಐಡೆಂಟಿಕಲಿ 0 ಬರ್ತಿದೆ. ಹಾಗಾಗಿ ಆಪ್ಷನ್ 4 ಕ್ಲಿಯರಾ? ಅರ್ಥ ಆಯ್ತಾ ಬೇರೆಯವ್ರಿಗೆ? Yes, sir. ಓಕೆ ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಆರ್ ಆಫ್ ಟಿ ಕೊಟ್ಟಿದ್ದಾರೆ. ಸೊ ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್ ಪಿ ಕ್ಯೂ ಆರ್ ಡಿಫೈನ್ಡ್ ಆನ್ ಕ್ಲೋಸ್ ಇಂಟರ್ವಲ್ 0,1, 2 ಸೊಲ್ಯೂಷನ್ಸ್ u1 u2 ದಿಸ್ ODE ಸಚ್ ದಟ್ ರಾನ್ ಸ್ಕಿನ್ ಆಫ್ u1 u2 ಏನ್ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ u1 ಮತ್ತೆ u2 ಅನ್ನೋದು ಈ ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಸೊಲ್ಯೂಷನ್. ಓಕೆನಾ? ಇವಾಗ ಯಾವ್ದು ರಾನ್ ಸ್ಕಿನ್ ಆಗುತ್ತೆ ಅಂತ ಹೇಳ್ಬೇಕು ನೀವು. ಸೊ ರಾನ್ ಸ್ಕಿನ್ ಆಗುತ್ತೋ ಆಗಲ್ಲ ಅಂತ ಹೇಳೋದಕ್ಕೆ ನಮಗೆ ಒಂದು ರಿಸಲ್ಟ್ ಬೇಕು. ಇವಾಗ ಯಾವ ರಿಸಲ್ಟ್ ಅಂತಂದ್ರೆ ನೋಡಿ ಇಲ್ಲಿ ರಾನ್ ಸ್ಕಿನ್ ಈಸ್ ಐದರ್ ಐಡೆಂಟಿಕಲಿ 0 or never. ಸೊ ಐದರ್ ಐಡೆಂಟಿಕಲಿ 0 ಅಂದ್ರೆ ಈಗ ನಾನು ಬರ್ಬಿಡ್ತೀನಿ ಸ್ಟೇಟ್ಮೆಂಟ್ ಬೇಡ ಇವಾಗ. ಸೊ ರಾನ್ ಸ್ಕಿನ್ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ 0 ಆಗುತ್ತೆ. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ, ಅಥವಾ ರಾನ್ ಸ್ಕಿನ್ ನೆವರ್ 0. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ. such that ರಾನ್ ಸ್ಕಿನ್ ಆಫ್ u1 u2 is ಕೊಟ್ಟಿದ್ದಾರೆ. two solutions u1 and u2 of this ODE. ಇನ್ಕಂಪ್ಲೀಟ್ ಇದೆ ಅನ್ಸುತ್ತೆ ಇದು ಕ್ವಶನ್. ಓಕೆ, ಇಲ್ಲಿ ನೋಡಿ ಇವಾಗ ಏನ್ ಮಾಡ್ಬೇಕಂದ್ರೆ ನೀವು u1 ಮತ್ತೆ u2 ಇದೆ ನೋಡಿ. ಓಕೆನಾ? ಸೊಲ್ಯೂಷನ್ಸ್ ಅಂತ ಕೊಟ್ಟಿದಾರಲ್ವಾ ಅಲ್ಲಿ. ಸೊ ಇವಾಗ ಇದನ್ನ ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಅವು. ಓಕೆನಾ? ಏನಾಗ್ಬಿಡುತ್ತೆ ಹೇಳಿ? ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ತಗೋಬೇಕು. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ ಇಲ್ಲಿ ರಾನ್ ಸ್ಕಿನ್ ಆಫ್ u1 ಮತ್ತೆ u2 ಏನಾಗುತ್ತೆ ಹೇಳಿ? ನಾಟ್ ಈಕ್ವಲ್ ಟು 0 ಬರಬೇಕು. ಕರೆಕ್ಟ್ ಅಲ್ವಾ? ಸೊ ರಾನ್ ಸ್ಕಿನ್ ಏನ್ ಬರ್ಬೇಕು ನಮಗೆ? ನಾಟ್ ಈಕ್ವಲ್ ಟು 0 ಬರಬೇಕು. ಇದು ಯಾಕೋ ಅವ್ರು ಕೊಟ್ಟಿಲ್ಲ ಅವರು. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಕೊಡ್ಬೇಕಾಗಿತ್ತು, ಇರ್ಲಿ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಸೊ ನಾಟ್ ಈಕ್ವಲ್ ಟು 0 ಮಾಡ್ಬೇಕು ನೀವು. ಅಂದ್ರೆ ಇವಾಗ ರಾನ್ ಸ್ಕಿನ್ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಯಾವ ಆಪ್ಷನ್ ಅಲ್ಲಿ ಬರುತ್ತೆ ನೋಡಿ. ಈಗ ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, ಈಗ 2t - 1 ಇದೆ ಅಲ್ವಾ. ಸೊ ಲೆಟ್ ಅಸ್ ಸಪೋಸ್ ದಟ್ 2t - 1 = 0 ಅಂತ ತಗೊಳ್ಳಿ. ಸೊ 2t ಕೂಡ ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ t ಕೂಡ ಏನಾಗ್ಬಿಡುತ್ತೆ 1/2 ಆಗುತ್ತೆ. ನೋಡಿ ಇಂಟರ್ವಲ್ ಏನ್ ಕೊಟ್ಟಿದ್ದಾರೆ? ಕ್ಲೋಸ್ಡ್ ಇಂಟರ್ವಲ್ 0,1 ಕೊಟ್ಟಿದ್ದಾರೆ. ಅಂದ್ರೆ ನೀವು ಅಟ್ t = 1/2 ಹತ್ರ ರಾನ್ ಸ್ಕಿನ್ ಏನಾಗ್ತಿದೆ ನೋಡಿ, ಇಲ್ಲಿ ರಾನ್ ಸ್ಕಿನ್ 0 ಆಗ್ತಿದೆ. ಸೊ ಅದೊಂದು ಪಾಯಿಂಟ್ ಹತ್ರ 0 ಆಗ್ಬಿಟ್ರೆ ಬೈ ದಿಸ್ ರಿಸಲ್ಟ್ ಏನಾಗ್ಬಿಡುತ್ತೆ? ಪೂರ್ತಿ ಇಂಟರ್ವಲ್ ಅಲ್ಲಿ ರಾನ್ ಸ್ಕಿನ್ 0 ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಇಲ್ಲಿ 0 ಕೊಟ್ಟು ನೋಡಿ. ಇಲ್ವಲ್ಲ, ಅಲ್ಲಿ t = 1/2 ಕೊಟ್ರೆ 0 ಆಗುತ್ತೆ. = 1/2 ಇದೆ. ಕೊಟ್ಟ ಏನಾಗ್ತಿದೆ? 1 ಪಾಯಿಂಟ್ ಸಿಗ್ಬೇಕಲ್ವಾ ಸರ್? 1 ಪಾಯಿಂಟ್ ಸಿಕ್ಕಿದ್ರು ಇಡೀ ಇಂಟರ್ವಲ್ಗೆನೆ 0 ಅಂತ ಹೇಳಿದ್ರಲ್ಲ. ಓಕೆ, ಬಟ್ ಈ ಕ್ವಶನ್ u' of t plus p of t. ಓಕೆ, ನೋಡಿ r of t ಕೊಟ್ಟಿದ್ದಾರೆ. ಆಪ್ಷನ್ 3 ಚೆಕ್ ಮಾಡಿ ಸರ್ ಒಂದ್ಸಲ. ಇಲ್ಲಿ ನೋಡಿ ಸ್ವಲ್ಪ r of t ಕೊಟ್ಟಿದ್ದಾರೆ. ಅಂದ್ರೆ ನಾವು ಹೇಳಿದ ರಿಸಲ್ಟ್ ಯಾವ್ದಕ್ಕಂದ್ರೆ ನೋಡಿ, ರಾನ್ ಸ್ಕಿನ್ ಇದೆ ನೋಡಿ, ಐಡೆಂಟಿಕಲಿ 0 ಆರ್ ನೆವರ್ 0. ಯಾವ್ದಕ್ಕೆ ಅಂತಂದ್ರೆ ಹೋಮೋಜಿನಿಯಸ್ ಪ್ಲಸ್ ಇದರಾಗಿರ್ಬೇಕು. ಓಕೆನಾ? ಬಟ್ ಇಲ್ಲಿ r of x ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನೀಡ್ ನಾಟ್ ಹೋಮೋಜಿನಿಯಸ್ ಇವಾಗ. ಸೊ ಹಾಗಾಗಿ ಇದು ವರ್ಡ್ ಆಗ್ತೀರ ಅಷ್ಟೇ. ಓಕೆನಾ?
ಓಕೆ, ಇದು ಬಿಟ್ಬಿಡಿ. ಒಟ್ಟಲ್ಲಿ ಇವಾಗ ಏನಾಗ್ತಿದೆ ನೋಡಿ, ಇಲ್ಲಿ ರಾನ್ಸ್ಕಿನ್ ಇದೆ ನೋಡಿ, ಅಂದ್ರೆ ಈಗ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಓಕೆನಾ? ಸೊ ರಾನ್ಸ್ಕಿನ್ ಏನಾಗ್ಬೇಕು ನಮಗಲ್ಲಿ, ಬಟ್ ಇದು ಹೋಮೋಜಿನಿಯಸ್ ಕೊಟ್ಟಿದ್ದಾನು, ಏನ್ ಗೊತ್ತಾಗ್ತಿದಲ್ಲ. sin 2πt ಇದೆ. ಇಲ್ಲ, ಒಂದು ಕೆಲಸ ಮಾಡಿ, ಈ ರಿಸಲ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಇನ್ಕ್ರೀಸಿಂಗ್ ಆಗಬೇಕು, ಡಿಕ್ರೀಸಿಂಗ್. ಓಕೆ, ಈ ಕ್ವಶನ್ ಚೆಕ್ ಮಾಡ್ಬೇಕು ನಾನು. ಓಕೆನಾ? ಸೊ ಏನೋ ಕೊಟ್ಟಿಲ್ಲ, ಚೆಕ್ ಮಾಡ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ ಹೋಮೋಜಿನಿಯಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹೋಮೋಜಿನಿಯಸ್ ಪ್ಲಸ್ ಲೀನಿಯರ್ ಕೊಟ್ಟಿದ್ದಾರೆ ಅಲ್ವಾ? ಇದಕ್ಕೆ ಹೇಳಿ ನೋಡೋಣ. ಸೊ ರಿಸಲ್ಟ್ಸ್ ನೋಡಿ ಅಪ್ಲೈ ಆಗುತ್ತೆ, ಇಲ್ಲಿ ಸಾಲ್ವ್ ಮಾಡಿ. ಇಲ್ಲಿ ಏನ್ ಮಾಡಿದ್ದಾರೆ, ಸೊ y1 y2 ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ 0,1 ಬಿ ಟ್ವೈಸ್ ಕಂಟಿನ್ಯೂಸ್ ಡಿಫರೆನ್ಷಿಯಲ್ ಫಂಕ್ಷನ್ಸ್ ಸ್ಯಾಟಿಸ್ಫೈಯಿಂಗ್. ಸೊ ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ರಾನ್ಸ್ಕಿನ್ ಕೊಟ್ಟಿದ್ದಾರೆ, y1 y2 ರಾನ್ಸ್ಕಿನ್ ಅದು. ಸೊ ಸ್ಯಾಟಿಸ್ಫೈಸ್ ರಾನ್ಸ್ಕಿನ್ ಆಫ್ 1/2 ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. ಅಂದ್ರೆ ಅಟ್ 1/2 ಹತ್ರ ಏನಾಗ್ತಿದೆ ಅಂತ ರಾನ್ಸ್ಕಿನ್ 0 ಆಗ್ತಿದೆ. ಸೊ ಹೋಮೋಜಿನಿಯಸ್ ಪ್ಲಸ್ ಲೀನಿಯರ್ ಕೊಟ್ಟಾಗ ಏನಾಗ್ಬಿಡುತ್ತೆ, ರಾನ್ಸ್ಕಿನ್ ಐದರ್ ಐಡೆಂಟಿಕಲಿ 0 ಆರ್ ನೆವರ್ 0. ಇಲ್ಲಿ ನೋಡಿ 1 ಪಾಯಿಂಟ್ ಹತ್ರ 0 ಅಂತ ಗೊತ್ತಾಗ್ಬಿಟ್ರೆ, ಆ ಪೂರ್ತಿ ಇಂಟರ್ವಲ್ ಕೊಟ್ಟಿದ್ದಾರೆ ನೋಡಿ, ಕ್ಲೋಸ್ ಇಂಟರ್ವಲ್ 0,1, ಅಲ್ಲಿ ಏನಾಗ್ಬಿಡ್ತದೆ ರಾನ್ಸ್ಕಿನ್ ಇವಾಗ ಐಡೆಂಟಿಕಲಿ 0 ಆಗ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಆಪ್ಷನ್ ಯಾವ್ದಿದೆ ನೋಡಿ, ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ ಅಲ್ವಾ? ಆಪ್ಷನ್ 1 ಕರೆಕ್ಟ್ ಇದೆ. ಓಕೆನಾ? ಆಪ್ಷನ್ 2 ಹೇಳಿ. ಆಪ್ಷನ್ 2 ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆ, ನಾಟ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಗ್ರೇಟರ್ ದನ್ 0 ಕೊಟ್ಟಿದ್ದಾರೆ, ಲೆಸ್ ದನ್ 0 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ. ಓಕೆನಾ? ಇಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಒಂದು ಕೆಲಸ ಮಾಡಿ, ಈಗ ಒಂದು ಫಾರ್ಮುಲಾ ಇದೆ ನೋಡಿ, ಎಬೆಲ್ಸ್ ಫಾರ್ಮುಲಾ. ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ, a ಇಂಟು ಇ ಪವರ್ ಇಂಟಿಗ್ರೇಷನ್ p of x ಇಂಟು dx. ಸೊ ಇವಾಗ ರಾನ್ಸ್ಕಿನ್ ಆಫ್ 1/2 ಏನಾಗುತ್ತೆ ನೋಡಿ, ಇಲ್ಲಿ ಒಂದು ಕೆಲಸ ಮಾಡಿ. ಫಸ್ಟ್ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು a ಇಂಟು ಇ ಪವರ್ ಮೈನಸ್ ಪಿ ಆಫ್ ಎಕ್ಸ್ ಏನ್ ಬರುತ್ತೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ y ಡ್ಯಾಶ್ ಏನಿದೆ 1 ಇದೆ, ಇಂಟಿಗ್ರೇಷನ್ ಆಫ್ 1 ಇಂಟು dx ಆಗ್ಬಿಡುತ್ತೆ. ಸೊ a ಇಂಟು ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಇವಾಗ ರಾನ್ಸ್ಕಿನ್ ಅಟ್ 1/2 ಗೊತ್ತಿದೆ ನಮಗೆ. ಸೊ ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ a ಇಂಟು ಇ ಪವರ್ ಮೈನಸ್ 1/2 ಈಕ್ವಲ್ ಟು ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. ಸೊ ಇದು ನಾಟ್ ಈಕ್ವಲ್ ಟು 0. ಸೊ a ಮಸ್ಟ್ ಬಿ ಆಗ್ಬಿಡುತ್ತೆ ಇವಾಗ 0 ಆಗ್ಬಿಡುತ್ತೆ. ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ಕೊಡಿ, ಅವಾಗ ಏನಾಗ್ಬಿಡುತ್ತೆ ರಾನ್ಸ್ಕಿನ್ ಹೇಳಿ ನೋಡೋಣ, 0 ಐಡೆಂಟಿಕಲಿ. ಓಕೆ, ಸೊ ಪೂರ್ತಿ ಇಂಟರ್ವಲ್ ಏನ್ ಬರ್ತಿದೆ, ಅದು ಐಡೆಂಟಿಕಲಿ 0 ಬರ್ತಿದೆ. ಕ್ಲಿಯರಾ? ಹಾಗಾಗಿ ಸೊ ನಾಟ್ ಈಕ್ವಲ್ ಟು 0 ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಅದರ್ ದನ್ 0 ಬರುತ್ತೆ ಇಲ್ಲಿ. ಓಕೆನಾ? ಈಗ ರಾನ್ಸ್ಕಿನ್ 1/2 ನಮ್ಗೆ ಏನಾದ್ರು 1 ಕೊಟ್ಟರು ಅಂತಂದ್ರೆ ಅವಾಗ ಏನಾಗ್ಬಿಡುತ್ತೆ, a ಈಕ್ವಲ್ ಟು ಇ ಪವರ್ 1/2 ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇನ್ನು ತಗೊಂಡೋಗಿ ಇಲ್ಲಿ ಕೊಟ್ಟಾಗ ಇ ಪವರ್ 1/2 ಇಂಟು ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಅವಾಗ ಇಲ್ಲಿ ಏನ್ ಕೊಟ್ಟರು ಅದೇ ಆಗ್ಬಿಡುತ್ತೆ ಅಲ್ವಾ, ನಮ್ಗೆ ಏನ್ ಬರುತ್ತೆ ಹೇಳಿ, ನಾಟ್ ಈಕ್ವಲ್ ಟು 0 ಬರುತ್ತೆ. ಅದಕ್ಕೆ ರಾನ್ಸ್ಕಿನ್ ಐದರ್ ಐಡೆಂಟಿಕಲಿ 0 ಆರ್ ನೆವರ್ 0 ಅಂತ. ಓಕೆನಾ? ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಇದು ಕರೆಕ್ಟ್ ಇದೆ. ಅದೇ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಸೊಲ್ಯೂಷನ್ಸ್. ಓಕೆ, ಇದೇನಾಗುತ್ತೆ ಹೇಳಿ ನೋಡೋಣ, ಏನಾಗುತ್ತೆ. ಏನಾಗುತ್ತೆ ಹೇಳಿ. ಸೊ y1 and y2 be true solutions of the problem ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಈಕ್ವಲ್ ಟು 0. ಸೊ y of 0 ಈಕ್ವಲ್ ಟು 0. ಸೊ ಲೀನಿಯರ್ ಪ್ಲಸ್ ಹೋಮೋಜಿನಿಯಸ್. ಓಕೆನಾ? ಸೊ ಲೆಟ್ w be the Wronskian of y1 and y2. ಸೊ ದೆನ್ ಇಲ್ಲಿ ರಾನ್ಸ್ಕಿನ್ ಏನಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ 4 ಆಪ್ಷನ್ಸ್. ಇಲ್ಲಿ ಏನ್ ಮಾಡ್ಬೇಕಂತ ನೋಡಿ, ಈ ಕ್ವಶನ್ಗೆ ಇಲ್ಲಿ y of 0 ಈಕ್ವಲ್ ಟು 0 ಅಂತ ಕೊಟ್ಟಿದಾರಲ್ವಾ. ಸೊ y1 ಈಕ್ವಲ್ ಟು 0 ಅಂತ ತಗೋಬೇಕು, y2 ಈಕ್ವಲ್ ಟು 0 ಅಂತ ತಗೋಬೇಕು. ಸೊ ಅವಾಗ ರಾನ್ಸ್ಕಿನ್ ಆಫ್ y1 y2 ಓಕೆನಾ ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ, ಇಲ್ಲಿ 0 0 0 0 0 ಆಗ್ಬಿಡುತ್ತೆ. ದಟ್ ಈಸ್ 0 ಬಂದ್ಬಿಡುತ್ತೆ. ಸೊ ರಾನ್ಸ್ಕಿನ್ ಏನ್ ಬರ್ತಿದೆ, ಐಡೆಂಟಿಕಲಿ 0 ಬರ್ತಿದೆ. ಸೊ ಆಗ ಏನಾಗ್ಬಿಡುತ್ತೆ ಹೇಳಿ, ಆಪ್ಷನ್ 1 ಕರೆಕ್ಟ್ ಆಗ್ಬಿಡುತ್ತೆ. ಅವರೇ ಕೊಟ್ಟಿದ್ದಾರೆ ನೋಡಿ 0 ಅಂತ, ಅದಕ್ಕೆ 2 ಸೊಲ್ಯೂಷನ್ಸ್ 0 ತಗೊಂಡ್ಬಿಡಿ ಅಷ್ಟೇ. ಸೊ ಆಗ 0 ಆಗ್ಬಿಡುತ್ತೆ. ಬೇರೆ ಬರ್ತಿದೆ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದು ನೀವು. ಸೊ ನೋಡಿ, ಈಸಿ ಪ್ರಾಬ್ಲಮ್. ಇಲ್ಲಿ CSR ರೇಟಲ್ಲಿ ಕೇಳಿದ್ದಾರೆ. ಏನ್ ಮಾಡ್ತೀರಾ, y1 ಆಫ್ 0 ಕೊಟ್ಟಿದ್ದಾರೆ, y1 ಡ್ಯಾಶ್ ಆಫ್ 0 ಕೊಟ್ಟಿದ್ದಾರೆ.
y2 ಕೊಟ್ಟಿದ್ದಾರೆ, y2 ಡ್ಯಾಶ್ ಆಫ್ 0 ಕೊಟ್ಟಿದ್ದಾರೆ. ಸೊ ರಾನ್ಸ್ಕಿ ನಾಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 4 ಬೇಕು ಇವಾಗ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಫಾರ್ಮಿಗೆ ತಗೊಂಡ್ಬಿಟ್ರೆ ವೈ ಡಬಲ್ ಡ್ಯಾಶ್ ಸೈನ್ ಕಾಸ್ ಎಕ್ಸ್ ಇದೆ ಅಲ್ವಾ, ಸೊ ಡಿವೈಡ್ ಮಾಡ್ಬಿಟ್ರೆ ಏನಾಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ ಇಂಟು ವೈ ಡ್ಯಾಶ್ ಮೈನಸ್ ಇಲ್ಲಿ 1 ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಆಗುತ್ತೆ ಇಂಟು ವೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇವಾಗ ಇಲ್ಲಿ ಪಿ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ನೋಡಿ, ಕೋಎಫಿಷಿಯಂಟ್ ಆಫ್ ವೈ ಡ್ಯಾಶ್ tan x. ಆಗುತ್ತೆ. ಸೊ ಇವಾಗ ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು ಎ ಇಂಟು e power minus e ಸೊ ರಾನ್ಸ್ಕಿನ್ ನಾಟ್ ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ ನೋಡಿ, a into e power minus secant square x. ಮೈನಸ್ ಲಾಗ್ ಸೆಕೆಂಡ್ ಎಕ್ಸ್. ಸೊ 1 ಬೈ ಸೆಕೆಂಡ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಲಾಗ್ ಸೆಕೆಂಡ್ ಎಕ್ಸ್. Secant x. ಓಕೆನಾ? ಓಕೆ, ಕಾಸ್ ಎಕ್ಸ್ ಆಗ್ಬಿಡುತ್ತೆ. ಸೊ ಇದೇನಾಗ್ಬಿಡುತ್ತೆ ನೋಡಿ, ಇವಾಗ ಎ ಇಂಟು ಕಾಸ್ ಎಕ್ಸ್ ಆಗುತ್ತಲ್ವಾ, ಇದನ್ನ ಮೇಲೆ ತಗೊಂಡ್ಬಿಡಿ. ಸೊ 1 ಬೈ ಕಾಸ್ ಎಕ್ಸ್ ಆಗುತ್ತೆ, ಈ ಮತ್ತೆ ಲಾಗ್ ಇಟ್ ಕ್ಯಾನ್ಸಲ್, ಎ ಇಂಟು ಕಾಸ್ ಎಕ್ಸ್. ಸೊ ಇವಾಗ ರಾನ್ಸ್ಕಿನ್ ಅಟ್ 0 ಕಂಡು ಹಿಡ್ಕೊಂಡ್ಬಿಡಿ. ಸೊ ರಾನ್ಸ್ಕಿನ್ ಅಟ್ 0 ಏನ್ ಬರ್ತಿದೆ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಎ ಬರುತ್ತೆ. y1 ರೂಟ್ 2 ಕೊಟ್ಟಿದ್ದಾರೆ, y1 ಡ್ಯಾಶ್ ಏನ್ ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, y2 ಮೈನಸ್ 2 ಕೊಟ್ಟಿದ್ದಾರೆ, y2 ಡ್ಯಾಶ್ ಏನ್ ಕೊಟ್ಟಿದ್ದಾರೆ ನೋಡಿ 2 ಕೊಟ್ಟಿದ್ದಾರೆ. ಏನಾಗುತ್ತೆ ಇವಾಗ 2 ಟೈಮ್ಸ್ ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ದಟ್ ಈಸ್ 3 ಟೈಮ್ಸ್ ಸ್ಕ್ವೇರ್ ರೂಟ್. ಸೊ ರಾನ್ಸ್ಕಿನ್ ಅಟ್ 0 ಇವಾಗ ಏನಾಗ್ಬಿಡುತ್ತೆ, ಇಲ್ಲಿ ತಗೊಂಡ್ರೆ ನಾವು ಎ ಇಂಟು ಕಾಸ್ 0 1 ಆಗುತ್ತೆ ಈಕ್ವಲ್ ಟು, ಸೊ ರಾನ್ಸ್ಕಿನ್ ಅಟ್ 0 ಏನಿದೆ ನೋಡಿ 3 ರೂಟ್ 2 ಬಂದಿದೆ. ಇದನ್ನ ತಗೊಂಡೋಗ್ಬಿಟ್ಟು ಇಲ್ಲಿಗೆ ಕೊಡಿ ಮತ್ತು ಅಂದ್ರೆ ಜನರಲ್ ಫಾರ್ಮ್ ಬಂದ್ಬಿಡುತ್ತೆ. ಸೊ ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು 3 root 2 ಕಾಸ್ ಎಕ್ಸ್ ಬಂದಿದೆ. ಸೊ ನಮಗೇನ್ ಬೇಕು ಇವಾಗ, ಅಟ್ ಪೈ ಬೈ 4 ಹತ್ರ ಬೇಕು. ಸೊ ರಾನ್ಸ್ಕಿನ್ ಆಫ್ ಪೈ ಬೈ 4 ಏನಾಗುತ್ತೆ ನೋಡಿ, 3 ರೂಟ್ 2 1 by root 2. 1 ಬೈ ರೂಟ್ ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್, ಏನ್ ಬರುತ್ತೆ ಆನ್ಸರ್ 3 ಬರುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಕ್ಲಿಯರಾ? Yes sir. ಸಿ ಎಸ್ ಆರ್ 4.75 ಮಾರ್ಕ್ಸ್ ಕ್ವಶನ್ ಇದು. ಇದೊಂದು ಮಾಡ್ಬಿಡಿ ನೀವು. ಆನ್ಸರ್ ಏನ್ ಬರ್ತೀವಿ ಹೇಳಿ, ಆನ್ಸರ್ ಏನ್ ಬರ್ತೀವಿ ಹೇಳಿ. ಆಲ್ರೆಡಿ ಆಗಿದೆ ಅನ್ಸುತ್ತಲ್ವಾ ಇದು? ಇಲ್ಲ, ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ. ಸೊ ಡೈರೆಕ್ಟ್ ಆಗಿ ಪಿ ಆಫ್ ಎಕ್ಸ್ ನೋಡ್ಕೋಬೇಕಷ್ಟೇ. ಕೋಎಫಿಷಿಯಂಟ್ ಆಫ್ y ಡ್ಯಾಶ್ ಏನಿದೆ, p of x is equal to minus 2x. ಸೊ ರಾನ್ಸ್ಕಿನ್ ಅಟ್ ಎಕ್ಸ್ ಈಕ್ವಲ್ ಏನಾಗುತ್ತೆ, ಇ ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಮೈನಸ್ 2x ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇ ಇಂಟು ಇ ಪವರ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, 2 ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಸ್ ವಾಟ್, ಎಕ್ಸ್ ಸ್ಕ್ವೇರ್ ಬೈ 2. ಸೊ ಎ ಇಂಟು ಇ ಪವರ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ರಾನ್ಸ್ಕಿನ್ ಅಟ್ 0 ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 0 0 0 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 1 1 1 1 ಕರೆಕ್ಟ್ ಅಲ್ವಾ? ಸಾರಿ 0 ಕೊಟ್ಟಿದ್ದಾರೆ. 0 sir. 0 1 1 1 ಏನಾಗ್ಬಿಡುತ್ತೆ ಅವಾಗ -1 ಆಗುತ್ತೆ. Yes sir. ಸೊ ರಾನ್ಸ್ಕಿನ್ ಅಟ್ 0 ಈಕ್ವಲ್ ಏನಾಗ್ಬಿಡುತ್ತೆ, ಎ ಇಂಟು ಇ ಪವರ್ 0 ದಟ್ ಈಸ್ ಎ ಬರುತ್ತೆ. ಎ ಈಕ್ವಲ್ ಟು -1 ಬಂದಿದೆ. ಅದನ್ನು ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ. ಅವಾಗ ಏನಾಗುತ್ತೆ, ರಾನ್ಸ್ಕಿನ್ ಆಫ್ ಎಕ್ಸ್ ಈಕ್ವಲ್ ಟು Minus ರಾನ್ಸ್ಕಿನ್ ಅಟ್ ನಮ್ಗೆ ಏನ್ ಬೇಕು, 1 ಬೇಕು. ಸೊ ಮೈನಸ್ ಇ ಪವರ್ 1 ಸ್ಕ್ವೇರ್ ದಟ್ ಈಸ್ ಮೈನಸ್ ಇ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಕ್ಲಿಯರಾ? Yes sir. ಕೇವಲ 4.75 ಮಾರ್ಕ್ ಕ್ವಶನ್ ನೀವು ಸದ್ಯಕ್ಕೆ ಬೇಡ. ಓಕೆನಾ? ಓಕೆ, ಇದಕ್ಕೆ ಆನ್ಸರ್ ಹೇಳಿ. ಸೊ ಡೈರೆಕ್ಟ್ ಕ್ವಶನ್ ಇದು. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಲೀನಿಯರ್ ಪ್ಲಸ್ ಹೋಮೋಜಿನಿಯಸ್ ನೋಡ್ಕೊಂಡ್ಬಿಡ್ಬೇಕು ನೀವು ಇಲ್ಲಿ. ಲೀನಿಯರ್ ಕೊಟ್ಟಿದ್ದಾರೆ, ಹೋಮೋಜಿನಿಯಸ್ ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ರಾನ್ಸ್ಕಿನ್ ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಇದೆ ನೋಡಿ, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಇಫ್ ಅಂಡ್ ಓನ್ಲಿ ಇಫ್ ರಾನ್ಸ್ಕಿನ್ ನಾಟ್ ಈಕ್ವಲ್ ಟು 0. ಲೀನಿಯರ್ಲಿ ಡಿಪೆಂಡೆಂಟ್ ಇಫ್ ಅಂಡ್ ಓನ್ಲಿ ಇಫ್ ರಾನ್ಸ್ಕಿನ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಯಾವ್ದಾಗುತ್ತೆ ಹೇಳಿ ನೋಡೋಣ. ಈಗ ನೋಡಿ, ಫಸ್ಟ್ ಆಪ್ಷನ್ y1 y2 ಆರ್ ಲೀನಿಯರ್ಲಿ ಡಿಪೆಂಡೆಂಟ್, ದೆನ್ ದೇರ್ ಎಕ್ಸಿಸ್ಟ್ x1 x2 such that ರಾನ್ಸ್ಕಿನ್ ಆಫ್ x1 ಈಕ್ವಲ್ ಟು 0 ಬರುತ್ತಾ? ಲೀನಿಯರ್ಲಿ ಡಿಪೆಂಡೆಂಟ್ ಏನ್ ಬರುತ್ತೆ ನಮಗೆ, ನಾಟ್ ಈಕ್ವಲ್ ಟು ಎಸ್ 0 ಬರುತ್ತಲ್ವಾ? ಓಕೆ, ಅಂಡ್ ರಾನ್ಸ್ಕಿನ್ ಅಟ್ x2 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ, ನಾಟ್ ಈಕ್ವಲ್ ಟು 0. 1 ಪಾಯಿಂಟ್ ಹತ್ರ 0, ಇನ್ನೊಂದು ಪಾಯಿಂಟ್ ಹತ್ರ ನಾಟ್ ಈಕ್ವಲ್ ಟು 0. ಇಸ್ ಇಟ್ ಪಾಸಿಬಲ್? ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಐಡೆಂಟಿಕಲಿ 0 ಆಗಿರುತ್ತೆ ಆರ್ ನೆವರ್ 0 ಆಗಿರುತ್ತೆ. ಇದು ಆಗಲ್ಲ. ಓಕೆನಾ? ಹಾಗಾಗಿ ಆಪ್ಷನ್ ಡಿಸ್ಕೌಂಟ್ ಮಾಡಿ. ಆಪ್ಷನ್ 2 ಇದೆ ನೋಡಿ,
If y1 and y2 are linearly independent, then Wronskian equal to 0 ಆಗುತ್ತೆ for all x. So linearly independent means what? Wronskian not equal to 0. Option 2 discard. If y1 and y2 are linearly dependent, then Wronskian not equal to 0 ಆಗುತ್ತಂತೆ. Linearly dependent Wronskian should be equal to 0. Equal to 0. Option 3 discard. ಇನ್ನೇನು ನೋಡ್ಕೊಳ್ಳೋದು ಆಪ್ಷನ್ 4 ನೋಡ್ಕೊಂಡಿದೆ ಕರೆಕ್ಟ್ ಇದೆ ನೋಡಿ. y1 y2 are linearly independent, then Wronskian not equal to 0 for all x. ಓಕೆನಾ? ಫಸ್ಟ್ ಮಾತ್ರ ಇವಾಗ ಓಕೆನಾ? ಸೊ ನೋಡಿ ಇಲ್ಲಿ ಏನಂತಂದ್ರೆ ಕರೆಕ್ಟ್ ಆಗಿ ಕೆ ಸೆಟ್ಗೆ ಓಕೆನಾ, ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್, ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡೋದು ಯಾವ ತರ ಓಕೆನಾ, ಆಮೇಲೆ ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಯಾವ ತರ ಆಗುತ್ತೆ, ನೆಕ್ಸ್ಟ್ ಸ್ಟರ್ಮ್ ಲೆವೆಲಿ ಪ್ರಾಬ್ಲಮ್ ಅಂತ ಬರುತ್ತೆ. ಸೊ ಅದು ಓಕೆನಾ, ಅಷ್ಟು ನೋಡ್ಕೊಂಡ್ರೆ ಸಾಕು, ಅಷ್ಟೇ ಕೊಡೋದು. ಬಟ್ ಏನಾದ್ರೆ ಎಕ್ಸಾಂಪಲ್ ಸ್ವಲ್ಪ ಸ್ಪೀಡ್ ಇರಬೇಕು ಅಷ್ಟೇ ಇವಾಗ ಓಕೆನಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ದ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ x square y double dash minus 2xy dash plus 2y equal to 0. ಸೊ ಬೌಂಡ್ರಿ ಕಂಡೀಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎರಡು ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ. y of 1 equal to ಸೊ ಆಲ್ಫಾ y dash of 1 equal to 1, ನೆಕ್ಸ್ಟ್ y of 2 plus b y dash of 2 equal to 2 ಅಂತ ಕೊಟ್ಟಿದ್ದಾರೆ ಆಸ್ ಎ ಯೂನಿಕ್ ಸೊಲ್ಯೂಷನ್ ಇಫ್ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇದು ನೋಡಿ ನೆಟ್ ಕ್ವಶನ್ಸ್ ಇದು, ಇದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡಿ ಇವಾಗಲಿ, ಇದಾದ್ಮೇಲೆ ಓಕೆನಾ ಅಲ್ಲಿ ಮುಗೀತು. ಸೊ ನೆಕ್ಸ್ಟ್ ಸ್ಟರ್ಮ್ ಲೆವೆಲಿ ಪ್ರಾಬ್ಲಮ್ ಅಂತ ಬರುತ್ತೆ, ನಾಳೆ ಡಿಸ್ಕಸ್ ಮಾಡಿರಾಯ್ತು. ಏನಾಗುತ್ತೆ ಹೇಳಿ ನೋಡೋಣ ಸೊಲ್ಯೂಷನ್. ಸೊ ಎಂತ ಈಕ್ವೇಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, Homogeneous. ನಾನ್ ಲೀನಿಯರ್ ಲೀನಿಯರ್ ಅಲ್ವಾ? Yes, sir. ಓಕೆ, ಇಲ್ಲಿ ಏನ್ ಮಾಡ್ತೀವಿ ಇವಾಗ z equal to log x, which implies that x ಕೂಡ ಏನಾಗ್ಬಿಡುತ್ತೆ ಹೇಳಿ e power z ಆಗುತ್ತೆ. So ಇವಾಗ ಇಲ್ಲಿ x ಸ್ಕ್ವೇರ್ y ಡಬಲ್ ಡ್ಯಾಶ್ ಇದೆ, ಸೊ ಅಲ್ಲಿ ಏನು ಮಾಡುತ್ತೆ d into d minus 1 ಬರುತ್ತೆ ಮೈನಸ್ 2 dy ಬರುತ್ತೆ, ಯಾಕಂದ್ರೆ ಒನ್ ಟೈಮ್ ಡಿಫರೆನ್ಷಿಯೇಟ್ ಆಗಿದೆ, ಪ್ಲಸ್ 2y equal to 0 ಆಗ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತೆ m ಸ್ಕ್ವೇರ್ ಮೈನಸ್ m ಮೈನಸ್ 2m ಪ್ಲಸ್ 2 equal to 0 ಆಗ್ಬಿಡುತ್ತೆ. ಸೊ ಡೈರೆಕ್ಟ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ m into m minus 1 ಮೈನಸ್ 2 into m minus 1 equal to 0 ಆಗ್ಬಿಡುತ್ತೆ. ಸೊ m equal to 1 and 2 ಆಗ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಸೊಲ್ಯೂಷನ್ ಇವಾಗ y equal to c1 e ಪವರ್, ಇಲ್ಲಿ z ಬರುತ್ತೆ, z ಏನಿದೆ ನೋಡಿ log x ಇದೆ, c2 into e ಪವರ್ 2z ಬರುತ್ತೆ. ಸೊ log x ಸ್ಕ್ವೇರ್ ಆಗ್ಬಿಡುತ್ತೆ, get cancel c1 into x plus c2 into x ಸ್ಕ್ವೇರ್ ಬರ್ತಿದೆ. ದಿಸ್ ಇಸ್ ದ ಸೊಲ್ಯೂಷನ್. ಇವಾಗ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ, ಬೌಂಡ್ರಿ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಎರಡು ಕಂಡೀಷನ್ಸ್ ಕೊಟ್ಟಿದ್ದಾರೆ ಆಸ್ ಎ ಯೂನಿಕ್ ಸೊಲ್ಯೂಷನ್ ಇಫ್, ಇಲ್ಲಿ ಆಲ್ಫಾ ಇದೆ ನೋಡಿ, ನೆಕ್ಸ್ಟ್ ಇಲ್ಲಿ ಬೀಟಾ ಇದೆ ನೋಡಿ, ಅದನ್ನ ಕಂಡುಹಿಡಿಬೇಕು ಇವಾಗ ಓಕೆನಾ. ಈಗ ಫಸ್ಟ್ ಕಂಡೀಷನ್ ಕೊಟ್ಬಿಡಿ, ಏನಾಗುತ್ತೆ y of 1 equal to, ಈಗ ನೋಡಿ y ಡ್ಯಾಶ್ ಬೇಕು ನಮಗೆ ಇಲ್ಲಿ, ಅದಕ್ಕೆ ಇಲ್ಲೇ y ಡ್ಯಾಶ್ ಮಾಡ್ಕೊಂಡ್ಬಿಡಿ. y ಡ್ಯಾಶ್ ಆಫ್ x ಕೂಡ ಏನಾಗುತ್ತೆ c1 plus c2 c2x 2x ಆಗುತ್ತೆ ಓಕೆ. ನೆಕ್ಸ್ಟ್ ಇವಾಗ y of 1 ಪ್ಲಸ್ ಆಲ್ಫಾ y ಡ್ಯಾಶ್ ಆಫ್ 1 ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ y of 1 c1 ಪ್ಲಸ್ c2 ಪ್ಲಸ್ ಆಲ್ಫಾ, ಇಲ್ಲಿ ಏನಾಗ್ಬಿಡುತ್ತೆ c1 ಪ್ಲಸ್ 2 c2 ಆಗುತ್ತೆ ಅಲ್ವಾ. ಈಕ್ವಲ್ ಏನು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, ಕರೆಕ್ಟ್ ಇದೆ ಅಲ್ವಾ. ನೆಕ್ಸ್ಟ್ y of 2 ಕೊಡಿ, ಅವಾಗ ಏನಾಗುತ್ತೆ y of 2 ಪ್ಲಸ್ ಬೀಟಾ y ಡ್ಯಾಶ್ ಆಫ್ 2 ಏನಾಗುತ್ತೆ ನೋಡಿ c1 ಪ್ಲಸ್ c2 ಇಂಟು 4 ಆಗುತ್ತೆ, ಪ್ಲಸ್ ಬೀಟಾ ಇಂಟು ಇಲ್ಲಿ ಏನಾಗುತ್ತೆ ನೋಡಿ c1 ಪ್ಲಸ್ 2c2 4 ಆಗುತ್ತೆ, 4c2 ಆಗುತ್ತೆ. ಈಕ್ವಲ್ ಏನು ಕೊಟ್ಟಿದ್ದಾರೆ ನೋಡಿ 2 ಕೊಟ್ಟಿದ್ದಾರೆ. ಇವಾಗ ಇನ್ನು ತಗೊಂಡ್ಬಿಡಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ c1 ಒಂದ್ ಕಡೆಗೆ, ಕೋಎಫಿಷಿಯಂಟ್ ಆಫ್ c2 ಒಂದ್ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ c1 ಕಾಮನ್ ತಗೊಂಡ್ರೆ 1 ಪ್ಲಸ್ ಆಲ್ಫಾ ಆಗುತ್ತೆ, ಇಲ್ಲಿದೆ ಅಲ್ವಾ ಆಲ್ಫಾ, ಪ್ಲಸ್ c2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ 3 1 plus 2 alpha equal to 1. ನೆಕ್ಸ್ಟ್ ಇಲ್ಲಿ c1 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ 2 ಪ್ಲಸ್ ಬೀಟಾ ಪ್ಲಸ್ 4 ಪ್ಲಸ್ c2 ಕಾಮನ್ ತೆಗಿಬಹುದು ಸರ್.
ಅಲ್ಲ ಈಗ C2 ಮಾತ್ರ ಬೇಕು ನನಗೆ ಕೋಎಫಿಷಿಯಂಟ್. 4 ಓಕೆನಾ? plus 4. 4 plus 4 beta. 4 beta Yes, sir. equal to 2 ಇದೆ. ಓಕೆ, ಇವಾಗ ಇಲ್ಲಿ ಏನ್ ಬರ್ತಿದೆ ನೋಡಿ, ನಮ್ಗೆ ಏನ್ ಕಂಡುಹಿಡಿಯಬೇಕಂದ್ರೆ C1 Alpha ಮತ್ತೆ C1 C2 ಈ ತರ ಇದೆ ಅಲ್ವಾ? Elimination. ಇವಾಗ ನಾವು ಏನ್ ಕಂಡುಹಿಡಿಯಬೇಕಾಗಿತ್ತು? ಆಲ್ಫಾ ಮತ್ತೆ ಬೀಟಾ ಬೇಕಿತ್ತಲ್ವಾ? ಓಕೆ, ಓಕೆ, ಇದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಬರ್ಕೊಂಡ್ರೆ ಇಲ್ಲಿ ನೋಡಿ ನಾನ್ ಹೋಮೋಜಿನಿಯಸ್ ಬರ್ತಿದೆ ಅಲ್ವಾ? ನಾನ್ ಹೋಮೋಜಿನಿಯಸ್ ಬರ್ತಿದೆ. ಓಕೆ, ಇವಾಗ ಇಲ್ಲಿ ನೋಡಿ ತಗೊಳ್ಳಿ, ನೀವು ತಗೊಂಡು ಇಲ್ಲಿ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಇವಾಗ? A equal to 1 plus alpha 1 plus 2 alpha 2 plus beta 4 plus 4 beta 4 beta. ನೆಕ್ಸ್ಟ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಬರ್ತಿದೆ ಅಂದ್ರೆ ಸೊಲ್ಯೂಷನ್ ಮ್ಯಾಟ್ರಿಕ್ಸ್ x equal to C1 C2 ಬರ್ತಿದೆ ಅಲ್ವಾ? ನೆಕ್ಸ್ಟ್ ಈ ಕಡೆ B B equal to B 1 2 ಬರ್ತಿದೆ. ಕರೆಕ್ಟ್ ಇದೆ ಅಲ್ವಾ? Yes, sir. ಇಲ್ಲಿ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಅನ್ನ ತಗೊಂಡ್ಬಿಡಿ. A is to B ಏನಾಗುತ್ತೆ ತಗೊಂಡ್ರೆ 1 plus alpha 1 plus 2 alpha 4 plus beta 4 plus 4 beta. ಓಕೆ, 2 plus beta 4 plus 4 beta ಇಷ್ಟು ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಇವಾಗ ನೋಡಿ ಯೂನಿಕ್ ಸೊಲ್ಯೂಷನ್ ಅಂತ ಅವ್ರು ಹೇಳ್ತಿದ್ದಾರೆ, ಯೂನಿಕ್ ಸೊಲ್ಯೂಷನ್ ಬರಬೇಕು. ಓಕೆನಾ? ಇವಾಗ ಇದನ್ನ 0 ಮಾಡಿ ಏನ್ ಬರುತ್ತೆ ನೋಡಿ, ಅಥವಾ ಒಂದು ಕೆಲಸ ಮಾಡಿ, ಈ ತರ ಕೊಟ್ಟಾಗ ಏನಾಗಬೇಕಂದ್ರೆ ನೋಡಿ, ಯೂನಿಕ್ ಸೊಲ್ಯೂಷನ್ ಅಂದ್ರೆ ಈಗ ರ್ಯಾಂಕ್ ಆಫ್ A is to B ಈಕ್ವಲ್ ಟು ರ್ಯಾಂಕ್ ಆಫ್ A ಬರಬೇಕು, ಕನ್ಸಿಸ್ಟೆಂಟ್ ಆಗಬೇಕು ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನೋಡಿ ಇದು 2 × 2 ಮ್ಯಾಟ್ರಿಕ್ಸ್ ಅಲ್ವಾ, ಇಲ್ಲಿ ಏನ್ ಬರ್ಬೇಕು ಎಕ್ಸಾಕ್ಟ್ಲಿ ನಮಗೆ ರ್ಯಾಂಕು 2ನೇ ಬರಬೇಕು. ಅವಾಗ ಏನಾಗುತ್ತೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ? ರ್ಯಾಂಕ್ 2 ಬರಬೇಕು. ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಅಂತ ತಗೊಂಡು ಅಲ್ಲಿ ಕೊಡಿ. ಏನಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ ತಗೊಂಡ್ಬಿಟ್ರೆ ಇಲ್ಲಿ 1 - 1 0, ನೆಕ್ಸ್ಟ್ 2 5 ಆಗುತ್ತೆ, ಇಷ್ಟು 1 ಆಗುತ್ತೆ. ಅಂದ್ರೆ ಇವಾಗ ನಾನು ಆಲ್ಫಾ -1 ತಗೊಂಡಿದ್ದೀನಿ ನಾನು. ಓಕೆ, -1 ತಗೊಂಡ್ರೆ ಏನಾಗುತ್ತೆ ನೋಡಿ, -1 ಆಗುತ್ತೆ. -1 ಆಗುತ್ತೆ. ನೆಕ್ಸ್ಟ್ ಬೀಟಾ ವ್ಯಾಲ್ಯೂ. ಈಗ ಒಂದು ಕೆಲಸ ಮಾಡಿ, ಇದಕ್ಕೆ ಡೆಲ್ ಮಾಡಿ ಏನ್ ಬರುತ್ತೆ ನೋಡಿ, ಇದಕ್ಕೆ ಡೆಲ್ ಮಾಡಿ. ಡೆಲ್ ಮಾಡಿದ್ರೆ 1 plus alpha into 4 plus 4 beta. ಇಲ್ಲ, ಒಂದು ಕೆಲಸ ಮಾಡಿ, ಅದೇ ಆಪ್ಷನ್ ತಗೊಂಡ್ಬಿಡಿ. ಇದಿರೋದೇ ಹಂಗೆ ನೋಡಿ, ಸ್ವಲ್ಪ ಲೆಂತಿ ಕೊಟ್ಟಿದ್ದಾರೆ. ಏನಿದೆ ಇಲ್ಲಿ 0 ಬೀಟಾ ಇಸ್ -1 ಓಕೆ, ಬೀಟಾ ಏನಿದೆ ನೋಡಿ 2 ಇದೆ, 4 ಆಗುತ್ತೆ. ಇಲ್ಲಿ ಏನಾಗುತ್ತೆ ಹೇಳಿ, 4 × 2 8 ಆಗುತ್ತೆ. ಓಕೆ, 12 ಆಗ್ತಿದೆ. ಇಷ್ಟು ಇಲ್ಲೇನಿದೆ ನೋಡಿ 2 ಇದೆ. ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಏನಾಗುತ್ತೆ ಇದು ನೋಡಿ, ಇಲ್ಲಿ ಏನಾಗುತ್ತೆ 1 3 ಇಷ್ಟು ಇಲ್ಲಿ ನೋಡಿ 1 3 1 ಆಗುತ್ತೆ. 3 ಇಷ್ಟು 1 ಆಗುತ್ತೆ. 0 - 1 ಇಷ್ಟು 1 ಆಗುತ್ತೆ. ಇಲ್ಲಿ ಏನ್ ಬರ್ತಿದೆ ನೋಡಿ, ಸೊ ರ್ಯಾಂಕ್ ಆಫ್ A is to B ಈಕ್ವಲ್ ಟು ರ್ಯಾಂಕ್ ಆಫ್ A ಈಕ್ವಲ್ ಟು 2 ಬರ್ತಿದೆ ಅಲ್ವಾ? ಎಸ್ ಸರ್. ಕರೆಕ್ಟ್ ಅಲ್ವಾ? 2 ಬರ್ತಿದೆ, ಹಾಗಾಗಿ ಯೂನಿಕ್ ಸೊಲ್ಯೂಷನ್ ಬರ್ತಿದೆ ಅಂತ. ಸೊ ಫಸ್ಟ್ ಆಪ್ಷನ್ ಗೊತ್ತಾಗ್ತಿದೆ ನಮಗೆ, ಆಪ್ಷನ್ 1 ಕರೆಕ್ಟ್ ಇದೆ. ಆಪ್ಷನ್ 2 ಏನಾಗುತ್ತೆ ನೋಡಿ, ಆಲ್ಫಾ ಈಕ್ವಲ್ ಟು -1 ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಹೇಳಿ ನೋಡೋಣ, 0 ನೆಕ್ಸ್ಟ್ ಮೈನಸ್, ಓಕೆ ಏನಾಗುತ್ತೆ -1 ಆಗುತ್ತೆ. ನೆಕ್ಸ್ಟ್ ಬೀಟಾ ಇಲ್ಲಿ ಏನಾಗುತ್ತೆ ಹೇಳಿ, ಬೀಟಾ -2 ತಗೊಂಡು 0 ಇದೆ. ಇಲ್ಲಿ ಏನಾಗುತ್ತೆ ಹೇಳಿ ಇವಾಗ, ಇದು -2 -8 -4 ಬರ್ತಿದೆ. ಓಕೆ, ಈ ಮ್ಯಾಟ್ರಿಕ್ಸ್ ಗೆ ರ್ಯಾಂಕ್ ಏನ್ ಬರ್ತಿದೆ ನೋಡಿ, 1 ಬರುತ್ತೆ ಸರ್. 1 ಬರುತ್ತೆ. ಸೊ 1 ಬಂದ್ಬಿಟ್ರೆ ಏನಾಗುತ್ತೆ, ಸೊ ನಾಟ್ ಯೂನಿಕ್ ಸೊಲ್ಯೂಷನ್ ಅಲ್ವಾ? ಎಸ್ ಸರ್. ಸೊ ನಾಟ್ ಯೂನಿಕ್ ಸೊಲ್ಯೂಷನ್. ಇವಾಗ ಏನ್ ಬರುತ್ತೆ ಚಾನ್ಸ್ ಅಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರ್ಬೋದು, ಆರ್ ನೋ ಸೊಲ್ಯೂಷನ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಹಾಗೆ ಆಪ್ಷನ್ 2 ತಗೋಕ್ ಬರಲ್ಲ. ಆಪ್ಷನ್ 3 ಬೇಕಿದ್ರೆ ಚೆಕ್ ಮಾಡಿ ನೀವು, ಅದು ಸೇಮ್ ಅದೇ ತರ ಆಗುತ್ತೆ. ಆಲ್ಫಾ ಈಕ್ವಲ್ ಟು -2 ಇದೆ, ಬೀಟಾ ಏನಿದೆ ನೋಡಿ 2 ಇದೆ. ಇಲ್ಲಿ ಕೊಡಿ ಏನಾಗುತ್ತೆ ನೋಡಿ, ಫಸ್ಟ್ 1 plus ಆಲ್ಫಾ ಏನಾಗುತ್ತೆ, -1 ಆಗುತ್ತೆ. 1 plus 2 ಆಲ್ಫಾ ಏನಾಗುತ್ತೆ ನೋಡಿ, -3 ಆಗುತ್ತೆ. 2 plus ಬೀಟಾ ಏನಾಗುತ್ತೆ ನೋಡಿ, 4 ಆಗುತ್ತೆ. ಬೀಟಾ ವ್ಯಾಲ್ಯೂ 2 ಇದೆ. 12 ನೆಕ್ಸ್ಟ್ 12 ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 12 ಆಗುತ್ತಾ?
ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ನಾವು -1 ಡಿವೈಡ್ ಮಾಡ್ಕೊಂಡ್ಬಿಟ್ರೆ 1 ಬರುತ್ತೆ, 3 ಬರುತ್ತೆ. ಇಲ್ಲಿ 4 ಡಿವೈಡ್ ಮಾಡ್ಕೊಂಡ್ರೆ 1 ಬರುತ್ತೆ, 3 ಬರುತ್ತೆ. ಸೊ ರ್ಯಾಂಕ್ ಏನ್ ಬರುತ್ತೆ ಹೇಳಿ? R2 ಮೈನಸ್ R1 1 3 0 0. ಸೊ ರ್ಯಾಂಕ್ ಏನ್ ಬರ್ತಿದೆ? 1 ಬರ್ತಿದೆ. ಸೊ 1 ಬಂದ್ಬಿಟ್ಟು ಏನಾಗ್ಬಿಡುತ್ತೆ ಅದು? ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಆರ್ ನೋ ಸೊಲ್ಯೂಷನ್. ಕ್ಲಿಯರಾ? ಎಸ್ ಸರ್. ಹಾಗಾಗಿ ಇದನ್ನು ಡಿಸ್ಕಟ್ ಮಾಡಿ, ಇದನ್ನು ಡಿಸ್ಕಟ್ ಮಾಡಿ, ಇದನ್ನು ಚೆಕ್ ಮಾಡಿ. ಸೊ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಆರ್ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ? ಇವಾಗ 1 ಕರೆಕ್ಟ್ ಆಗುತ್ತೆ. ಓಕೆನಾ? ಅದಕ್ಕೆ ನೋಡಿ ನೆಟ್ ಕ್ವಶನ್ಸ್ ಹಿಂಗೆ, ಓಕೆನಾ? ಬಟ್ ಅಲ್ಲಿ ಇದೆ ಅಂದ್ಬಿಟ್ಟು ಸಾಲ್ವ್ ಮಾಡಿದೆ ನಾವು. ಓಕೆ, ಕ್ಲಿಯರಾ? ಕ್ಲಿಯರಾ? ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನೋ ಸರ್. ಓಕೆ, ಇದು ಆನ್ಸರ್ ಏನು ಬರುತ್ತೆ ಹೇಳಿ ನೋಡೋಣ. ಆನ್ಸರ್ ಏನು ಬರುತ್ತೆ ಹೇಳಿ? ಕ್ವಶನ್ ಒಂಥರ ಇದೆ, ಇದು ಎಕ್ಸ್ ಇದೆ ಅಲ್ಲಿ. ನಾನ್ ಹೋಮೋಜಿನಿಯಸ್. ಆನ್ಸರ್ ಏನು ಬರುತ್ತೆ ಹೇಳಿ ನೋಡೋಣ. ಏನು ಕೊಟ್ಟಿದ್ದಾರೆ? U1 of 0 equal to U2 of 0 equal to 0 ಕೊಟ್ಟಿದ್ದಾರೆ. ಸೊ ರಾನ್ಸ್ಕಿನ್ ಆಫ್ U1 ಮತ್ತು U2 ಏನಾಗುತ್ತೆ? x equal to 0. ಲೀನಿಯರ್ಲಿ ಇಂಡಿಪೆಂಡೆಂಟ್. ಕರೆಕ್ಟ್ ಅಲ್ವಾ? ಸೊ ಏನಾಗ್ತಿದೆ ಹೇಳಿ? ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್. ಡಿಪೆಂಡೆಂಟ್ ಕರೆಕ್ಟ್ ಆಗಿ ಹೇಳಿ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡಿ, ಅಬ್ಸರ್ವ್ ಮಾಡಬೇಕು. ಸೊ ರಾನ್ಸ್ಕಿನ್ ಅಟ್ 0 equal to ಏನಾಗ್ತಿದೆ? U1 ಏನಿದೆ? 0 ಇದೆ, U2 0 ಇದೆ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ನಮಗೆ ಅದು ಏನಂತ ಗೊತ್ತಿಲ್ಲ. ಬಟ್ ಡೆಲ್ ಮಾಡಿದಾಗ ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಸೊ ರಾನ್ಸ್ಕಿನ್ ಅಟ್ 0 ಏನ್ ಬರ್ತಿದೆ? 0 ಬರ್ತಿದೆ. ಓಕೆನಾ? ಡಿಪೆಂಡೆಂಟ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ. ಓಕೆನಾ? ಆಪ್ಷನ್ 1 ಡಿಸ್ಕಾರ್ಡ್ ಮಾಡಿ. ಈಗ ಆಪ್ಷನ್ 3 ಮತ್ತು ಆಪ್ಷನ್ 4 ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ರಾನ್ಸ್ಕಿನ್ ಅಟ್ x equal to a into e power integration p of x into dx. ಕರೆಕ್ಟ್ ಅಲ್ವಾ? ಇದು ಈ ತರ ಇದೆ. a equals to 0 ಆಗುತ್ತೆ. ಅಲ್ಲ, p of x ಹೆಂಗ್ ಕೊಟ್ಟಿದ್ದಾರೆ? ಅಲ್ಲಿ ಕಂಟಿನ್ಯೂಸ್ ರಿಯಲ್ ಬೇಡ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇವಾಗ ನೋಡಿ, ಇಲ್ಲಿ p of x ಇದೆ ಅಲ್ವಾ? ಇಲ್ಲಿ ಕಂಟಿನ್ಯೂಸ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಇದ್ರ ಇಂಟಿಗ್ರೇಷನ್ ವ್ಯಾಲ್ಯೂ ಇದೆ ನೋಡಿ, ಇಂಟಿಗ್ರೇಷನ್ ವ್ಯಾಲ್ಯೂ. ಓಕೆನಾ? ಇದು ಏನ್ ಬರುತ್ತೆ ಅಲ್ವಾ? ಇದನ್ನ ನಾವೇನ್ ತಗೊಳ್ಳೋಣ? ಸಮ್ ಸಿ ಅಂತ ತಗೊಳ್ಳೋಣ. ಸಮ್ ಕಾನ್ಸ್ಟೆಂಟ್, ಅನದರ್ ಕಾನ್ಸ್ಟೆಂಟ್ ಸಿ ಅಂತ ತಗೊಳ್ತೀನಿ ನಾನು. ತಗೋಬೋದಾ? ಬಟ್ ರಾನ್ಸ್ಕಿನ್ 0 ತಗೊಂತೀವಲ್ವಾ? ಸೊ a into 0 x ಇದೆ. ಈಗ ನೀವು ಕೆಲಸ ಮಾಡಿ, ಈಗ p of x ಇದೆ ನೋಡಿ, ಅವ್ರು ಏನ್ ಹೇಳ್ತಿದ್ರೆ ಕಂಟಿನ್ಯೂಸ್ ಫಂಕ್ಷನ್ ಕೊಟ್ಟಿರಲ್ವಾ? ಸಮ್ ಕಂಟಿನ್ಯೂಸ್ ಫಂಕ್ಷನ್ ತಗೊಂಡ್ಬಿಡಿ. ಅಲ್ಲಿ p of x equal to ನಾವು x ತಗೊಂಡ್ರೆ ಏನಾಗುತ್ತೆ ಹೇಳಿ? ಅದು ಕಂಟಿನ್ಯೂಸ್ ಫಂಕ್ಷನ್ ಅಲ್ವಾ? ಇದು ಪಾಲಿನಾಮಿಯಲ್. ಸೊ ರಾನ್ಸ್ಕಿನ್ ಆಫ್ x equal to ಏನಾಗುತ್ತೆ? a into e power ಮೈನಸ್ ಇಂಟಿಗ್ರೇಷನ್ x into dx ಆಗುತ್ತೆ. ಸೊ a into e power ಮೈನಸ್ ಇಂಟಿಗ್ರೇಷನ್ ಆಫ್ x ಏನಾಗ್ಬಿಡುತ್ತೆ? x²/2 ಆಗುತ್ತೆ. ಸೊ ರಾನ್ಸ್ಕಿನ್ ಅಟ್ 0 ನಮಗೆ ಗೊತ್ತಿದೆ, 0 ಬಂದಿದೆ. ಸೊ ಏನಾಗ್ಬಿಡುತ್ತೆ ಇವಾಗ? a into e power ಮೈನಸ್ 1 ಆಗುತ್ತೆ. ಈಕ್ವಲ್ ಟು ಏನಾಗ್ಬಿಡುತ್ತೆ? ಅಲ್ಲಿ 0 ಆಗ್ಬಿಡುತ್ತೆ. ವಿಚ್ ಇಂಪ್ಲೈಸ್ ದಟ್ a ಈಕ್ವಲ್ ಏನ್ ಬರ್ತಿದೆ ನೋಡಿ? 0 ಬರ್ತಿದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಕೇಳಿಸ್ತಿದೇನಾ? ಸಮ್ ಕಂಟಿನ್ಯೂಸ್ ಫಂಕ್ಷನ್ ತಗೊಳ್ಳಿ ಅಷ್ಟೇ. ಈಗ ನಮಗೆ ಏನೋ ಆಪ್ಷನ್ಸ್ ಅನ್ನ ಡಿಸ್ಕಾರ್ಡ್ ಮಾಡಬೇಕು. ಓಕೆನಾ? ಕಂಟಿನ್ಯೂಸ್ ಫಂಕ್ಷನ್ ತಗೊಂಡೆ ನಾನು. ಇಲ್ಲ ಅಂದ್ರೆ p of x equal to 0 ಬೇಕಾದ್ರೆ ತಗೋಬಹುದು. ಒಟ್ಟಾರೆ ಕಂಟಿನ್ಯೂಸ್ ಫಂಕ್ಷನ್ ತಗೊಳ್ಳಿ. 1 + x ಬೇಕಾದ್ರೆ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. ಸೊ a ಈಕ್ವಲ್ ಏನಾಗ್ಬಿಡುತ್ತೆ? 0 ಆಗುತ್ತೆ. ಅಥವಾ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ
ಸೊ ರಾನ್ಸ್ಕಿನ್ ಅಟ್ 0 ಈಕ್ವಲ್ ಟು ಎ ಇಂಟು ಸಮ್ ಕಾನ್ಸ್ಟೆಂಟ್ ಬರುತ್ತೆ ಇಲ್ಲಿ. ಯಾವಾಗ ಎಕ್ಸ್ ಈಕ್ವಲ್ ಟು 0 ತಗೊಂಡಾಗ ಈಕ್ವಲ್ ಟು 0 ಇದೆ. ಸೊ ಎ ಈಕ್ವಲ್ ಟು ಏನಾಗ್ಬಿಡುತ್ತೆ, ಮಸ್ಟ್ ಬಿ 0 ಆಗ್ಬಿಡುತ್ತೆ. ಓಕೆನಾ. ಸೊ ಎ ಈಕ್ವಲ್ ಟು 0 ಆಗ್ತಿರೋದ್ರಿಂದ ಏನಾಗ್ಬಿಡುತ್ತೆ ಇಲ್ಲಿ. ಸೊ ರಾನ್ಸ್ಕಿನ್ ಐಡೆಂಟಿಕಲಿ 0. ಸೊ ಆಪ್ಷನ್ 3 ಕೂಡ ಕರೆಕ್ಟ್ ಆಗುತ್ತೆ ಇವಾಗ. ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 2 ಮತ್ತೆ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆನಾ. ಇಲ್ಲಿ ನೋಡಿ, ಈ ತರ ಕೊಟ್ಟಾಗ ನಾವು ಒಂದು ಎಕ್ಸಾಂಪಲ್ ತಗೊಂಡ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಓಕೆ, ಡೌಟ್ಸ್ ಏನಿಲ್ವಾ? ನೋ ಸರ್. ಇದ್ರೆ ಕೇಳಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರ್ ಮಧ್ಯಾಹ್ನ ಒಂದ್ ಇದೇ ತರ ಸೇಮ್ ಕ್ವಶನ್ ಹಾಕಿದ್ರಿ ಸರ್, ನಾನ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಶನ್ ಸೊಲ್ಯೂಷನ್ ನೋಡ್ ಸರ್. ಅದು ಲೀನಿಯರ್ ಕಾಂಬಿನೇಷನ್ ಮೆಥಡ್ ಮಾಡ್ಬೋದಂತ. ಹೌದು, ಇಲ್ಲ ಅದು ಸೊ ಕೊನೆಗೆ ಮತ್ತೆ ನಾನು ಸಾಲ್ವ್ ಮಾಡ್ತೀನಿ. ಕೆ ಸೆಟ್ ಕ್ವಶನ್ಸ್ ಇನ್ನು ಸಾಲ್ವ್ ಮಾಡಿಲ್ಲ. ಓಕೆನಾ. ಕೆ ಸೆಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅದನ್ನು ನಾನು ತಗೊಳ್ತೀನಿ. ಓಕೆನಾ ಮ್ಯಾಮ್? ಓಕೆ ನೋಡಿ, ಇವೆಲ್ಲ ಏನಂತಂದ್ರೆ ಇವಾಗ ಗೇಟ್ ಕ್ವಶನ್ಸ್ ಇದಾವೆ ಕೆಲವೊಂದು ಇಲ್ಲಿ. ಅದಾದ್ಮೇಲೆ CSR ಕ್ವಶನ್ಸ್ ಇದೆ. ಓಕೆನಾ. ಅಂದ್ರೆ ನಾವು ಸ್ವಲ್ಪ ಇವಾಗ ಕೆ ಸೆಟ್ಟಿಗೆ ನಾವು ರೆಡಿ ಆಗ್ತಿದೀವಿ ಅಂದ್ರೆ ಸ್ವಲ್ಪ ಮೇಲೆ ರೆಡಿ ಆಗ್ಬೇಕು. ಅರ್ಥ ಆಯ್ತಲ್ವಾ? ಇವನ್ನೆಲ್ಲ ಇವೆಲ್ಲ ಅರ್ಥ ಆದ್ರೆ ನಮಗೆ, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಅರ್ಥ ಆದ್ರೆ, ಸ್ವಲ್ಪ ಪರವಾಗಿಲ್ಲ ಅಂತ ಅರ್ಥ ಆದ್ರೆ ಅವು ಈಸಿ ಆಗುತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ಸಾಲ್ವ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.